ಹಗರಣದಿಂದನೇ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಸೋಲಕ್ಕೆ ಕಾರಣವಾಯಿತು. ಸಾಧ್ಯ ಇರ್ಬೋದು, ಪಾಸಿಬಿಲಿಟೀಸ್ ಇರ್ಬೋದು. ಇವನ್ ಕರ್ನಾಟಕದಲ್ಲಿ ಕೂಡ ಅದೇ ಎಡವಟ್ಟೆ ಇದೆ. ಈ ಕಾಂಗ್ರೆಸ್ ಅವರು ಏನೋ ತಿರಂಗ ಯಾತ್ರೆ ಅಂತ ಏನೋ ಮಾಡ್ತಾ ಇದ್ದಾರೆ. ಊಸುವಳ್ಳಿ ರಾಜಕಾರಣಿಗಳು ಇವತ್ತು ರಾಷ್ಟ್ರದಲ್ಲಿ ಇದ್ದಾರೆ ಅಂತಂದ್ರೆ 40% ದಾಖಲೆನೇ ಇಲ್ಲ. ಅದೇ ಬಿಜೆಪಿ ಇವತ್ತು ಕಾಂಗ್ರೆಸ್ ಮೇಲೆ 60% ಆರೋಪ ಮಾಡ್ತಿದೆ. ಅಲ್ಲ, ಆರೋಪ ಬಿಜೆಪಿ ಅವ್ರ ತಕ್ಕ ಹಾಗಾದ್ರೆ ದಾಖಲೆ ಇದೆಯಾ? ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಕ್ ಹೊರಟಿದ್ದಾರೆ. ಸರ್, ಬೆಂಗಳೂರನ್ನ ಸರ್ವನಾಶ ಮಾಡಿಟ್ಟಿದ್ದಾರೆ ಸರ್. ಬೆಂಗಳೂರಿನ ಕೆರೆಗಳನ್ನ ಮುಚ್ಚ ಹಾಕಿ ಮಾರಿ ತಿಂದು ಮೇಕೆದಾಟಿನ ನೀರ್ ತಗೊಂಡ್ಬರ್ತೀವಿ ಅಂತ ಮುಂಚೂಣಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಬಿಜೆಪಿ ಮುಟ್ಲಿಕ್ಕೆ ಆಗಲ್ಲ. 2013 ಸಿದ್ದರಾಮಯ್ಯ ಬೇರೆ, 2023 ಸಿದ್ದರಾಮಯ್ಯ ಬೇರೆ. ಒಬ್ಬ ಚಾಯ್ವಾಲ ಇವತ್ತು ದೇಶವನ್ನು ಆಡಳಿತ ಮಾಡ್ತಾರೆ. ಸಿದ್ದರಾಮಯ್ಯನ ಹಾಳ ಹೋಗ್ಲಿ, ಡಿ ಕೆ ಶಿವಕುಮಾರ್ ಹಾಳ ಹೋಗ್ಲಿ ಸರ್. ಈಗ ಮೋದಿ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದನ್ನ ತರ ಕೆಪಾಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ಮೋದಿ ಅವರೇ ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಜಾತಿ ಗಣತಿ. ಅದನ್ನ ನೀವು ರಾಜಕೀಯ ಬಳಸ್ಕೊಂತಿದ್ದಾರೆ ಮೋದಿ ಅವರು. ಸಿದ್ದರಾಮಯ್ಯ ತನ್ನನ್ನು ಬಚಾವ್ ಮಾಡಕ್ಕೋಸ್ಕರ ಈ ಜಾತಿ ಗಣತಿ ಮಾಡ್ತಾವ್ರ? ರಮೇಶ್ ಜಾರಕಿಹೊಳಿನ ಚೆನ್ನಾಗಿ ಲಾಕ್ ಮಾಡಾಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರಿ ಮಾತನ್ನ. ಡೆಫಿನೆಟ್ ಆಗಿ ನನಗೂ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ಗೂ ರಮೇಶ್ ಜಾರಕಿಹೊಳಿಗೂ ಎಣ್ಣೆ ಸಿಗಕ್ಕಾಗಿದೆ ಅಂತ ನನಗಂತೂ ಖಂಡಿತ ಗೊತ್ತಿಲ್ಲ. ನಾವು ಓಟ್ ಹಾಕೋದು ರಾಜಕಾರಣಿಗಳು ಡಕಾಯಿತರಾಗಿರ್ಬಾರ್ದು. ಕೊಲೆ ಆರೋಪ ಮಾಡಿ ದರ್ಶನ್ ತರ ಏನಾದ್ರು ಜೈಲ್ಗೆ ಹೋಗ್ಲಿಲ್ಲ. ನೀನೇ ಎಲ್ಲಿ ನಾನು ನಾನೇ. ಪ್ರತಿದಿನ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಲಾಯರ್ ಜಗದೀಶ್ ಅವರು ಇದ್ದಾರೆ. ಕೆಲವೊಂದು ವಿಚಾರಗಳನ್ನ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಆಮ್ ಆದ್ಮಿ ಪಕ್ಷದಲ್ಲಿ ನೀವು ಇದ್ರೆ ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ? ಇಲ್ಲ, ರಾಜೀನಾಮೆ ಕೊಟ್ಟೆ, ಬಟ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಸ್ಟಿಲ್ ಅದೇ ಆಮ್ ಆದ್ಮಿ ಪಾರ್ಟಿನಲ್ಲೂ ಇದ್ದೇನೆ, ಬಟ್ ಆಕ್ಟಿವ್ ಇಲ್ಲ, ಜಸ್ಟ್ ಇನ್ಆಕ್ಟಿವ್ ಆಗಿದ್ದೀವಿ ಅಷ್ಟೇ. ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏನಾದ್ರೂ ಪಣ ತೊಟ್ಟಿದ್ದೀರಾ? ಇಲ್ಲ, ಆ ಥರ ನನಗೇನು ಬೇಡಿ ಕಾಡಿ ತಗೊಳ್ಬೇಕು ಅಂತ ಇಲ್ಲ. ಅಕಸ್ಮಾತ್ ಆಮ್ ಆದ್ಮಿ ಪಕ್ಷಕ್ಕೆ ಏನಾದರೂ ಈ ಥರ ರಾಜ್ಯಾಧ್ಯಕ್ಷ ಕೊಡಬೇಕು ಅಥವಾ ಇನ್ಚಾರ್ಜ್ ಕೊಡಬೇಕು ಅಂತ ಏನಾದ್ರು ಆಸೆ ಇದ್ದು ಅವ್ರ ಮುಂದೆ ಬಂದರೆ ಡೆಫಿನೆಟ್ಲಿ ಇನ್ಚಾರ್ಜ್ ತೊಗೊಳಕ್ಕೆ ನನಗೇನು ಸಮಸ್ಯೆ ಇಲ್ಲ. ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದೆ. ಆಮ್ ಆದ್ಮಿ ಪಕ್ಷದಲ್ಲಿ ವಿಧಾನಸಭೆ ಚುನಾವಣೆಗೆ ಅವಕಾಶ ಇತ್ತು, ನೀವು ಯಾಕೆ ಕೈ ಬಿಟ್ರಿ ಅಂತ? ಇಲ್ಲ, ಆ್ಯಕ್ಚುಲಿ ಆ ಸಮಯದಲ್ಲಿ ಎಲ್ಲ ಕಡೆ ಕಾಂಪಿಟೇಷನ್ ಇದ್ದಾಗೆ ಅಲ್ಲೂ ಸಹ ರಾಜಕೀಯ ಇಂಟರ್ನಲ್ ಕಾಂಪಿಟೇಷನ್ ಇತ್ತು. ಒಂದಷ್ಟು ಅಳುಬರು ಅಲ್ಲಿ ಹೊಸಬರಿಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿತ್ತು. ಹಳೆಯ ಆಡಳಿತ, ಇಂಟರ್ನಲ್ ಆಡಳಿತ ಏನಿತ್ತು ಅದಕ್ಕೂ ನಮಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು. ಈಗ ದೆಹಲಿನಲ್ಲಿ ಐ ಥಿಂಕ್ ಅಧಿಕಾರ ಕಳ್ಕೊಂಡ್ರು, ಅರವಿಂದ್ ಕೇಜ್ರಿವಾಲ್ ಸೋತರು. ಅದರ ಇಂಪ್ಯಾಕ್ಟ್ ಕರ್ನಾಟಕದ ಮೇಲೂ ಇದೆ, ಇಲ್ಲಿನ ಆಡಳಿತದ ಮೇಲೂ ಇದೆ. ಸೊ ನಾನು ಅದೇ ಥರ ಅಂದ್ಕೊಂಡೆ, ಏನಾದರೂ ಅಕಸ್ಮಾತ್ ಅವ್ರ ಮುಂದೆ ಬಂದರೆ ಎಸ್ ವೈ ನಾಟ್ ಅಂತ ಟ್ರೈ ಮಾಡೋಣ. ಕರ್ನಾಟಕ ವಿಧಾನಸಭೆ ಚುನಾವಣೆ ಮುಂಚೆ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಅವಾಗ ಅವರು ಹಗರಣದಲ್ಲಿ ಸಿಲುಕಿದ್ದಿಲ್ಲ. ಅವಾಗ ನಿಮ್ಗೆ ಅವಕಾಶ ಇತ್ತಲ್ವ ವಿಧಾನಸಭೆ ಕರ್ನಾಟಕದಲ್ಲಿ? ಅಲ್ಲ, ಇತ್ತು, ಬಟ್ ಯಾರು ನಮಗೆ ಅಲ್ಲಿ ಒಳಗಡೆ ಇದ್ದಂಥ ಹಳೆ ಅಧ್ಯಕ್ಷ ಆಗಿರ್ಬೋದು, ಪೃಥ್ವಿ ರೆಡ್ಡಿ ಆಗಿರ್ಬೋದು, ಅವರೆಲ್ಲ ಕಳೆದ 12 ವರ್ಷದಿಂದ ಬೇರೂರಿದ್ದಾರೆ. ಅಲ್ಲಿ ಹೊಸಬರಿಗೆ ಅವಕಾಶ ಕೊಡ್ಲಿಲ್ಲ. ಅವರು ಕೊಟ್ಟಿದ್ರೆ ಡೆಫಿನೆಟ್ ಆಗಿ 2023ಕ್ಕೆ ಒಂದಷ್ಟು ಬದಲಾವಣೆ ತರಲಿಕ್ಕಂತೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ. ಅಂಡ್ ಕಮಿಂಗ್ ಟು ಸ್ಕ್ಯಾಮ್, ಅರವಿಂದ್ ಕೇಜ್ರಿವಾಲ್ ಸ್ಕ್ಯಾಮ್ ಬಗ್ಗೆ ಮಾಡೋದಾದ್ರೆ ಈಗ ನಾವು ಏನೂ ಆಗಿಲ್ಲ, ನಮ್ಮ ಮೇಲೆ ಇಷ್ಟೊಂದು ವಿರೋಧ ಕೇಸುಗಳು, ಜೈಲು ಅಂತಂದ್ಮೇಲೆ ಏನೂ ಇಲ್ದಿರ 0 ಇಂದ 3 ಸತಿ CM ಆದಂಥವ್ರು, ಆರೋಪಗಳು ಕಾಮನ್ ಆ ರಾಜಕೀಯದಲ್ಲಿ. ಸೊ ಅಲ್ಟಿಮೇಟ್ ಆಗಿ ಆರೋಪ ಬಂದಿದ ತಕ್ಷಣ ಅವ್ರೇನು ಅಪರಾಧಿ ಆಗ್ಬಿಡಲ್ಲ, ಬಟ್ ಬರಬಾರ್ದಾಗಿತ್ತು. ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡಂಥ ಪಕ್ಷ. ಅಣ್ಣಾ ಹಜಾರೆ ಟೈಮಲ್ಲಿ ವಿ ವಿಲ್ ಕ್ರಿಯೇಟ್ ಎ ಮೊಮೆಂಟಮ್ ಅಂತಂದ್ರು. ಆ ಸಣ್ಣ ಆರೋಪ ಕೂಡ ಬರ್ದಿದ್ದಂಗೆ ನೋಡ್ಕೊಳ್ಬೇಕಾಗಿತ್ತು, ಬಂದಿದೆ, ಫೇಸ್ ಮಾಡಲೇಬೇಕಾಗಿದೆ. ಅರವಿಂದ್ ಕೇಜ್ರಿವಾಲ್ ಅವರು ಹಗರಣದಲ್ಲಿ ಸಿಲುಕಿದ್ದಾಗ ಅತೀಶ್ ಅವರಿಗೆ CM ಸ್ಥಾನ ಬಿಟ್ಟುಕೊಡ್ತಾರೆ. ಇಲ್ಲ, ಅದು ಬಿಟ್ಕೊಟ್ರು, ಬಟ್ ತುಂಬಾ ಲೇಟಾಗಿ ಬಿಟ್ಕೊಟ್ರು. ತುಂಬಾ ಲೇಟಾಗಿ ಬಿಟ್ಕೊಟ್ಟಿದ್ ಪರಿಣಾಮವೇ ಮೋಸ್ಟ್ಲಿ ಆ ಕಡಿಮೆ ಸೀಟ್ ಬಂದು ಅವರು ಕೂಡ ಕಳ್ಕೊಳ್ಲಿಕ್ಕೆ ಒಂದು ಕಾರಣ ಆಯ್ತಾ ಅಂತ ನಮ್ಗೆಲ್ಲ ಒಂದು ಜೈಲ್ಗೆ ಹೋಗಿದ ತಕ್ಷಣ CM ಸ್ಥಾನವನ್ನ ಒಬ್ಬ ಯಾರಾದ್ರೂ 2nd ಲೆವೆಲ್ ಅಥವಾ 3rd ಲೆವೆಲ್ ಲೀಡರ್ಶಿಪ್ ಕೊಡ್ಬೇಕಾಗಿತ್ತು. ಸೊ ಆಮ್ ಆದ್ಮಿ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಕ್ ಹೋಗಲ್ಲ,
ಆ ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ ಅನ್ನ ಅರವಿಂದ್ ಕೇಜ್ರಿವಾಲ್ ಅವರು ಕ್ರಿಯೇಟ್ ಮಾಡೋದ್ರಲ್ಲಿ ಏನಾದ್ರು ಐ ಥಿಂಕ್ ಎಡವಟ್ ಮಾಡ್ಕೊಂಡ್ರ? ಯಾಕಂದ್ರೆ ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ ತುಂಬಾ ಇಂಪಾರ್ಟೆಂಟ್. ಈಗ ಯಡಿಯೂರಪ್ಪನ ಹತ್ರ ಯಾರಾದ್ರೂ ಒಂದು ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ ಇರಬೇಕು. ಸಿದ್ದರಾಮಯ್ಯ ಸೆಕೆಂಡ್ ಲೆವೆಲ್ ಲೀಡರ್ಶಿಪ್, ಥರ್ಡ್ ಲೆವೆಲ್ ಇರಲೇಬೇಕು. ಈಗ ಮೋದಿ ನಂತರ ಯಾರು ಆ ಲೀಡರ್ಶಿಪ್ ಲೆವೆಲ್ಸ್ ಬೆಳಿಬೇಕಾಗಿತ್ತು. ಆಮ್ ಆದ್ಮಿ ಪಕ್ಷದಲ್ಲಿ ಎಲ್ಲೋ ಒಂದ್ ಕಡೆ ಅದು ಎಡವಟ್ಟಾಗಿದೆ. ಅದು ಅಲ್ಲೇ ಅಂತಲ್ಲ, ಇವನ್ ಕರ್ನಾಟಕದಲ್ಲೂ ಕೂಡ ಅದೇ ಎಡವಟ್ಟೆ ಇದೆ. ಸೊ ಅದರ ಪರಿಣಾಮವೇ ಒಂದು ಗ್ರಾಮ ಪಂಚಾಯತಿ ಕೂಡ ಗೆಲ್ಲಿಕ್ ಆಗ್ಲಿಲ್ಲ. 3 ರಾಜ್ಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಇದ್ಕೊಂಡು ರಾಷ್ಟ್ರೀಯ ಪಕ್ಷ ಅಂತ ಒಂದು ಹೆಗ್ಗಳಿಕೆ ಆದ್ರೂ ಕೂಡ ಕರ್ನಾಟಕದಲ್ಲಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಗೆಲ್ಲಿಕ್ ಆಗಿಲ್ಲ. ಕಾರಣ ಇದೇನೆ, ಎಕ್ಸಿಸ್ಟಿಂಗ್ ಲೀಡರ್ಶಿಪ್ಗಳು ಹೇಳ್ತಾರಲ್ಲ, ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ಬೇಕು. ಆ ಹೊಸ ನೀರು, ಹಳೆ ನೀರು ಖಾಲಿ ಆದ್ರೆ ಹೊಸ ನೀರು ಬರೋದು. ಸೊ ಹಳೆ ನೀರು ಅಲ್ಲೇ ಇಡ್ತೀನಿ ಅಂತಂದ್ರೆ ವಾಸನೆ ಬರುತ್ತೆ. ಸೊ ಹಗರಣದಿಂದನೇ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಸೋಲಕ್ಕೆ ಕಾರಣವಾಯ್ತಾ? ಇರ್ಬೋದು, ಪಾಸಿಬಿಲಿಟೀಸ್ ಇರ್ಬೋದು. ಯಾಕಂದ್ರೆ ಬಿಜೆಪಿ ಮೇಲೆ ಆರೋಪ ಬಂದಾಗ ಪಟ್ಟಂತ ಮಾತಾಡೋದು, ಬೇರೆ ಪಕ್ಷದ ಮೇಲೆ ಪಟ್ಟಣ ಮಾಡೋದು, ಅಥವಾ ಆಮ್ ಆದ್ಮಿ ಪಕ್ಷದ ಮೇಲೆ ಬಂದಾಗ ಸಮರ್ಥನೆ ಮಾಡ್ಕೊಂಡಂತ ವ್ಯಕ್ತಿ ಅಂತಲ್ಲ ಅದು. ಐ ಥಿಂಕ್ ಭ್ರಷ್ಟಾಚಾರ ಅನ್ನೋದು ಅದು ಬೇರೆ ಯಾವುದೇ ಪಕ್ಷದಲ್ಲಿ ಇದ್ರೂ ಆಯ್ತು, ಅಥವಾ ಇದೇ ಆಮ್ ಆದ್ಮಿ ಪಕ್ಷದಲ್ಲಿ ಇದ್ರೂ ಕೂಡ ಅದನ್ನ ಪ್ರತಿರೋಧಿಸುವಂತ ವ್ಯಕ್ತಿ ನಾನು. ಸೊ ಹಂಗಾಗಿ ಇರ್ಬೋದು, ಕಾರಣ ಇರ್ಬೋದು. ನೀವು ಏನಾದ್ರು ಬಿಜೆಪಿ ಅಥವಾ ಕಾಂಗ್ರೆಸ್ ಅಲ್ಲಿ ವಿಧಾನಸಭೆ ಚುನಾವಣೆಗೆ ಅವಕಾಶ ಏನಾದ್ರು ಇದೆಯಾ ನಿಮ್ಗೆ ಮುಂದಿನ? ಸದ್ಯದ ಪರಿಸ್ಥಿತಿನಲ್ಲಿ ಕರ್ನಾಟಕದಲ್ಲಿ 3 ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮನಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ, ಈಶ್ವರ್ ಖಂಡ್ರೆ ಮಗನಿಗೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಕೊಡಕ್ಕೆ ಸೀಟ್ಗಳು ಸಾಲ್ತಾ ಇಲ್ಲ. ಇನ್ನ ಹೊಸ ಪ್ರತಿಭೆಗಳಿಗೆ, ಧ್ವನಿಗಳಿಗೆ ಕಾಂಗ್ರೆಸ್, ಬಿಜೆಪಿ, JDS ಕೊಡ್ತಾರ? ಸೊ ಐ ಡೋಂಟ್ ಥಿಂಕ್ ಸೊ. ಅದು ನಿಜವಾಗ್ಲೂ ಅದು ಕನಸು ಅಂತ ನಾವು ಅನ್ಕೊಳ್ಬೇಕು. ಯಾಕೆ ಅಂತಂದ್ರೆ ಅವರುಗಳಿಗೆ ಒಂದು ರಾಜಕೀಯದಲ್ಲಿ ಒಂದಷ್ಟು ಹಣ ಮಾಡಿ, ಆಸ್ತಿ ಮಾಡಿ ಅದನ್ನ ಕಾಪಾಡ್ಕೊಳಕ್ಕೆ ರಾಜಕೀಯ ಬೇಕಾಗಿದೆ. ಇನ್ನೊಂದಷ್ಟು ಜನಕ್ಕೆ ಅದೇ ರಾಜಕೀಯದಿಂದ ಹಣ ಮಾಡಬೇಕಾಗಿದೆ. ಸೊ ಎರಡರ ಔಟ್ಪುಟ್ ಕರ್ನಾಟಕದಲ್ಲಿ ಒಂದು 60-70 ವಂಶಗಳು ಈ ರಾಜಕೀಯನ ಹಿಡ್ಕೊಂಡು ಯಾರನ್ನೂ ಬಿಡ್ದಿರ. ಕಾಂಗ್ರೆಸ್ ಆದ್ರೆ ಬಿಜೆಪಿ ಆದ್ರೆ ಕಾಂಗ್ರೆಸ್, ಅವ್ನು 40 ಅಂದ್ರೆ 50-50 ಆದ್ರೆ 60. ಜೊತೆನಲ್ಲಿ JDS ಸೆಂಟ್ರಲ್ಲಿ ಸಾಕು ಅನ್ಕೊಂಡು ಅವರೊಂದು ಹೇಳ್ಕೊಂಡು ಇವ್ರು ಜನಜಾಗೃತಿ ಅಂತ ಇವ್ರು ಮಾಡ್ತಾರೆ. ಸೊ ಎಲ್ಲ ಒಂದ್ ಕಡೆ ಜನಗಳಿಗೆ ಟೋಪಿ ಹಾಕುವಂತ ಉಸಿರು ಒಳ್ಳೆ ರಾಜಕಾರಣಿಗಳು ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದ್ ನಿಂತಿದ್ದಾರೆ. ಇವ್ರನ್ನ ತೊಳೆಯುವಂತ ಪರಿಸ್ಥಿತಿ ಬಂದ್ ನಿಂತಿದೆ. 78 ವರ್ಷಗಳ ನಂತರ ಎಲ್ಲಿಗೆ ಬಂತು, ಯಾರಿಗೆ ಬಂತು? 47 ಸ್ವತಂತ್ರ. ಆಮೇಲೆ ಸ್ವತಂತ್ರ ಅನ್ನೋದಕ್ಕಿಂತ ಇವತ್ತು ಅತಂತ್ರ ಪರಿಸ್ಥಿತಿ ನಾವೆಲ್ಲ ಜೀವನ ಮಾಡ್ತಾ ಇದೀವಿ. ವೆದರ್ ಇಟ್ ಇಸ್ ಬೆಲೆ ಏರಿಕೆ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ನೆಪೋಟಿಸಮ್ ಆಗಿರ್ಬೋದು, ರೆಟ್ಟಿಬಿಸಮ್ ಆಗಿರ್ಬೋದು, ಆಮೇಲೆ ಪ್ರತಿಯೊಂದನ್ನು ರಾಜಕೀಯ ಮಾಡುವಂತ ಲೆವೆಲ್ಗೆ ಅಲ್ಲೆಲ್ಲೋ ಯುದ್ಧ ಮಾಡಕ್ಕೆ ತಯಾರಿ ಮಾಡ್ಕೊಂತ ಇದ್ರೆ ಈ ಕಾಂಗ್ರೆಸ್ ಅವರು ಏನೋ ತಿರಂಗ ಯಾತ್ರೆ ಅಂತ ಏನೋ ಮಾಡ್ತಾ ಇದಾರಂತೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯುದ್ಧ ಅನ್ನೋದು ಜವಾಬ್ದಾರಿಯುತವಾದಂತ ಕೆಲಸ. ಅದರಲ್ಲೂ ಮಾರ್ಕೆಟಿಂಗ್ ಮಾಡುವಂತ ಉಸುವಳಿ ರಾಜಕಾರಣಿಗಳು ಇವತ್ತು ರಾಷ್ಟ್ರದಲ್ಲಿ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ಕೇಡು ನಮ್ಮ ರಾಜ್ಯಕ್ಕೆ ಏನಿದೆ ಅಂತ ಜವಾಬ್ದಾರಿಯುತವಾಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು. ಅದನ್ನು ಎಲ್ಲ ಒಂದು ಕಡೆ ಮಾರ್ಕೆಟಿಂಗ್ ಮಾಡುವಂತ ಲೆವೆಲ್ಗೆ ರಾಜಕಾರಣಿಗಳು ಬಂದ್ಬಿಟ್ಟಿದ್ದಾರೆ. ಅಲ್ಲೆಲ್ಲೋ ಗಂಗಾ ಆರತಿ ಮಾಡಿದ್ರೆ ಇಲ್ಲೆಲ್ಲ ಸದಾಶಿವನಗರದಲ್ಲಿ ಗಲೀಜ್ ಮಾಡಿ ಗಂಗಾ ಆರತಿ ಮಾಡೋ ಅನ್ನೋ ಮಟ್ಟಕ್ಕೆ ರಾಜಕಾರಣಿ ಅಂದ್ರೆ ಆ ಧರ್ಮ ಅನ್ನೋದು ಅದನ್ನ ಯಾವ್ದೋ ಒಂದು ಪಕ್ಷ ಏನಕ್ಕೆ ಮಾಡ್ತಾ ಇತ್ತು ಗೊತ್ತಿಲ್ಲ. ಈಗ ಎಲ್ಲಾ ಪಕ್ಷರು ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಪಾಸಿಬಲಿ ಎಲ್ಲೋ ಒಂದು ಕಡೆ ಐ ಥಿಂಕ್ ರಾಜಕೀಯ ಆಟ ಆಡ್ಕೊಂಡು ಜನಗಳಿಗೆ ಟೋಪಿ ಆಗ್ತಾ ಇದ್ದಾರೆ. ಜನಗಳಿಗೆ ಬೇರೆ ದಾರಿನೇ ಇಲ್ಲ, ಏನ್ ಮಾಡ್ಬೇಕು ಜನಗಳಿಗೆ ಗೊತ್ತಿಲ್ಲ. ಸೊ ಅದರ ಒಂದು ಧ್ವನಿನೇ ನಮ್ದು. ಸರ್, ನೀವ್ ಹೇಳಿದ್ರೆ ಆಗ್ಲೇ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಇದೆ ಅಂತ ನೀವು ಆವಾಗಲೇ ಹೇಳಿದ್ರಿ. ಎಲ್ಲ ಪಕ್ಷದಲ್ಲೂ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಮತ್ತೆ ಆದ್ರೂ ಕುಟುಂಬದವರಿಗೆ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲ ಪಕ್ಷದಲ್ಲೂ ಕೊಟ್ಟಿದ್ದಾರೆ. ಬರೀ ಈಶ್ವರಪ್ಪ ಕೊಟ್ಟಿದ್ದಾರೆ, ಯಡಿಯೂರಪ್ಪ ಕೊಟ್ಟಿದ್ದಾರೆ. ಈಗ ಯಾವ ಪಕ್ಷದಲ್ಲಿ ತಮ್ಮ ಮಕ್ಕಳು ಕೊಟ್ಟಿಲ್ಲ? ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ್ ಕೊಡ್ತಾರೆ, ಸತೀಶ್ ಜಾರಕಿಹೊಳಿ ಮಗಳು ಕೊಡ್ತಾರೆ. ಇಲ್ಲಿ ನೀವು ಚಾಮರಾಜನಗರ ಹೋಗಿ ಸುನೀಲ್ ಬೋಸು ಅವರಪ್ಪ ಮಿನಿಸ್ಟ್ರು, ಅವ್ರ ಮಗನ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನ ಮಗನಿಗೆ, ಈಶ್ವರಪ್ಪನ ಮಕ್ಕಳಿಗೆ ಗಲಾಟೆಗಳು ಇದಕ್ಕೆ ನಡೀತಿರೋದು. ಈ ಕಡೆ ಹಾಸನದಲ್ಲಿ ರೇವಣ್ಣನ ಫ್ಯಾಮಿಲಿ ಕಬ್ಜಾ ಮಾಡ್ಕೋತಿದೆ. ಈ ಕಡೆ ರಾಮನಗರದಿಂದ ಮೈಸೂರಿಗೆ ಇವ್ರು ಕುಮಾರಸ್ವಾಮಿ ನಂದೇ GP ಹೋಲ್ಡರ್ ಅಂತ ಇವರೇ ಹೇಳ್ತಾರೆ. ಈ ಕಡೆ ಕೋಲಾರಕ್ಕೆ ಮುನಿಯಪ್ಪನ ಗ್ಯಾಂಗು, ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ ಮತ್ತೆ MS ರಾಮಯ್ಯನ್ ಗ್ಯಾಂಗು, ಬೆಂಗಳೂರು ಬಂದ್ರೆ ರಾಮಲಿಂಗಾರೆಡ್ಡಿ ಇವರು ಆ ಕಡೆ ಒಂದ್ ಕಡೆ. ಈ ಕಡೆ ಈ ತರ ಕುಟುಂಬ ಅನ್ನೋದಕ್ಕಿಂತ ಸ್ಪಷ್ಟವಾಗಿ ಗೊತ್ತ ಕುಟುಂಬ ರಾಜಕಾರಣ ಅಲ್ಲ ಸರ್, ಇದು ರಾಜವಂಶಸ್ಥರ ಆಗ್ಬಿಟ್ಟಿದ್ದಾರೆ. ಇವರು ಅಂದ್ರೆ ನಮ್ಮ ಫ್ಯಾಮಿಲಿಗಳು ಒಂದು 60-70 ಫ್ಯಾಮಿಲಿಗಳು ಈ ಒಂದು ರಾಜಕೀಯವನ್ನ ನಾವು ಮಾಡ್ತೀವಿ, ನಾವು ಮಾಡಿದ್ದೆ ರಾಜಕೀಯ ನಾವೇ ಬರಬೇಕು, ನಾವು ಕಾಂಗ್ರೆಸ್ ಬಿಟ್ರೆ ಬಿಜೆಪಿ ಬಿಟ್ರೆ ಇದೇ ತರ ಎರಡು ಅತಂತ್ರ ಆಯ್ತು. ಒಂದು JDS. ಈ ಮೂರರಲ್ಲಿ ಸರ್ ಹೊಸಬರು ಯಾರು ತಂದವರು ಸರ್ ಹೇಳಿ? ಕಳೆದ 10 ವರ್ಷದಲ್ಲಿ ಒಂದು ಹೊಸ ಪ್ರತಿಭೆಯನ್ನ ತಗೊಂಬಂದು ಧ್ವನಿಯನ್ನ ತಂದು ಸೇರಿಸಿದ್ದಾರೆ.
ವೀಲ್ ಚೇಲರ್ ಇದ್ರೂ ಕೂಡ ಸಿದ್ದರಾಮಯ್ಯ ಆಡಳಿತ ಮಾಡಬೇಕು. ಆ ಕನಿಷ್ಠ ಮಟ್ಟಕ್ಕೆ ರಾಜಕೀಯ ಹೋಗಿ ನಿಂತಿದೆ. ಹೌದು. ಆಮೇಲೆ 40% ಆರೋಪ ಮಾಡ್ಕೊಂಡು ಬಂದ್ರು ಇವ್ರ ಹತ್ರ ದಾಖಲೆನೇ ಇಲ್ಲ. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡ್ತಾರೆ, ಜನಗಳ ಟ್ಯಾಕ್ಸ್ ದುಡ್ಡಲ್ಲಿ. ಇವ್ರ ಹತ್ರ ದಾಖಲೆ ಇಲ್ಲ, ಎವಿಡೆನ್ಸ್ ಇಲ್ಲ. ಅಂದ್ರೆ ಸುಳ್ಳು ಹೇಳ್ಬಿಟ್ಟು ಬಿಜೆಪಿ ಮೇಲೆ ದಾಖಲೆ ಇಲ್ಲ ಸುಳ್ಳು ಹೇಳಿ 2023 MLA ಚುನಾವಣೆನ ಗೆದ್ದು ಬಂದು ರಾಜಕೀಯ ಮಾಡ್ತಾರಂತ ಕಾಂಗ್ರೆಸ್ ಬಳಿ 40% ದಾಖಲೆನೇ ಇಲ್ಲ. ಈಗ ಇನ್ನೊಂದು ಎಡವಟ್ಟು ಶುರುವಾಗಿದೆ. ನೀವು ಹೇಳ್ತಿದ್ದೀರಾ ಸರ್, 40% ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ರಂತ. ಅದೇ ಬಿಜೆಪಿ ಇವತ್ತು ಕಾಂಗ್ರೆಸ್ನವರು 60% ಆರೋಪ ಮಾಡ್ತಿದೆ. ಅಲ್ಲ, ಆರೋಪ ಬಿಜೆಪಿ ಅವ್ರ ತಕ್ಕ ಹಾಗಾದ್ರೆ ದಾಖಲೆ ಇದೆಯಾ? ಅಲ್ಲ, ಬಿಜೆಪಿ ಅವ್ರ ಹತ್ರ ದಾಖಲೆ ಇದೆ ಅನ್ನೋದಕ್ಕಿಂತ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಲಿಖಿತ ರೂಪದಲ್ಲಿ ಸಿಎಂಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. 3 ಜನ ಹೆಸರನ್ನ ಸ್ಪೆಸಿಫೈ ಮಾಡಿದ್ದಾರೆ. ಅದರಲ್ಲಿ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ರಾಮದಾಸ್ 3 ಜನರ ಮೇಲೆ 40% ಇಂದ ಹೆಚ್ಚು ಕಮಿಷನ್ ನಮ್ಮ ಹತ್ರ ತಗೊಳ್ತಾ ಇದೆ ಅಂತ ಲಿಖಿತ ರೂಪದಲ್ಲಿ ಸಿಎಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಸಿಎಂ ಆದವ್ರು ಏನ್ ಮಾಡ್ಬೇಕಾಗಿತ್ತು? ನಾವು ತನಿಖೆ ಮಾಡಿದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ನಮ್ದೇ ಸರ್ಕಾರ ಇದೆ, ಸಿಬಿಐ ಕೊಡ್ಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಮೇಲೆ 3 ಜನ ಮೇಲೆ ಆರೋಪ ಬಂದಿದೆ. ಡಿ ಕೆ ಶಿವಕುಮಾರ್ ಸಿಎಂ ಬಗ್ಗೆ ಅದ್ರ ಗಮನನೇ ಇಲ್ಲ. ಸುಧಾಕರ್ ಅವ್ರ ಸರ್ಕಾರ ಇದ್ದಾಗ ಕೋವಿಡ್ ಹಗರಣದಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತ ಸರ್ಕಾರನೇ ಹೇಳಿದೆ. ಹೌದೌದು, ಕಾಂಗ್ರೆಸ್ ಹೇಳಿದ್ರು. 2.5 ವರ್ಷ ಆಯ್ತು ಅವನು MP ಆಗಿ ಸುಧಾಕರ್ ಗೆದ್ದು ಬಂದ. ಇವ್ರು ಹೇಳಿದವರು ಸುಮ್ನೆ ಆಗ್ಬಿಟ್ಟು ಅದ್ರ ಪಾಡಿಗೆ ಅವ್ರೆ ಹಂಗೆ ಇದೆ. ಸೊ ಹೆಂಗಾಗ್ಬಿಟ್ಟಿದೆ ಇಲ್ಲಿ ಕತೆ ಅಂತಂದ್ರೆ, ನಾವಿದ್ದಾಗ ಆರೋಪ ಮಾಡೋದು ಮಾತ್ರ ಗೊತ್ತು ಇವ್ರಿಗೆ. ಯಾವುದೇ ರೀತಿಯ FIR ಮಾಡಿ ಅದೆಷ್ಟು SITಗಳು ಫಾರ್ಮ್ ಮಾಡ್ಬಿಟ್ರೆ ಗೊತ್ತಿಲ್ಲ ನನಗೆ. ಈ ಕಾಂಗ್ರೆಸ್ ಬಂದ್ಮೇಲೆ ಐ ಥಿಂಕ್ ಡಜನ್ SITಗಳು ಫಾರ್ಮ್ ಮಾಡಿದ್ರು, ಒಂದೂ ಕೂಡ ಕನ್ಕ್ಲೂಡ್ ಆಗಿಲ್ಲ. ನಮ್ಮಂತ ಸಣ್ಣ ಪುಟ್ಟ ಹೋರಾಟಗಾರರು ಮಾಡಿದಂತ PS ಹಗರಣ ಆಗಿರ್ಬೋದು, ADGP ಅಮೃತ್ ಪಾಲ್ ಜೈಲ್ಗೆ ಹೋದ್ರು. ಯಾವುದೇ ರೀತಿಯ ತಾರ್ಕಿಕ ಅಂತ್ಯಕ್ಕೆ ಅಥವಾ ಎವಿಡೆನ್ಸ್ ಇಟ್ಟುಕೊಂಡು ಅದನ್ನ ಸೀರಿಯಸ್ ಆಗಿ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಂದ್ಬಿಟ್ಟಿದಾರ. ನಿಮ್ಮ ಆರೋಪಗಳು ಏನಾಯ್ತು ನಾವು ಮುಚ್ಕೊಂತೀವಿ, ನಮ್ದೇನಿದ್ರು ನೀವು ಕೇಳಕ್ ಹೋಗ್ಬಿಡಿ, ಜನಗಳ ಮುಂದೆ ಮಾತ್ರ ನಾವು ಒಂದು ಜನಕೋಶ ಯಾತ್ರೆ ನಾವು ಮಾಡ್ತೀವಿ, ಜನಗಳು ಟೋಪಿ ಹಾಕಕ್ಕೆ. ನೀವು ಒಂದು 40% ಯಾತ್ರೆ ಮಾಡ್ಕೊಳ್ಳಿ. ಒಬ್ಬರಿಗೆ ಅಧಿಕಾರ ಸಿಕ್ಕರೆ ಇನ್ನೊಬ್ರು ವಿರೋಧ ಪಕ್ಷ ಕೂತ್ಕೊಂಡು ಆರೋಪ ಮಾಡ್ಕೊಂತವನ ಜನಗಳನ್ನ ಲೂಟಿ ಮಾಡುವಂತ ಕಾರ್ಯಕ್ರಮ ಬಿಟ್ರೆ ಬರೀ ಏನು ಮಾಡ್ತಾ ಇಲ್ಲ ಸರ್. ಈ ಹಿಂದೆ 2013 ಸಿದ್ದರಾಮಯ್ಯ ಇದ್ದ ಸರ್ಕಾರದಲ್ಲಿ ಸಿದ್ದರಾಮಯ್ಯನ ನಾಯಕತ್ವನ ಆಡಿ ಒಳಗಿಳಿದ್ರಿ. ಡೆಫಿನೆಟ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಕೂಡ 2023 ಸಿದ್ದರಾಮಯ್ಯನವ್ರು ಬಂದ್ರೆ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ, ಬದಲಾವಣೆ ಆಗುತ್ತೆ, ಬೆಲೆ ಏರಿಕೆ ಕಡಿಮೆ ಆಗುತ್ತೆ, ರೈತರ ಆತ್ಮಹತ್ಯೆ ಕಮ್ಮಿ ಆಗುತ್ತೆ, 40% ಹೋಗಿ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಸರ್ಕಾರ ಬರುತ್ತೆ ಅನ್ಕೊಂಡಿದ್ವಿ. 40% ಹೋಗಿ 50 ಬಂತು. ಒಂದು 3,000 ಜನ ರೈತರು ಸತ್ತೋಗಿದ್ದಾರೆ. ಯಾವುದೇ ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ. ಭ್ರಷ್ಟಾಚಾರ, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಪ್ಲಾನ್ ಅಪ್ರೂವಲ್, ಏನಕ್ಕೆ DL ಏನಕ್ಕೆ ಬೇಕಾದ್ರೂ ಇವತ್ತು ಭ್ರಷ್ಟಾಚಾರ ಏನೂ ಕಡಿಮೆ ಆಗಿಲ್ಲ. ಟ್ರಾನ್ಸ್ಫರ್ಸ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಸದಾಶಿವದಲ್ಲಿ ಕೂತ್ಕೊಂಡು ಡೀಲ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡೋ ಮಟ್ಟಕ್ಕೆ ಸರ್ಕಾರ ಬಂದಿದೆ ಅಂತಂದ್ರೆ ನಾವು ಏನು ಹೇಳ್ಬೇಕು? ಆಮೇಲೆ ಬೆಂಗಳೂರು ಅಂತ ಸಿಟಿನಲ್ಲಿ ಬಿಜೆಪಿ ಇರ್ಬೇಕಾದ್ರೆ ಗುಂಡಿಗಳಿತ್ತು ಅಂತ ನಾವು ನೋಡಿದೀವಿ, ಅನುಭವಿಸಿದೀವಿ, ಸತ್ತೋಗಿದ್ದಾರೆ ಎಷ್ಟೋ ಜನ. ಇವತ್ತು ಮುಂಚೆ ರಸ್ತೆನಲ್ಲಿ ಗುಂಡಿ ಇತ್ತು, ಇದು ಗುಂಡಿನಲ್ಲಿ ರಸ್ತೆ ಮಾಡಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಕ್ ಹೊರಟಿದ್ದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಬೆಂಗಳೂರನ್ನ ಸರ್ವನಾಶ ಮಾಡಿಟ್ಟಿದ್ದಾರೆ ಸರ್. ಬ್ರ್ಯಾಂಡ್ ಬೆಂಗಳೂರಲ್ಲ ಸರ್, ಸರ್ವನಾಶ ಮಾಡಿಟ್ಟಿದ್ದಾರೆ ಸರ್. ಇದು ಬೆಂಗಳೂರಲ್ಲಿ ಸರ್ ರಿವೈಸ್ ಮಾಸ್ಟರ್ ಪ್ಲಾನ್, BDA ರಿವೈಸ್ ಮಾಸ್ಟರ್ ಪ್ಲಾನ್ 2015 ನಿಂತೋಗಿದೆ. ಸೊ ವಾಟ್ ಇಸ್ ಇವರು ಡಿ ಕೆ ಶಿವಕುಮಾರ್ ಈ ರಿವೈಸ್ ಮಾಸ್ಟರ್ ಪ್ಲಾನ್ ಯಾಕೆ ಮಾಡಿಲ್ಲ? ಮಾಡಕ್ಕಾಗಿಲ್ಲ. ಬೆಂಗಳೂರಲ್ಲಿ 7,000 ಕೋಟಿ 7,000 ಟನ್ನು ಕಸ ಬೀಳುತ್ತೆ. ಸ್ವೀಡನ್ ಅನ್ನೋ ದೇಶ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡುತ್ತೆ ಆ ಕಸದಿಂದ. ಇವ್ರು ತಗೊಂಡೋಗಿ ಬೆಂಗಳೂರಿನ ಸುತ್ತಮುತ್ತ ದೊಡ್ಡಬಳ್ಳಾಪುರ, ನೆಲಮಂಗಲ, ಆನೆಕಲ್ಲು ತಗೊಂಡೋಗಿ ಕಸವನ್ನ ಬಿಸಾಕ್ತಾರೆ ಸರ್. ಯಾವ ಸಮಸ್ಯೆನ ಬಗೆಹರಿಸಿದ್ದಾರೆ? 1,500 ಮಿಲಿಯನ್ ಲೀಟರ್ಸ್ ಸರ್ ಪ್ರತಿದಿನ ನೀರು ಬರುತ್ತೆ ಕಾವೇರಿಯಿಂದ ನಮ್ಗೆ ಸರ್. ಕುಡಿಯಕ್ ನೀರಿಲ್ಲ, ಆದ್ರೆ ಬಿಲ್ಡರ್ಗಳು ಮಾತ್ರ ಆರಾಮಾಗಿ ಬಿಲ್ಡಿಂಗ್ ಗಳನ್ನ ಕಟ್ತಾ ಇದ್ದಾರೆ. ಇವರು ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಆಗಿ ಮಾಡ್ತಾ ಇರೋದು ಈ ಬಿಲ್ಡರ್ ಅಸೋಸಿಯೇಷನ್ಗಳು, ಈ ಡೆವಲಪ್ ಅಸೋಸಿಯೇಷನ್ ಮಾಫಿಯಾಗಳಿಗೆ ಕುಡಿಯೋ ನೀರನ್ನ ಕೊಟ್ಟು ಅವ್ರ ಹೊಟ್ಟೆ ತುಂಬಿಸಿ ಅವ್ರು ಚೆನ್ನಾಗಿದೆ ಸಾಕು, ಜನ ಕುಡಿಯಕ್ ನೀರಿಲ್ಲ ಅಂತ. ಕಸದ ಸಮಸ್ಯೆ ನಿವಾರಣೆ ಆಗಿಲ್ಲ. ಕಸ ತಗೊಂಡು ಬಿಸಾಕ್ತಾನೆ ಇದಾರೆ. ದಿಸ್ ನೋ ರೀಸೈಕಲ್ ಆಫ್ ಸಾಲಿಡ್ ವೇಸ್ಟ್. ಆಮೇಲೆ ಬಿಲ್ಡಿಂಗ್ ಡೆಮಾಲಿಶಿಂಗ್ ಸಾಲಿಡ್ ವೇಸ್ಟ್ ಇಂದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಪದೇ ಆದೇಶ ಮಾಡ್ತಾ ಇದೆ, ಕಂಟೆಂಪ್ ನೋಟಿಸ್ಗಳು ಕೊಡ್ತಾ ಇದೆ. ತಲೆ ಕೆಡಿಸ್ಕೊಂತ ಇಲ್ಲ ಸರ್. ಏನ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಬೆಂಗಳೂರಲ್ಲಿ? ಆಮೇಲೆ ಬೆಂಗಳೂರಲ್ಲಿ ಇದ್ದಂತ ಸುಮಾರು ಆಸ್ ಪರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ 30 ವರ್ಷಗಳಿಂದ 1990 1450 ಕೆರೆ ಇತ್ತಂತೆ. ಇವತ್ತು ಬೆಂಗಳೂರು ಉಳಿದ ಕೇವಲ 200 ಕೆರೆ ಇರ್ಬೋದು, 200+. ಇನ್ನು 1250 ಕೆರೆಗಳನ್ನ 50 ಎಕರೆ ಅನ್ಕೊಂಡ್ರು ಕೂಡ 60-70 ಸಾವಿರ ಕೆರೆ ಜಾಗವನ್ನ
30 ವರ್ಷದಲ್ಲಿ ಭ್ರಷ್ಟ ರಾಜಕಾರಣಿಗಳು, ಉಸುವಳಿ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಮಾರಿ ತಿಂದಿದ್ದಾರೆ. ಮಾರಿ ತಿಂದಿ ಅವ್ರ ಆಸ್ತಿಗಳನ್ನ 1000 ಕೋಟಿ 1400 ಕೋಟಿ ಮಾಡ್ಕೊಂಡಿದ್ದಾರೆ. ಸರ್, ಬೆಂಗಳೂರಿನ ಕೆರೆಗಳನ್ನ ಮುಚ್ಚ ಹಾಕಿ ಮಾರಿ ತಿಂದು ಮೇಕೆದಾಟಿನ ನೀರ್ ತಗೊಂಡ್ಬರ್ತೀವಿ ಅಂತ ನಾಟಕ ಮಂಡಳಿ ರಚನೆ ಮಾಡ್ತಾರಲ್ಲ, ಇವರುಗಳು ನಿಜವಾಗ್ಲೂ ನೈತಿಕತೆ ಇದೆಯಾ? ಆಮೇಲೆ ಆ ನೈತಿಕತೆ ಜವಾಬ್ದಾರಿ ಈ ತರ ಮಾಡಿರೋರ? ಆಮೇಲೆ ಆ ಕೆರೆಗಳನ್ನ ಮುಚ್ಚಿದವ್ರು ಯಾರು? ಮಾರಾಟ ಮಾಡಿದವ್ರು ಯಾರು? ದಾಖಲೆಯನ್ನು ತಿರ್ಸಿದವ್ರು ಯಾರು? ಬೆಂಗಳೂರಿಗೆ ಅಭಾವ ತರಿಸಿದ್ ಯಾರು? ಹೆಂಗಿದೆ ಕತೆ ಅಂತಂದ್ರೆ, ನಮ್ಮಲ್ಲಿರೋ ಬಾವಿನ ಮುಚ್ಚಿಬಿಟ್ಟು ಪಕ್ಕದ ಮನೆ ಕುಡಿಕೆನಲ್ಲಿ ನೀರ್ ಕುಡಿ ಅನ್ನೋ ಕೇಳೋ ಮಟ್ಟಕ್ಕೆ ಇವತ್ತಿನ ರಾಜಕಾರಣಿಗಳು ಮಾಡಿದ್ದಾರೆ. ಮುಂಚೂಣಿನಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾನೆ. ಅದ್ರ ಬಗ್ಗೆ ಏನೋ ನಿಮ್ಮ ಹತ್ರ ದಾಖಲೆ ಏನಾದ್ರು ಇದೆಯಾ ಸರ್? ಸರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಲೀಸ್ ಮಾಡಿರುವಂತ ಡಾಟಾ ವೆಬ್ಸೈಟ್ ಅಲ್ಲಿ ಓಡಿರಿ, ವಿ ಹ್ಯಾವ್ ಎವ್ರಿ ಡಾಟಾ. ಆಮೇಲೆ ಇವ್ರು ಏನೇ ದಾಖಲೆ ತಿರ್ಸ್ಬೋದು. ಬ್ರಿಟಿಷರು ಬಿಟ್ಟು ಹೋಗಿರುವಂತ ವಿಲೇಜ್ ಮ್ಯಾಪ್ಸ್ ಇದೆ. ವಿಲೇಜ್ ಮ್ಯಾಪ್ಸ್ ಅಲ್ಲಿ ನಿಮ್ಮ ಒಂದೊಂದು ಸಣ್ಣ ಸಣ್ಣ ರಸ್ತೆ ಕೂಡ ಇದೆ. ಬ್ರಿಟಿಷ್ ಬಿಟ್ಟು ಹೋಗಿರುವಂತ ವಿಲೇಜ್ ಮ್ಯಾಪ್ ಇದೆ. ದಟ್ ಈಸ್ ಅ ಬೇಸಿಕ್ ರೆವಿನ್ಯೂ ಡಾಕ್ಯುಮೆಂಟ್. ಇವ್ರಿಗೆ ಏನೇ ಇವ್ರು ಹೇಳ್ಬೋದು, ಡ್ರೋನ್ ಅಲ್ಲಿ ಅದ್ ಮಾಡಿದೀನಿ, ಆ ಆ್ಯಪ್ ಈ ಆ್ಯಪ್. ನೋ, ನೀವು ಬೆಂಗಳೂರಿನ ಸರ್, ಬೆಂಗಳೂರಲ್ಲಿ 1200 ಕೆರೆ ಅಲ್ಲ, ಕರ್ನಾಟಕದಲ್ಲಿ ಆನ್ ರೆಕಾರ್ಡ್ 41,000 ಕೆರೆಗಳಿದೆ. 11,000 ಕೆರೆಗಳು ಇವಾಗ ಕಾಣೆಯಾಗಿದೆ. ಕರ್ನಾಟಕದಲ್ಲೂ ಕೆರೆಗಳು ಕಾಣೆಯಾಗಿದೆ. ಕದ್ದು ಮಾರಿ ತಿಂದು ಇವರ ಆಸ್ತಿಗಳನ್ನ, ಇವರ ವಂಶ ಪರಂಪರೆ ಆಡಳಿತವನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ. ಸರ್, ಒಂದು ಕೆರೆ 50 ಎಕರೆ ಅನ್ಕೊಂಡ್ರು ಬೆಂಗಳೂರಲ್ಲಿ ಕಾಣೆ ಆಗಿರೋ ಕೆರೆಗಳ ಮೌಲ್ಯ ಹೆಚ್ಚು ಕಮ್ಮಿ ಒಂದು 70,000 ಎಕರೆ, 10 ಕೋಟಿ ರೂಪಾಯಿ ಅನ್ಕೊಂಡ್ರು. ಕರ್ನಾಟಕದ 3 ಬಜೆಟ್ ಅಷ್ಟು ಬೆಲೆ ಇರುವಂತ ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ದಾರೆ. ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈಗ ಎಲ್ಲಾ ಮುಚ್ಚಾಕಿ ಅಪಾರ್ಟ್ಮೆಂಟ್ಗಳನ್ನ ತಗೊಂಡ್ಬಂದು ಈಗ ಅದೇನು ಮೇಕೆದಾಟು ಅದು ಇದಂತ ಮಾಡ್ತಾ ಇದ್ದಾರೆ. ಇದೆಲ್ಲ ಉಸಿರು ಒಳ್ಳೆ ರಾಜಕಾರಣಿಗಳು ಮಾಡೋ ಕೆಲಸ. ಬೆಂಗಳೂರಿನ ಗುಂಡಿ ಬಿದ್ದಿರೋ ರಸ್ತೆ ವಿಚಾರ ಕೇಳಿದ್ರೆ ಡಿ ಕೆ ಶಿವಕುಮಾರ್ ದೇವ್ರು ಕಾಪಾಡ್ಬೇಕು ಅಂತಾನೆ. ಸರ್, ನೀವು ಹೇಳಿದ್ರಿ ಎಲ್ಲಾ ಕೆರೆಗಳ ಮುಚ್ಚಿದ್ರೆ ದಾಖಲೆಗಳು ವೆಬ್ಸೈಟ್ ಅಲ್ಲಿ ಸಿಗುತ್ತಂತ. ನೀವು ಒಬ್ಬ ವಕೀಲರಾಗಿ ಆ ದಾಖಲೆಗಳನ್ನ ಕೈಗೆ ಎತ್ಕೊಂಡು ನೀವ್ ಯಾಕೆ ತನಿಖೆ ಮಾಡ್ಬೋದಾ, ಮಾಡಿಸ್ಬೋದಲ್ವಾ? ಅಲ್ಲ ಸರ್, ಈಗ ಎಷ್ಟು ಪಿ ಎಲ್ ಹಾಕಕ್ಕಾಗತ್ತೆ ಸರ್? ಈಗ ನಾವು ಏನ್ ತನಿಖೆ ಮಾಡಿಸ್ಬೋದು ಅಂತ ಮ್ಯಾಕ್ಸಿಮಮ್ ಹೈಕೋರ್ಟ್ ಅಪ್ರೋಚ್ ಮಾಡ್ಬೋದು. ಈ ಸರ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಆರ್ಡರ್ಸ್ 1000 ಇದೆ. ಕೆರೆ ಅನ್ನೋದು ಫಾರ್ ಲೇಕ್ ಇಸ್ ದ ಸ್ಟೇಟ್ ಇಸ್ ದ ಕಸ್ಟೋಡಿಯನ್ ಆಫ್ ದ ಲೇಕ್ಸ್ ಅಂತ. ಅಂದ್ರೆ ರಾಜ್ಯ ಸರ್ಕಾರ ಕೆರೆಗಳ ಒಂದು ಇನ್ಚಾರ್ಜ್ ಸರ್. ಇವ್ರಿಗೆ ತಿಂದ್ರೆ ಯಾರು ಸರ್ ತನಿಖೆ ಮಾಡೋದು? ಹೈಕೋರ್ಟ್ ಅಲ್ಲಿ ಒಂದು 3,000 ಪಿ ಎಲ್ ಪೆಂಡಿಂಗ್ ಇದೆ. ಆ ಇರೋ ಪಿ ಎಲ್ಗಳನ್ನೇ ಡಿಸ್ಪೋಸ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಜಡ್ಜಸ್ ಶಾರ್ಟೇಜ್ ಇದ್ದಾರೆ ಆಲ್ ಓವರ್ ಇಂಡಿಯಾ. ಸರ್, ಪ್ರತಿ ಒಂದನ್ನು ವಿಧಾನಸೌಧದಲ್ಲಿ ನಡಿಬೇಕಾದ್ರೆ ಪ್ರತಿ ಒಂದನ್ನು ತಗೊಂಡಾಗ ನಾವು ಹೈಕೋರ್ಟ್ ಮೇಲೆ ಹಾಕಿದ್ರೆ ಎಷ್ಟು ಬರ್ಡನ್ ಆಗುತ್ತೆ. ಅಲ್ಟಿಮೇಟ್ ಆಗಿ ರಾಜ್ಯ ಸರ್ಕಾರಕ್ಕೆ ಅವ್ರು ರೆಫರ್ ಮಾಡೋದು ಅಲ್ವಾ? ಅಲ್ಟಿಮೇಟ್ ಆಗಿ ಅದಕ್ಕೆ ರೆಫರ್ ಮಾಡೋದು. ಅಲ್ಲೂ ಹೋಗಿ ಆದೇಶ ಮಾಡ್ಕೊಂಡ್ಬಂದು ಬರೋದ್ ಬದಲು ಸರ್, ನೈತಿಕತೆ ಒತ್ತಿರುವಂತಹ ರಾಜಕಾರಣಿಗಳು ಕಪ್ಪು ಚುಕ್ಕೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಇದನ್ ಕಪ್ಪು ಚುಕ್ಕೆ ಅಲ್ವಾ? 1250 ಕೆರೆಗಳನ್ನ ಕದ್ದಿರೋದು ಕಪ್ಪು ಚುಕ್ಕೆ ಅಲ್ವಾ? ಅದನ್ನ ಮಾರಾಟ ಮಾಡಿರೋದು ಡಕಾಯ್ತಿ ಅಲ್ವಾ? ಡಕಾಯ್ತ್ರಲ್ವಾ ಅದನ್ನ ಮಾಡಿರೋದು? ಅದನ್ನ ಮಾರಾಟ ಮಾಡಿರೋರು ಜವಾಬ್ದಾರಿಯುತವಾದಂತ ಸಂಬಳ ತಗೊಂಡು, ಡೋಂಟ್ ಯು ಥಿಂಕ್ ಇಟ್ಸ್ ಎ ಮಾಫಿಯಾ? ಗೌರ್ಮೆಂಟ್ ಅಧಿಕಾರಿಗಳ ಮಾಫಿಯಾ ಅಂತ ಅನ್ಸಲ್ಲ ನಮ್ಗೆ? ಆಮೇಲೆ 1-2 ಕೆರೆ ಅಲ್ಲ, 1250 ಕೆರೆಗಳನ್ನ ತಿಂದು ಸರ್, ಇವತ್ತು ಗ್ರೌಂಡ್ ವಾಟರ್ ಅಲ್ಲಿ ನೀರಿಲ್ಲ ಸರ್. ಬೋರ್ವೆಲ್ ಅಲ್ಲಿ ನೀರು ಬರಲ್ಲ. ಆ ಬರೋ ನೀರು ಕೂಡ ವಿಷದ ನೀರು ಬರ್ತದೆ. ದ ಅನಾಲಿಸಿಸ್ ಆಫ್ ದ ವಾಟರ್, ಇವತ್ತು ಬೆಂಗಳೂರಿನ ವಾಟರ್ ಅನಾಲಿಸಿಸ್ ಅದನ್ನು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಮಾಡಿದೆ. ನೀರಿನ ಮೇಲೆ ತೆರಿಗೆ ಹಾಕಿದ್ದಾರೆ ಸರ್ಕಾರ. ಹಾಕಿದೆ. ಮೊನ್ನೆ ಕೂಡ ಒಂದು ಲೀಟರ್ಗೆ ₹1 ಏರಿಸ್ತೀನಿ ಡಿ ಕೆ ಶಿವಕುಮಾರ್ 1400 ಕೋಟಿ ಡಿಕ್ಲೇರ್ ಮಾಡಿರೋ ಡಿ ಕೆ ಶಿವಕುಮಾರ್ಗೆ ₹1 1 ಪೈಸಾ ಅಲ್ಲ ₹100 ಜಾಸ್ತಿ ಮಾಡೋದು ಏನೂ ಅನ್ಸಲ್ಲ. ಜನಗಳ ಜೇಬಲ್ಲಿ ದುಡ್ಡಿಲ್ಲ, ಬ್ಯಾಂಕಲ್ಲಿ ದುಡ್ಡಿಲ್ಲ, ಮೈ ತುಂಬಾ ಸಾಲ ಇರುವಂತ ಸಾಮಾನ್ಯ ಜನರು, ನನ್ ತಿಳ್ದಂಗೆ ಎಲ್ಲೋ ಡಿ ಕೆ ಶಿವಕುಮಾರ್ ಅಂತ ಒಂದು 10,000 ಜನ ಇರ್ಬೋದು ಕರ್ನಾಟಕದಲ್ಲಿ. ಅವ್ರಿಗೆ ನೀರಿಗೆ 1 ಪೈಸಾ ಜಾಸ್ತಿ ಮಾಡೋದು ಏನೂ ಅನ್ಸಲ್ಲ. ಆದ್ರೆ ಸಾಮಾನ್ಯ ಜನರಿಗೆ 1 ಪೈಸಾ ಅಲ್ಲ, ಮನೆ 1 ಪೈಸಾ ಅಂತ 1 ಲೀಟರ್ಗೆ ಹೇಳ್ತಾರೆ ಸರ್. ಹಾಲಿನ ಬೆಲೆ ₹4 ಜಾಸ್ತಿ ಮಾಡಿದ್ದಾರೆ. ಮೆಟ್ರೋ ಬೆಲೆ ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ₹50 ಜಾಸ್ತಿ ಮಾಡಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಾಡಿದಲ್ಲ ಸರ್ ಮೊನ್ನೆ ₹50 ಗ್ಯಾಸ್. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅಚ್ಚೇ ದಿನ ಅಂತ ಹೇಳ್ತಾರಲ್ಲ ಸರ್. ಸೊ ಇಬ್ರು ಕೂಡ ಕಿತ್ತು ತಿಂತಾ ಇದಾರೆ ಸರ್. ಇದು ಕಾಂಗ್ರೆಸ್ ಏನು ಹೊರ್ತಲ್ಲ ಅಥವಾ ಬಿಜೆಪಿ ಏನು ಹೊರ್ತಲ್ಲ, ಇಬ್ರು ಕೂಡ ನಮ್ಮನ್ನ ಕಿತ್ತು ತಿಂತಾ ಇದಾರೆ ಸರ್. ಮುಂಚೆ ನಮ್ಮಪ್ಪ ಕೆಲ್ಸಕ್ಕೆ ಹೋಗೋರು 5 ಜನಕ್ಕೆ ಊಟ ಹಾಕೋರು. ಇವತ್ತು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋದ್ರು ಸಹ ಗಂಡ ಹೆಂಡತಿ ಮಗುಗೆ ಊಟ ಹಾಕಕ್ಕಾಗ್ದಿರಂತ ಪರಿಸ್ಥಿತಿನ ಕೇಂದ್ರ ರಾಜ್ಯ ಸರ್ಕಾರ ಸೋಕಾಲ್ಡ್ ಮೋದಿ ಅಂಡ್ ಸಿದ್ದರಾಮಯ್ಯ ಸರ್ಕಾರ ಮಾಡಿಟ್ಟಿದೆ. ಅಕಸ್ಮಾತ್ ಕೇಳಕ್ ಹೋದ್ರೆ ಇವ್ರು ಭಾಷಣ ಕೇಳ್ಬೇಕಷ್ಟೇ. ಭಾಷಣ ಕೇಳ್ಕೊಂಡು ಸುಮ್ನೆ ಬಂದ್ರೆ ಯಾಕೆ? ಅಲ್ಲೇನೋ ಪ್ರತಿರೋಧನ ಮಾಡಕ್ ಹೋಯ್ತು ಅಂತಂದ್ರೆ ಅಡಿಷನಲ್ SP ಗೆ ಒದೆ ಬೀಳೋ ಅನ್ನೋ ಮಟ್ಟಕ್ಕೆ ಒಬ್ಬ CM ಅವರು ರಿಯಾಕ್ಷನ್ ಕೊಡ್ತಾರೆ. ನನಗೆ ಗೊತ್ತಿಲ್ಲ, ಪ್ರಜಾತಂತ್ರದಲ್ಲಿ ನಿಮ್ ಭಾಷಣ ಕೇಳಲೇಬೇಕು. ಈಗ ಅವ್ರದ್ದು ಮನ್ ಕಿ ಬಾತ್ ಆಯ್ತು, ಇದು ಸಿದ್ದರಾಮಯ್ಯನ ಬಾತು.
ಎರಡೂ ಮಾತುಗಳನ್ನ ಕೇಳ್ಕೊಂಡು ಜನ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಐ ಥಿಂಕ್ ಅಲ್ಟಿಮೇಟ್ ಮನಮೋಹನ್ ಸಿಂಗ್ ಇದ್ದ ಸರ್ಕಾರದಲ್ಲಿ 400 ರೂಪಾಯಿ ಇತ್ತು ಗ್ಯಾಸ್ ಬೆಲೆ. ಎಸ್ ಎಸ್ ಮೋದಿ ಬಂದ ಮೇಲೆ 1200 1500 ರೂಪಾಯಿ ತನ 2000 ರೂಪಾಯಿ ತನ ರೀಚ್ ಆಗಿದೆ. ಎಸ್ ಅಚ್ಚೇ ದಿನ ಅಂತ ಹೇಳುವ ಮೋದಿ ಜನಸಾಮಾನ್ಯರ ಕಷ್ಟಗಳನ್ನ ಅರಿತಿದ್ರೆ ಮೋದಿ ಅವರು ಬೆಲೆ ಏರಿಕೆ ಮಾಡ್ತಿದ್ರ? ಸರ್, ಮೋದಿ ಅವರು ಮಾಡಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಈ ಬಂಡವಾಳಶಾಹಿಗಳನ್ನ ಬದುಕ್ಸಕ್ಕೆ ಮಾಡ್ತಾರಂತ ಕೆಲಸ ಬಿಟ್ರೆ ಮೋದಿನ ಅವತ್ತು ನಾವು ಒಪ್ಕೊಂಡಿಲ್ಲ, ಇವತ್ತು ಒಪ್ಕೊಳಲ್ಲ, ಮುಂದೆನೂ ಒಪ್ಕೊಳಲ್ಲ. ಯಾಕಂತಂದ್ರೆ ಆತನ ಆಡಳಿತಗಾರ ಅಂತಲ್ಲ, ಎಲ್ಲೋ ಒಂದು 4 ಜನ ಬಂಡವಾಳಶಾಹಿಗಳಿಗೋ, ಒಂದು 100 ಜನ ಬಂಡವಾಳಶಾಹಿಗಳಿಗೋ ಜೇಬನ್ನ, ಅವ್ರ ಅಕೌಂಟ್ಗಳನ್ನ ಅಥವಾ ಅವರನ್ನ ವಿಶ್ವವಿಖ್ಯಾತಿ ಶ್ರೀಮಂತರಾಗಿ ವಿಶ್ವಗುರು ಅಂತಾನೆ ಕರೀತಾರೆ ಮೋದಿ ಅವ್ರನ್ನ. ಸರ್, ಸ್ವಯಂ ಘೋಷಿತ ವಿಶ್ವಗುರುಗಳನ್ನ ಏನ್ ಹೇಳ್ಬೇಕಾಗತ್ತೆ ಸರ್? ಆಮೇಲೆ ಆ ತರ ಇದ್ದಿದ್ರೆ ನಿಜವಾಗ್ಲೂ ಇವತ್ತು ಗ್ಯಾಸ್ ಬೆಲೆ 1200 ಬಿಸಾಕುವಂತ ಗ್ಯಾಸ್ ಅನ್ನ ಇವರು 1300 400 500ಕ್ಕೆ ಮಾರ್ತಾರೆ. ಆಮೇಲೆ ಆ ಪೆಟ್ರೋಲ್ನ 30 ರೂಪಾಯಿಗೆ ತಯಾರಾಗುವಂತ ಪೆಟ್ರೋಲ್ನ 120 ರೂಪಾಯಿಗೆ ಮಾರ್ತಾರೆ. ಈ ತರ. ಆಮೇಲೆ ನಾವು ತೆರಿಗೆ ಕಟ್ಟಿದಂತ ರಾಷ್ಟ್ರೀಯ ಹೆದ್ದಾರಿಗಳು 1.5 ಲಕ್ಷ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈ ಟೋಲ್ ಗೇಟ್ಗಳನ್ನ ಬಂಡವಾಳಶಾಹಿಗಳನ್ನ ಕರ್ಕೊಂಬಂದು ಕುಣಿಸಿ ನಮ್ಮ ಹತ್ರ ಲೂಟಿ ಮಾಡ್ತಾರೆ ಅಂತಂದ್ರೆ ಮೋದಿ ಅವ್ರ ಬಗ್ಗೆ ಮಾತಾಡಕ್ಕೆ ಏನೂ ಇಲ್ಲ ಸರ್. ಜನ ಮಾತಾಡಬೇಕು. ಎಲ್ಲೋ ಒಂದು ಕಡೆ 3 ಟರ್ಮ್ ಇವರ ಒಂದು ಜನ ವಿರೋಧಿ ಆಡಳಿತವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತಂದ್ರೆ ವಿರೋಧ ಪಕ್ಷವಾಗಿ ರಾಹುಲ್ ಗಾಂಧಿ ಇಸ್ ಎ ಫೇಲ್ಯೂರ್, ಕಾಂಗ್ರೆಸ್ ಇಸ್ ಎ ಫೇಲ್ಯೂರ್. ಆಮೇಲೆ ಕಾಂಗ್ರೆಸ್ಗೆ ಆ ಕೆಪಾಸಿಟಿ ಇಲ್ಲ, ಕಳ್ಕೊಂಡ್ಬಿಟ್ಟಿದೆ ಅಂತ ನನಗನ್ನಿಸ್ತದೆ. ಕಾರಣ ಏನಕ್ಕೆ ಅಂದ್ರೆ ರೀಸೆಂಟ್ ಬಿಹಾರ್ ಎಲೆಕ್ಷನ್ಗೆ ಖರ್ಗೆ ಅವರು ಮತ್ತೆ ಅವರೆಲ್ಲ ಹೋದಾಗ ಅಲ್ಲಿ ಜನ ಸೇರ್ಲಿಲ್ಲ ಅಂದ್ರೆ ಖರ್ಗೆ ಅವರು ಕಾಂಗ್ರೆಸ್ ಏನ್ ಮಾಡ್ಬೇಕು, ರಿಸೈನ್ ಮಾಡಿ ಮನೆಗೆ ಹೋಗ್ಬೇಕು, ಯಾರಾದ್ರೂ ಹೊಸ ನಾಯಕತ್ವ ಕೊಡ್ಬೇಕು. ಅದು ಮಾಡ್ಲಿಲ್ಲ ಅವರು. ಬಿಹಾರಲ್ಲಿ ಅಲ್ಲಿರುವ ಯಾರು ಇನ್ಚಾರ್ಜ್ ಇದ್ನಲ್ಲ ಅವನ್ನ ಕಿತ್ತು ಬಿಸಾಕಿದ್ರು. ಈಗ ಜನ ಬರ್ಲಿಲ್ಲ ಅಂದ್ರೆ ನನ್ನ ನಾಯಕನಾಗಿ ನಾನು ಫೇಲ್ಯೂರು, ಖರ್ಗೆ ಇಸ್ ಎ ಫೇಲ್ಯೂರು. ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕು, ಹೊಸಬರಿಗೆ ಅವಕಾಶ ಕೊಡ್ಬೇಕೆ ಹೊರತು ಎಲ್ಲಿವರೆಗೂ ಸರ್ ಈ ವಂಶ ಪಾರಂಪರ್ಯ ಅಥವಾ ಮಾಫಿಯಾಗಳನ್ನ ಈ ಕಾಂಗ್ರೆಸ್ ನಡ್ಸ್ಕೊಳ್ ಬರ್ತದೆ ಸರ್, ಅಲ್ಲಿವರೆಗೂ ಬಿಜೆಪಿನ ಮುಟ್ಲಿಕ್ಕೆ ಆಗಲ್ಲ. ಬಿಜೆಪಿಯವರಿಗೆ ಕಾಂಗ್ರೆಸ್ಸಿನ ಅಣು ಗೊತ್ತು, ಅವರ 70 ವರ್ಷದ ಆಡಳಿತ ಗೊತ್ತು, ಅವರ ಪಲ್ಸ್ ರೇಟ್ ಗೊತ್ತು, ಅವ್ರು ಇಂಥದ್ದೇ ಮಾಡ್ತಾರೆ ಅಂತ ಗೊತ್ತು. ಹಂಗಾಗಿ ಬಿಜೆಪಿನ ಬಗ್ಗು ಬಡಿಲಿಕ್ಕೆ ಅಥವಾ ಅವರ ಜನವಿರೋಧಿ ನೀತಿನ ಬಗ್ಗು ಬಡಿಲಿಕ್ಕೆ ಕಾಂಗ್ರೆಸ್ ಇಸ್ ಇನ್ಕೇಪಬಲ್. ಸೊ ಹಂಗಾಗಿ ನಾವು ಯಾರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಮೋದಿ ಇಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಈ ಕಾರ್ಪೊರೇಟ್ಗಳು, ಬಂಡವಾಳಶಾಹಿಗಳ ರೆಪ್ರೆಸೆಂಟೇಟಿವ್ ಮೋದಿ. ಹಂಗಾಗಿ ಏನು ಎಕ್ಸ್ಪೆಕ್ಟ್ ಅಂತೂ ಮಾಡ್ಲಿಕ್ಕೆ ಆಗಲ್ಲ. 50 ಲಕ್ಷ ಕೋಟಿ ಸಾಲ ಇದ್ದಂತ, ಡೆಬಿಟ್ ಇದ್ದಂತ ಭಾರತ ಮೋದಿ ಆಡಳಿತದಲ್ಲಿ 12 ವರ್ಷದಲ್ಲಿ 250 ಲಕ್ಷ ಕೋಟಿ ಸಾಲಕ್ಕೆ ಬಂದು ನಿಂತಿದೆ ಸರ್. ರಾಷ್ಟ್ರದ ಆಸ್ತಿಗಳನ್ನೆಲ್ಲ, ಪೋರ್ಟುಗಳನ್ನ, ಶಿಪ್ಗಳನ್ನ ತಗೊಂಡಾಗ ಎಲ್ಲ ಪ್ರೈವೇಟ್ ಅವ್ರಿಗೆ ಮಾರಾಟ ಮಾಡಿ ಇವತ್ತೊಂದು ಪ್ರೈವೇಟ್ ಗೌರ್ಮೆಂಟ್ ರನ್ ಮಾಡ್ತಾ ಇದೆ. ಸೊ ಅವರು ನಮ್ಮ ಹತ್ರ ಕಿತ್ಕೊಂಡ್ ತಿನ್ನಕ್ಕೆ ಹೊರತು ನಮ್ಗೆ ಏನೂ ವಾಪಸ್ ಅಂತೂ ಕೊಡಲ್ಲ. ಆಮೇಲೆ ರಾಯಬಾತ್ ನಿತೀಶ್ ಕುಮಾರ್ ಮತ್ತೆ ಇವರೆಲ್ಲ ಹೇಗೆ ಅಂತಂದ್ರೆ ಆ ಟೈಮ್ಗೆ ಸರ್ಕಾರ ನಡೆಸಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ತಾರೆ. ಖಂಡಿತವಾಗಿಯೂ ಮೋದಿ ಮತ್ತೆ ಬಿಜೆಪಿಯಿಂದ, ಇವತ್ತಿನ ಬಿಜೆಪಿ ಮತ್ತೆ ಮೋದಿಯಿಂದ ಯಾವುದೇ ರಾಜ್ಯಗಳು ಏನು ಎಕ್ಸ್ಪೆಕ್ಟ್ ಅಂತೂ ಮಾಡೋಕ್ಕಾಗಲ್ಲ. ಆ ಮಟ್ಟಿಗೆ ರಾಜಕೀಯ ಹಾಳಾಗಿ ಹೋಗಿದೆ. ನಾವಂತೂ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್. ಮೇಲೆ ಇರೋನು ಏನಾದರೂ ಒಂದು ಬದಲಾವಣೆ ತರಬೇಕೆ ಹೊರತು ಬಿಜೆಪಿಯಿಂದ ಏನು ಬದಲಾವಣೆ ಅಂತೂ ಆಗೋದಿಲ್ಲ. 2013 2023 ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. 2013 ಸಿದ್ದರಾಮಯ್ಯ ಇದ್ರು, 2018 ಬಿಜೆಪಿ ಅವ್ರು ಬಂತು, ಈಗ 2023 ಕಾಂಗ್ರೆಸ್ ಅಲ್ಲಿ ಬರ್ತಾರೆ. ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಈಗ ಹೇಗೆ ಅನಿಸ್ತಿದೆ? ಸಿದ್ದರಾಮಯ್ಯ ಮುಖವಾಡ ಹಾಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಕಣ್ಣು ಮುಂದೆ ಕಳ್ಳತನ ಮಾಡಿದ್ರು, ಕಣ್ಣು ಮುಂದೆ ಲೂಟಿ ಆದ್ರು, ಕಣ್ಣು ಮುಂದೆ ಭ್ರಷ್ಟಾಚಾರ ನಡೆದ್ರು, ಏನೂ ನಡೆದಿಲ್ಲ ಅನ್ನೋ ಒಂದು ಗೋಜಿಗೆ ಸಿದ್ದರಾಮಯ್ಯ ಹೊರಟೋಗ್ಬಿಟ್ಟಿದ್ದಾರೆ. 2013 ಸಿದ್ದರಾಮಯ್ಯನೇ ಬೇರೆ, 2023 ಸಿದ್ದರಾಮಯ್ಯನೇ ಬೇರೆ. ಅವತ್ತು ಒಬ್ಬ ನಿಕೃಷ್ಟ ರಾಜಕಾರಣಿ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಇವತ್ತು ಮಗನ ಕರ್ಕೊಂಬಂದು MLC ಮಾಡಿ ಪುತ್ರ ವ್ಯಾಮೋಹವನ್ನ, ರಾಜಕೀಯ ವಂಶ ಆಡಳಿತವನ್ನ ಸಿದ್ದರಾಮಯ್ಯನು ಕೂಡ ನಾನು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾನೆ. 40% ಆರೋಪ ಮಾಡಿ ದಾಖಲೆ ಇಲ್ಲದೆ, ಒಬ್ಬ ಅಡ್ವೊಕೇಟ್ ಆಗಿ ದಾಖಲೆ ಇಲ್ಲದೆ ನಗುಪಾಟ್ಲಾಗಿದೆ. ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಹತ್ರ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ದಾಖಲೆ ಸಿಕ್ಕಿಲ್ಲ. ಅಂದ್ರೆ ಸುಳ್ಳು ಹೇಳೋದು ಸಿದ್ದರಾಮಯ್ಯ 2023 ಚುನಾವಣೆ 40% ಸುಳ್ಳು ಆರೋಪ ಮಾಡಿದ, ಅಥವಾ ದಾಖಲೆ ಇಲ್ಲದೆ ಉಚ್ಚಾಟ ಮೆರೆದ್ರ, ಜನಗಳಿಗೆ ಟೋಪಿ ಹಾಕಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಇವತ್ತು ಅದೇ ಡೆಪ್ಯೂಟಿ CM ಮೇಲೆ ಆರೋಪ ಬಂದ್ರೆ ಕಣ್ಣು ಮುಚ್ಕೊಂಡು ಕೂತಿರುವಂತ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಮ್ಗೆ ಭ್ರಷ್ಟಾಚಾರದ ವಿರುದ್ಧ ಯಾರೇ ಮಾಡಿದ್ರು ಕೂಡ ವಿರೋಧ ಮಾಡ್ತೀವಿ. ಕಾಂಗ್ರೆಸ್ ಸೆಕ್ಯುಲರ್ ಫೀಚರ್ಸ್ ಇದೆ. ಹಂಗಂದ ಮಾತ್ರಕ್ಕೆ ಇವರು ಭ್ರಷ್ಟಾಚಾರ ಮಾಡಿದ್ರೆ, ಸುಳ್ಳು ಹೇಳಿ ರಾಜಕೀಯ ಮಾಡಕ್ ಬಂದ್ರೆ ಖಂಡಿತವಾಗಿ ಇವ್ರನ್ನ ಕೂಡ ನಗ್ನ ಮಾಡ್ಬೇಕಾದಂತ ಜವಾಬ್ದಾರಿ 6 ಕೋಟಿ ಕನ್ನಡಿಗರ ಮೇಲೆ ಇದೆ. ಅದನ್ನ ನಾವು ಮಾಡ್ತಾ ಇದೀವಿ ಸರ್.
5 ಗ್ಯಾರಂಟಿಗಳನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ರಾಜ್ಯದ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಸರ್ ಗ್ಯಾರಂಟಿ 5 ಗ್ಯಾರಂಟಿ ಅಂತ ಕೊಟ್ಟು ಏನೋ ಹಾಲನ್ನ 4 ರೂಪಾಯಿ ಜಾಸ್ತಿ ಮಾಡೋದು, ಮೆಟ್ರೋ ಬೆಲೆನ ಜಾಸ್ತಿ ಮಾಡೋದು, ಪ್ರತಿಯೊಂದು ಬೆಲೆ ಮಾಡಿದ್ದಾರೆ, ಪ್ರತಿಯೊಂದು ಬೆಲೆ ಆಗಿದೆ. ಸರ್ ಭ್ರಷ್ಟಾಚಾರ ಕಡಿಮೆನೇ ಆಗಿಲ್ಲ, ಭ್ರಷ್ಟಾಚಾರ ಅತಿ ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಅತಿ ಜಾಸ್ತಿ ಆಗಿದೆ. ಅದೇ ಕಿತ್ತೋಗಿರೋ ರೋಡ್ಗಳು. ಓಕೆ, ಆಮೇಲೆ ನಿಜವಾಗ್ಲೂ ಇವರುಗಳು ಗ್ಯಾರಂಟಿ ಕೊಟ್ಟಿರೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. 2023 ಚುನಾವಣೆ ಆಗಿದ್ದು, 2024 MP ಚುನಾವಣೆ ಆಗುತ್ತೆ. ಇವರ ಗ್ಯಾರಂಟಿಗಳು 1 ವರ್ಷ ರೀಚ್ ಆಗಿದ್ರೆ 28-29 MP ಸೀಟ್ಗಳಿದೆ. 28-29 ಬರ್ಬೇಕಾಗಿತ್ತು. ಆಮೇಲೆ ನಿಜವಾಗ್ಲೂ ಜನ ಇವರಿಗೆ ಮ್ಯಾಂಡೇಟ್ ಕೊಟ್ಟವ್ರೆ, ಇವರ ಪಂಚ ಗ್ಯಾರಂಟಿಗಳ ಮೇಲೆ ಜನ ಓಡಕ್ಕೆ 28 ಗೆಲ್ಬೇಕಾಗಿತ್ತು. ಗೆದ್ದಿಲ್ಲ, ಬರೀ 9 ಗೆದ್ದಿದ್ದು. ಫರ್ಗೆಟ್ ಅಬೌಟ್ ಆಲ್ ದಟ್. DK ಶಿವಕುಮಾರ್ ತಮ್ಮನ್ ಗೆಲ್ಸ್ಕೊಳಕ್ಕಾಗಿಲ್ಲ ಈ ಗ್ಯಾರಂಟಿಗಳಿಂದ. ಸಿದ್ದರಾಮಯ್ಯ ಗ್ಯಾರಂಟಿಗಳು ಕೊಟ್ಟಿರ್ಬೋದು, ಬಟ್ ಅದು ರೀಚ್ ಆಗ್ತಾ ಇದೆಯಾ ಸರ್? ನಿಜವಾಗ್ಲೂ ರೀಚ್ ಆಗ್ತಾ ಇದೆ. ಆಮೇಲೆ ಒಂದ್ ಕಡೆ ಗ್ಯಾರಂಟಿ ಅನ್ನೋದು, ಇನ್ನೊಂದ್ ಕಡೆ ಬೆಲೆ ಏರಿಸೋದು, ಇನ್ನೊಂದ್ ಕಡೆ ಭ್ರಷ್ಟಾಚಾರ ಜಾಸ್ತಿ ಮಾಡೋದು, ಇನ್ನೊಂದ್ ಕಡೆ ಪರ್ಸೆಂಟೇಜ್ಗಳು ಜಾಸ್ತಿ ಮಾಡೋದು. ಸೊ ಏನಾಗ್ತಾ ಇದೆ ಸರ್? ಬರೀ ಗ್ಯಾರಂಟಿ ಅನ್ನೋದಿಲ್ಲ ಸರ್. ಗ್ಯಾರಂಟಿ 4 ಲಕ್ಷ ಕೋಟಿನೂ ಸಹ ಜನರಿಗೆ ವಾಪಸ್ ಬರಬೇಕು. ದಟ್ ಈಸ್ ಅ ಗ್ಯಾರಂಟಿ. ಬಟ್ ಆ 4 ಲಕ್ಷ ಕೋಟಿ ಎಲ್ಲ ಗೆದ್ದಿರುವಂತ MLAಗಳು, ಮಿನಿಸ್ಟರ್ಗಳು, ವಿರೋಧ ಪಕ್ಷದವರು ಹಂಚ್ಕೊಂಡ್ ತಿಂದ್ರೆ ಸರ್ ಜನಗಳಿಗೆ ಏನ್ ಗ್ಯಾರಂಟಿ ಸರ್? ಜನಗಳಿಗೆ ಗ್ಯಾರಂಟಿ ಚಿಪ್ಪು ಸರ್, ತೆಂಗಿನಕಾಯಿ ಚಿಪ್ಪೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಈ ಸತಿ ತೆಂಗಿನಕಾಯಿ ಚಿಪ್ಪೆ ಸರ್. ಹಾಗಾದ್ರೆ ನೀವೇ ಹೇಳ್ತಿದ್ರಿ ಮೋದಿ ಅವರು 15 ಲಕ್ಷ ಎಲ್ಲ ಅಕೌಂಟಿಗೆ ಆಗ್ತೀವಿ ಅಂತಂದ್ರೆ ಅದ್ರ ಮೋದಿ ಕೊಟ್ಟದ್ದು ಚಿಪ್ಪ ತಾನೆ ಎಲ್ರಿಗೆ? ಡೆಫಿನೆಟ್ಲಿ. ನನ್ಗೇನು ಹೇಳಲಿಕ್ಕೆ ನನಗೇನು ಸಿಗಲ್ಲ. BJP ಸುಳ್ಳು ಹೇಳಿ ಬಂದ್ರು ಅದನ್ನೇ ಇವತ್ತು ಕಾಂಗ್ರೆಸ್ ಅವರು ಪರಿಪಾಠವಾಗಿ ಫಾಲೋ ಮಾಡಿಕೊಂಡು ಆ ಫ್ರೀ ಸ್ಕೀಮ್ಸ್ ನ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್. ಡೆಲ್ಲಿನ ಬದಲಾವಣೆ ಮಾಡ್ಲಿಕ್ಕೆ ಇವರು ರಾಜಕೀಯ ಮಾಡ್ತಾ ಇರೋದು ಅದನ್ನ. ಸರ್ ರಾಜಕೀಯ ಬೇರೆ, ಫ್ರೀ ಸ್ಕೀಮ್ಸ್ ಇಟ್ಕೊಂಡು ಸಮಾಜದ ಬದಲಾವಣೆ ಬೇರೆ ಸರ್. ಅಲ್ಲಿ ಹೋಗಿ ನೋಡಿ 13,000 ಕ್ಲಾಸ್ ರೂಮ್ಸ್ ಅನ್ನ ಕಟ್ಟಿದಾನೆ ಅವನು. ಏನ್ ಮಾಡ್ದ ಬಿಟ್ನ? ಭ್ರಷ್ಟಾಚಾರದ ಆರೋಪ ಇದೆ, ಜೈಲ್ಗೆ ಹೋದ, ಈಚೆ ಬಂದ, ಎಲ್ಲ ಒಂದು ತಕ್ಕ ಮಟ್ಟಿಗೆ ಬದಲಾವಣೆ. ಸರ್ ಇದನ್ನ 70 ವರ್ಷದಲ್ಲಿ ಕಾಂಗ್ರೆಸ್ ಯಾಕೆ ಮಾಡಕ್ ಆಗ್ತಾ ಇರ್ಲಿಲ್ಲ? ಇವತ್ತು BJP ಇವತ್ತೇನೋ ಅಡ್ವಾಂಟೇಜ್ ತಗೊಳ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ಸಿನ ವಂಶ ಪರಂಪರೆ ಆಡಳಿತ, ಮಾಫಿಯಾ ಆಡಳಿತ ಇದೆಯಲ್ಲ, ಅದರ ಅಡ್ವಾಂಟೇಜ್ ಇದೆಲ್ಲ ಸರ್. ಕಾಂಗ್ರೆಸ್ ಅಲ್ಲಿ ಸೋಲು ಅನ್ನೋದು ಅವ್ರಿಗಿಲ್ಲ. ವಂಶ ಪರಂಪರೆ ಈ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ರಾಹುಲ್ ಗಾಂಧಿ ನಡ್ಕೊಳೋದ 2024 ಹೊಗೆ ಆಯ್ತು ಸರ್. ಅಟ್ಲೀಸ್ಟ್ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು. ರಾಹುಲ್ ಗಾಂಧಿ ಓದ್ತಾ ಇದ್ರೆ ಒಂದಷ್ಟು ಯುವ ಪಡೆಯನ್ನ ಪಕ್ಕದಲ್ಲಿ ಕರ್ಕೊಂಡು ಹೋಗ್ಬೇಕು ಸರ್. 2nd ಲೆವೆಲ್ 3rd ಲೆವೆಲ್, ಇಲ್ಲೂ ಕೂಡ 2nd ಲೆವೆಲ್ 3rd ಲೆವೆಲ್ ಬೆಲ್ಟ್ಸ್ ಅಲ್ಲ, ಗಾಂಧಿ ಫ್ಯಾಮಿಲಿನೇ ಆಗ್ಬೇಕು. ಅದೇ ಸರ್ ನೀವು ಹೇಳಿದ್ರೆ ಅದೇ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಅವಕಾಶ ಯಾಕೆ ಕೊಡಬಾರ್ದು ಸರ್? ಯಾಕೆ ನೀವ್ ಯಾಕೆ ಆಗ್ಬಾರ್ದು? ನಾನು ಯಾಕೆ ಆಗ್ಬಾರ್ದು? ಖರ್ಗೆ ಮಗನೇ ಯಾಕೆ ಆಗ್ಬೇಕು? ಯಾಕೆ ಖರ್ಗೆ ಕಲಬುರ್ಗಿನಲ್ಲಿ ಬೇರೆ ಡಿಪ್ರೆಸ್ ಕ್ಲಾಸ್ ಇಲ್ವಾ? ಅವ್ರನ್ನ ಯಾರಾದ್ರು ಇವತ್ತು 40 ವರ್ಷದ ಖರ್ಗೆ ಎಲ್ಲೇ ಹೋದ್ರು ಕೂಡ ವಂಶ ಪರಂಪರೆ ಆಡಳಿತ ಅಲ್ವಾ? ಆಮೇಲೆ ರಾಹುಲ್ ಗಾಂಧಿನ ಯಾಕೆ ಆಗ್ಬೇಕು? ನೀವ್ ಯಾಕೆ ಆಗ್ಬಾರ್ದು? ಕಾಂಗ್ರೆಸ್ ನಿಮ್ಮನ್ನ ಯಾಕೆ ಮಾಡ್ಬಾರ್ದು? ನನ್ನನ್ನು ಯಾಕೆ ಮಾಡ್ಬಾರ್ದು? ಯಾಕೆ ವಂಶ ಪರಂಪರವಾಗಿ 3 ಜನ ಪ್ರಧಾನಮಂತ್ರಿಗಳವ್ರೆ 4ನೇ ಆಗ್ಬೇಕಾ? ಆ ಕೆಪಾಸಿಟಿ ಇದೆಯಾ? ಆ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇದೆಯಾ? ಹೋಗ್ಲಿ, ಆ ಇಮೇಜ್ ಇದೆಯಾ? ಇಲ್ಲ. ಇದ್ದಿದ್ರೆ ನಿಮ್ಮನ್ನ ಜನ ಓಟ್ ಹಾಕೋರು. ಈಗ ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡ್ಕೊಂಡೋಗಿ ಆ ಇಮೇಜ್ ಇಲ್ಲ ಅಂದ್ರೆ ನಿಮ್ಗೆ ಹಾಕಿಲ್ಲ. ಕಾಂಗ್ರೆಸ್ ಅಲ್ಲಿ ಆಲ್ಟರ್ನೇಟಿವ್ಸ್ ಇಲ್ಲ ಸರ್. ಒಂದು ಸೋತ್ರೆ ಆಲ್ಟರ್ನೇಟಿವ್ಸ್ ಮಾಡಲ್ಲ, ಅವನ್ನೇ ಮತ್ತೆ ಹಾಕೋದು. ಅವ್ನು ಜನ ಬೇಸರಾಗಿ ಓಟ್ ಹಾಕ್ಬೇಕು, ಇಲ್ಲ ಅಂದ್ರೆ ಆ ಪಕ್ಷನೇ ನಾಶ ಆಗಬೇಕು. ಮೋಸ್ಟ್ಲಿ ಕಾಂಗ್ರೆಸ್ ನಾಶ ಆಗಕ್ಕೆ ಏನಾದ್ರು ದಾರಿ ಹಿಡಿದಿದೆ ಗೊತ್ತಿಲ್ಲ ನಮಗೆ. ಮೋದಿ ಅವರು ಕಾಂಗ್ರೆಸ್ನ ದೇಶದಲ್ಲಿ ಮುಕ್ತ ರಾಜಕಾರಣ ಮಾಡ್ಬೇಕಂತ ಹೊರಟಿದೆ ಸರ್. ಯಾರು ಮುಕ್ತ ಮಾಡಕ್ಕಾಗಲ್ಲ ಸರ್. ನಮ್ಮ ಮೋದಿ ಅವ್ರೇನು ಮಾಡಕ್ಕಾಗಲ್ಲ. ಕಾಂಗ್ರೆಸ್ ಅವ್ರನ್ನೇ ಮುಕ್ತ ಮಾಡ್ತಾ ಇರ್ತಾರೆ. ಆ ಮಟ್ಟಿಗೆ ಇವತ್ತು ರಾಜಕೀಯನ ಆವಾಗಲೇ ಹೇಳಿದೆ, ಬಿಹಾರಲ್ಲಿ ಜನ ಬರ್ಲಿಲ್ಲ ಅಂತಂದ್ರೆ ಒಬ್ಬ ಅಧ್ಯಕ್ಷನಾಗಿ ಮಲ್ಲಿಕಾರ್ಜುನ ಖರ್ಗೆ ರಿಸೈನ್ ಮಾಡಬೇಕು, ರಾಹುಲ್ ಗಾಂಧಿ ರಿಸೈನ್ ಮಾಡಬೇಕು, ಹೊಸ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್ ಇವರೆಲ್ಲ ಸ್ವಾರ್ಥಿಗಳು. ಇವರೇ ಪ್ರೈಮ್ ಮಿನಿಸ್ಟ್ರು, ಇವ್ರು ಬಿಟ್ಟರೆ ಬೇರೆ ಯಾರು ಸಿಗಲ್ಲ ಅನ್ನೋ ಮನೋಭಾವನೆ. ಆಮೇಲೆ ಇವ್ರುಗಳು ಮಾಫಿಯಾ ನಡೆಸ್ತಾ ಇದ್ದಾರೆ, ಪಕ್ಷ ಅಲ್ಲ ಸರ್. ಇವರುಗಳು ಪಕ್ಷ ನಡೆಸಿದ್ರೆ ಏನೂ ಆಗ್ತಾ ಇರಲಿಲ್ಲ, ಮಾಫಿಯಾಗಳು ನಡೆಸ್ತಾ ಇದ್ದಾರೆ. ಮಾಫಿಯಾದಿಂದ ಒಬ್ಬ ಟೀ ಸೆಲ್ಲರು ಒಬ್ಬ 70 ವರ್ಷ ನಡ್ಕೊಂಬಂದಂತ ಕಾಂಗ್ರೆಸ್ ಮುರ್ಸಕ್ಕೆ ಪಣ ತೊಡ್ತಾನೆ ಅಂತಂದ್ರೆ ಎಷ್ಟು ವೀಕ್ ಇರ್ಬೋದು ಕಾಂಗ್ರೆಸ್ ಸರ್. ಮೋದಿ ಇಸ್ ನಾಟ್ ಸ್ಟ್ರಾಂಗ್, ಕಾಂಗ್ರೆಸ್ ಇಸ್ ವೀಕ್. ಕಾಂಗ್ರೆಸ್ಸಿನ ಲೀಡರ್ಶಿಪ್ ವೀಕ್ ಆಗಿದೆ. ಅದನ್ನ ಬದಲಾವಣೆ ಮಾಡಿದ್ರೆ ಮೋದಿ ನೆಕ್ಸ್ಟ್ ಚುನಾವಣೆ ಎಲ್ಲ ಅದಕ್ಕೆ ಮುಂಚೆನೇನೋ ಮೋದಿನೇ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಸರ್. ಈಗ ನಾನು ನನ್ನ ಬ್ಯಾಕ್ ಗ್ರೌಂಡ್ ಇಲ್ಲಂತ ರಾಜಕಾರಣಿ, ಫಸ್ಟ್ ಜನರೇಷನ್ ಅಡ್ವೊಕೇಟು. ಇಡೀ ಕರ್ನಾಟಕದ ರಾಜಕಾರಣಿಗಳನ್ನ, ಪೊಲೀಸ್ ಅವ್ರನ್ನ ನಮ್ಮ ಒಂದು ಚಿಟಿಕೆನಲ್ಲಿ ಫೈಟ್ ಮಾಡ್ತೀವಿ. ಇಲ್ಲ ಅವರು ಡೈರೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳ್ತಲ್ಲ. ಸೊ ಇದು ಬೇಕಾಗಿದೆ. ಇದು ನನ್ನ ಬ್ಯಾಕ್ ಗ್ರೌಂಡ್ ಇಲ್ಲಂತರ ಹೋರಾಟ, ಬ್ಯಾಕ್ ಗ್ರೌಂಡ್ ಅಂತ ಲೀಡರ್ಶಿಪ್, ಸ್ಟ್ಯಾಂಡು, ಇದು ಒಬ್ಬ ರಾಹುಲ್ ಗಾಂಧಿಲಿ ಬೇಕಾಗಿದೆ. ಇದು ಬಂದಾಗ ಆಮೇಲೆ ಇಂಟೆಲಿಜೆನ್ಸ್ ನೆಟ್ವರ್ಕ್ ಬೇಕು, ಇನ್ಪುಟ್ಸ್ ಬೇಕು. ಬರೀ ನಾನು ರಾಹುಲ್ ಗಾಂಧಿ ಆಗ್ಬಿಟ್ರೆ ಆಗಲ್ಲ.
ಯುನಿಟಿ ಆಗ ವೆರಿ ಬಿಗ್ ನೆಟ್ವರ್ಕ್. ಆ ನೆಟ್ವರ್ಕ್ ಬರೀ ಕಾಸು ಕೊಟ್ಟು ಕಾರ್ಯಕರ್ತರು ಕರ್ಕೊಂಬರ್ತಲ್ಲ ಸರ್. ಜನರಿಗೆ ಬೋರ್ ಆಗಿದೆ ಕಾಂಗ್ರೆಸ್ ಅಂತಂದ್ರೆ, ಯಾಕಂದ್ರೆ ಹೊಸ ನಾಯಕತ್ವ ಇಲ್ಲ. ಯಾಕೆ ಸರ್ ನೆಹರು ಆದ್ಮೇಲೆ ಇಂದಿರಾ ಗಾಂಧಿನೇ ಆಗ್ಬೇಕು, ಇಂದಿರಾ ಗಾಂಧಿ ಆದ್ಮೇಲೆ ರಾಜೀವ್ ಗಾಂಧಿನೇ, ರಾಜೀವ್ ಗಾಂಧಿ ಆದ್ಮೇಲೆ ಯಾಕೆ ಸರ್ ವೈ ನಾಟ್ ಜಗದೀಶ್? ಹೌದು. KPCC ಅಥವಾ ಕಾಂಗ್ರೆಸ್ ಏನಾದ್ರು ರಾಹುಲ್ ಗಾಂಧಿಯ ಆಸ್ತಿನ, ಮಲ್ಲಿಕಾರ್ಜುನ ಖರ್ಗೆ ಆಸ್ತಿನ, DK ಶಿವಕುಮಾರ್ ಆಸ್ತಿನ? ಸರ್ ಕಾಂಗ್ರೆಸ್ ಇಸ್ ಐಡಿಯಾಲಜಿ. ಸ್ವತಂತ್ರ ಪೂರ್ವದ ಒಂದು ಐಡಿಯಾಲಜಿ ಆಗಿತ್ತು ಸರ್. ಎಷ್ಟೋ ಜನ ಪ್ರಾಣ ಮಾನ ಕೊಟ್ಟು ಬಂದಂತ ಸ್ವತಂತ್ರದಲ್ಲಿ ದ ಔಟ್ಕಮ್ ವಾಸ್ ಪಾಲಿಟಿಕ್ಸ್, ದಟ್ ವಾಸ್ ಕಾಂಗ್ರೆಸ್ ಸರ್. ವಂಶ ಪರಂಪರೆ ಮಾಡ್ಕೊಬೇಕು ಅಂತ ಸಂವಿಧಾನ ಬರ್ದಿಲ್ಲ ಸರ್. ಹಂಗಂದಿದ್ರೆ ಇಂಗ್ಲೆಂಡ್ ತರ ರಾಜಮನೆತನ ಆಗ್ಬಿಡ್ತಾ ಇತ್ತು. ಹಂಗಾರೆ ಬದಲಾವಣೆ ಮಾಡ್ಬಿಡಿ. ಯು ಬ್ರಿಂಗ್ ಸಂವಿಧಾನವನ್ನ ಯಾವ್ದಾದ್ರು ರಾಜಮನೆತನ ಕೆಳಗೆ ತಂದ್ಬಿಡಿ. ಈ ಇಂಗ್ಲೆಂಡ್ ಅಲ್ಲಿ ಅದೇ ತರದ್ದು, ರಾಜಮನೆತನ ಕೆಳಗಡೆ ಸರ್ಕಾರ, ಅದೇ ತರ ಮಾಡಿಬಿಡಿ. ಯಾರೇ ಬಂದ್ರು ಗಾಂಧಿ ಫ್ಯಾಮಿಲಿನೇ ಆಗ್ಬೇಕು ಅಂತ ಸರ್. ಈ ಧೋರಣೆಯಿಂದನೇ ಒಬ್ಬ ಚಾಯ್ವಾಲ ಇವತ್ತು ದೇಶವನ್ನು ಆಡಳಿತ ಮಾಡ್ತಾರೆ, ತಪ್ಪೇನಲ್ಲ. ಆದ್ರೆ ಜನರಿಗೆ ಆಗ್ತಿರೋ ನೋವು, ಸಂಕಷ್ಟ, ಬೆಲೆ ಏರಿಕೆ, ಆ ನಿಕೃಷ್ಟತೆ, ಒಂದಷ್ಟು ಗುಜರಾತಿಗಳನ್ನ ಬೆಳೆಸೋದು, ಮಿಕ್ಕಿದವ್ರನ್ನೆಲ್ಲ ತುಳಿಯೋದು, ಕಾರ್ಪೊರೇಟ್ ಮಾಫಿಯಾಗಳು ಮಾಡೋದು, ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಎಕ್ಸಂಪ್ಷನ್ ಕೊಟ್ಕೊಳೋದು, ಜನರ ಬೆಲೆ ಏರಿಸೋದು ಸರ್. ಪ್ರತಿ ಒಂದ್ರಲ್ಲೂ ಜನ ನೋಯ್ತಾ ಇದ್ದಾರೆ ಸರ್. ಯಾರ ಮುಖದಲ್ಲೂ ಕಳೆ ಇಲ್ಲ ಈ ಮೋದಿ ಆಡಳಿತದಲ್ಲಿ. ಇವತ್ತು ಯುದ್ಧ ಅಂತ ಮಾಡ್ತಾ ಇದ್ದಾರೆ. ಪೇಪರ್ ಅಲ್ಲಿ ಯುದ್ಧ ನೋಡಿ ಸಾಕಾಗ್ಬಿಟ್ಟಿದೆ ನಮಗೂ. ಇದಕ್ಕೆ ಮುಂಚೆ ಪುಲ್ವಾಮಾ ಆಯ್ತು, ಅಕೌಂಟಬಿಲಿಟಿ ಇಲ್ಲ. 300 kg RDX ಹೆಂಗ್ ಬಂತು ಗೊತ್ತಿಲ್ಲ. ಆಮೇಲೆ ಆರ್ಟಿಕಲ್ ಜಮ್ಮು ಕಾಶ್ಮೀರ ಆರ್ಟಿಕಲ್ ತೆಗೆದ್ಮೇಲೆ ನಾವೆಲ್ಲ ಟ್ರಿಪ್ ಹೋಗ್ಬೇಕು ಅಂತ ಇವ್ರ ಆಸೆ ಹುಡ್ಸೋರು. ಇವರು ಟ್ರಿಪ್ ಹೋದನ್ನ ಗುಂಡಾಕಿ ಸಾಯಿಸೋದ ಮೇಲೆ ಯುದ್ಧ ಮಾಡ್ತೀವಿ, ಏರ್ ಸ್ಪೇಸ್ ಅನ್ನ ಬ್ಲಾಕ್ ಮಾಡ್ತೀವಿ, ವಾಘಾ ಬಾರ್ಡರ್ ನ ಮುಚ್ತೀವಿ ಸರ್. ಏನ್ ಸರ್ ಇದು? ಪೇಪರ್ ಅಲ್ಲಿ ಏನ್ ಸರ್ ನೋಡ್ತಾ ಇದೀವಿ ನಾವು? ಮಹಾಕುಂಭಮೇಳದ ಬಗ್ಗೆ. ಮಹಾಕುಂಭಮೇಳ ಸರ್. ಈಗ ಏಕ್ ನೇಷನ್ ಏಕ್ ನೇಷನ್ ಅಂತಂದ್ರು. ಏಕ್ ನೇಷನ್ ಏಕ್ ಸ್ನಾನ ಅಂತ ಹೇಳ್ಬೇಕು. ಎಲ್ಲ ಒಡಿಯಾಗಮ್ಮ ಸ್ನಾನ ಮಾಡಿಸೋದು ಸರ್. ಸರ್ ಅಲ್ಲಿರೋ ಪವಿತ್ರವಾದ ನದಿನೇ ನಮ್ಮ ಕಾವೇರಿನಲ್ಲೂ ಇದೆ, ನಮ್ಮಲ್ಲೂ ಕೂಡ ಸಾಕಷ್ಟು ನದಿಗಳಿದೆ ಸರ್. ನದಿ ಯಾವ್ದು ಪವಿತ್ರ ಇಲ್ಲ ಸರ್. ಎಲ್ಲ ಮೈಂಡ್ ಸೆಟ್. ಇದ್ರೆ ಒಂದೇ ದೇವರು ಇರ್ಬೇಕು ಇವ್ರಿಗೆ, ಇದ್ರೆ ಒಂದೇ ನದಿ ಇರ್ಬೇಕು, ಇದ್ರೆ ಒಂದೇ ಆಡಳಿತ ಇರ್ಬೇಕು, ಒಂದೇ ಪಕ್ಷ ಇರ್ಬೇಕು ಸರ್. ಎಲ್ಲ ಒಂದು ಓದ್ತಾ ಇದೆ ಸರ್. ಕಾಂಗ್ರೆಸ್ ಬಿಜೆಪಿಯನ್ನ ಅನಲೈಸ್ ಮಾಡದ ಮಟ್ಟಕ್ಕೆ ಬಿಜೆಪಿ ಬೆಳೆದು ನಿಂತಿದೆ. ಕಾಂಗ್ರೆಸ್ ಆ ಮಟ್ಟಕ್ಕೆ ಕುಗ್ಗೋಗಿದೆ. ಇದು ಬಿಜೆಪಿಯ ಸ್ಟ್ರೆಂತ್ ಅಂತ ನಾನು ಹೇಳಕ್ ಹೋಗಲ್ಲ, ಕಾಂಗ್ರೆಸ್ಸಿನ ವೀಕ್ನೆಸ್. ಬದಲಾವಣೆ ಇಲ್ಲ. ಪ್ರಿಯಾಂಕಾ ಖರ್ಗೆ ಏನ್ ಕೇಳಿಬೇಕಾರೆ ಏನ್ ಪ್ರಿಯಾಂಕಾ ಖರ್ಗೆ ಮಿನಿಸ್ಟರ್ ಆದ ಏನಾಗಬೇಕು? ನಾನು ಒಂದೇ CM ಆಗ್ಲೇಬೇಕು ಅಂತಾನೆ. ಬೇರೆ ಅವ್ನಿಗೆ ಅವಕಾಶ ಕೊಡ್ಬೇಕು ಅಂತ ಪ್ರಿಯಾಂಕಾ ಖರ್ಗೆ ಹೇಳಲ್ಲ. ರಾಜ್ಯದಲ್ಲಿ ಅದೇ ಸಿಎಂ ಆಗ ನಾನು ನೀನು ಅಂತ ಫೈಟ್ ನಡೀತಿದೆ ಕಾಂಗ್ರೆಸ್ ಅಲ್ಲಿ ಸರ್. ಫೈಟ್ ಅಲ್ಲ ಸರ್, ಒಂಥರ ಡಿಕ್ಲೇರ್ಡ್ ಮಾಫಿಯಾಗಳು ಅವರು. ಸಿದ್ದರಾಮಯ್ಯನ ಕೆಳಗಿಳಿಸ್ತಾರ ಅನ್ನೋದು ಇದೆಯಾ ಸರ್? ಸರ್ ಸಿದ್ದರಾಮಯ್ಯನ ಹಾಳಾಗೋಗ್ಲಿ, DK ಶಿವಕುಮಾರ್ ಹಾಳಾಗೋಗ್ಲಿ ಸರ್, ನಮ್ಗೆ ಅದು ಬೇಕಾಗಿಲ್ಲ ಸರ್. ನಮಗ್ ಬೇಕಾಗಿರೋದು ಜನಗಳ ಜೇಬಲ್ ದುಡ್ಡು. ಈಗ ಯಾವ್ದಾನ ಉತ್ತರ ಕರ್ನಾಟಕ ಕಡೆ ಹೋಗ್ಬಿಡಿ, ಸಾಲ ಇದೆ ಜನಗಳ ಸರ್. ಜನಗಳ ಮೇಲೆ ಸಾಲ ಇದೆ, ಅವ್ರ ಜೇಬಲ್ ದುಡ್ಡಿಲ್ಲ, ಅವ್ರ ಬ್ಯಾಂಕಲ್ಲಿ ದುಡ್ಡಿಲ್ಲ ಸರ್. ಇವತ್ತು 1400 ಕೋಟಿ ಡಿಕ್ಲೇರ್ ಮಾಡ್ರ DK ಶಿವಕುಮಾರ್ CM ಆಗ್ಲಿ ಹಾಳಾಗನ ಹೋಗ್ಲಿ, ನಮ್ಗೆ ಬೇಕಾಗಿಲ್ಲ ಸರ್. ಸ್ವಾಮೀಜಿ ಕೂಡ ಮನೆ ಹೇಳ್ಬಿಟ್ರು, ನಮ್ಮ ನಿರ್ಮಲಾ ಸ್ವಾಮೀಜಿ ಶಿವಕುಮಾರ್ನು CM ಆಗ್ಬೇಕು ಅಂತ. ಅದೇ ಸ್ವಾಮೀಜಿ ಅವರು ಬೆಲೆ ಏರಿಕೆ ಆಗಿದೆ. ಅದೇ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮಿಗಳು ಜನರದ ದುಡ್ಡಿಲ್ಲ, ರೇಪ್ಸ್ ಈ ತರ ನಡೀತಾ ಇದೆ, ಡ್ರಗ್ ಮಾಫಿಯಾ ಆಕ್ಟಿವೇಟ್ ಆಗಿದೆ. ಇವತ್ತಿನ ಯುವ ಜನತೆ ಡ್ರಗ್ ಕುಡಿದು ಮೊಲೆಸ್ಟೇಷನ್ಗಳು ಮಾಡ್ತಾ ಇದ್ದಾರೆ. 4ನೇ ತಿಂಗಳು ಕಂಪ್ಲೀಟ್ ಆಗಿದೆ ಸರ್. ಬೆಂಗಳೂರಲ್ಲಿ 100 ರೇಪ್ ರಿಜಿಸ್ಟರ್ ಆಗಿದೆ, 100ಕ್ಕೂ ಹೆಚ್ಚು ರೇಪ್ ಕೇಸ್ ರಿಜಿಸ್ಟರ್ ಆಗಿದೆ, 7 ಗ್ಯಾಂಗ್ ರೇಪ್ ಆಗಿದೆ. ಹೋದ ವರ್ಷ 3500 ಪೋಸ್ಕೋ ಕೇಸ್ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ. ಒಂದು ಸರ್ಕಾರಿ ವಾಹನದಲ್ಲಿ 3 ವರ್ಷ ಇನೋವಾದಲ್ಲಿ, ಸರ್ಕಾರಿ DGP ಇನೋವಾದಲ್ಲಿ 15 ಕೋಟಿ ರೂಪಾಯಿ ಪ್ರತಿ ಬಾರಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರು ಗೊತ್ತಾಗದಂತ ಇಂಟೆಲಿಜೆನ್ಸಿ ನಮ್ಮ ಕರ್ನಾಟಕದಲ್ಲಿದೆ. ಅದು ಹೇಮಂತ್ ನಿಂಬಾಳ್ಕರ್ ನೇತೃತ್ವದಲ್ಲಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ. ಸಿದ್ದರಾಮಯ್ಯ ಮಾತಾಡ್ತಾರೆ ಇಂಟೆಲಿಜೆನ್ಸಿ ಫೇಲ್ಯೂರ್ 26 ಜನ ಕೊಂದಿದ್ದು ಅಂತ. ಇದೇ ಬೆಂಗಳೂರಲ್ಲಿ DGP ಕಾರಲ್ಲಿ ಸ್ಮಗ್ಲಿಂಗ್ ಆದಂತ ಗೋಲ್ಡ್ ಬಗ್ಗೆ ಕೂಡ ಇಂಟೆಲಿಜೆನ್ಸಿ ಫೇಲ್ಯೂರಾ ಅಥವಾ ಎಲ್ಲ ಗೊತ್ತಿದ್ದು ಸುಮ್ಮನೆ ಹತ್ರ ಸರ್. ಭ್ರಷ್ಟಾಚಾರ ಮಾಫಿಯಾಗಳು ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿದೆ. ಯಾವನ್ CM ಆತನೋ, ಯಾವನ್ CM ಆದ್ರೂ ಬೆಲೆ ಏರಿಕೆಯನ್ನು ಕಮ್ಮಿ ಮಾಡಲ್ಲ. ಪರ್ಸೆಂಟೇಜ್ ಜಾಸ್ತಿ ಕಡಿಮೆ ಮಾಡ್ತೀರಾ? ಮಾಡಲ್ಲ. ಜಾಸ್ತಿ ಮಾಡ್ತೀರಾ ಸರ್? ಏನೂ ಕಮ್ಮಿ ಆಗಿಲ್ಲ. ಆಮೇಲೆ ಇರೋ ಗುಂಡಿಗಳು ಜಾಸ್ತಿ ಆಗ್ತವೆ. 1500 ಕಿಲೋಮೀಟರ್ ಕಾಂಕ್ರೀಟ್ ಆಗ್ತೀನಿ ಬೆಂಗಳೂರಲ್ಲಿ ಅಂತ. ಏನಕ್ಕೆ? ದುಡ್ಡು, ಕಮಿಷನ್ ಸರ್. ಕೇಂದ್ರ ಬಜೆಟ್ ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 500 ಕೋಟಿ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಅಂತ ಹೇಳ್ತಾರೆ. ಇವತ್ತು ಸಿದ್ದರಾಮಯ್ಯನವರು ಆರೋಪ ಮಾಡ್ತಿದ್ದಾರೆ ಇನ್ನೂ ಬಜೆಟ್ ಅನ್ನ ಬಿಡುಗಡೆ ಮಾಡಿಲ್ಲ.
ಹಾಗೆ ನಾವು ಕಟ್ಟಿದಂತ ಕರ್ನಾಟಕದಿಂದ ತೆರಿಗೆದಲ್ಲಿ 2ನೇ ಸ್ಥಾನ ಇದೆ ಕರ್ನಾಟಕ. ಆದ್ರೂ ನಮ್ಮ ತೆರಿಗೆ ನಮಗೆ ಕೊಡಕ್ಕೆ ಕೇಂದ್ರ ಸರ್ಕಾರ ಹಿಂದೇಟ್ ಆಗ್ತಿದೆ, ನಮಗೆ ಮೋಸ ಮಾಡ್ತಿದೆ ಅಂತ ಸಿದ್ದರಾಮಯ್ಯನ ಆರೋಪ ಮಾಡ್ತಿದ್ದಾರೆ. ಇದಕ್ಕೇನ್ ಹೇಳ್ತಾರೆ ಸರ್? ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ, ಎಲ್ಲರೂ ಗೊತ್ತಿದೆ. ಆಮೇಲೆ ಮೋದಿ ಸರ್ಕಾರ ಏನಿದ್ರು ಗುಜರಾತಿಗಳನ್ನ ಒಂದಷ್ಟು ಬಂಡವಾಳಶಾಹಿಗಳನ್ನೇ ಅವರು ಅವ್ರಿಗೋಸ್ಕರ ಸರ್ಕಾರ ನಡೆಸಂತನೂ ಗೊತ್ತಿದೆ ಸರ್. ಈಗ ಮೋದಿ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದೊಂದು ತರ ಕೆಪಾಸಿಟಿ ಇಲ್ಲ ಅಂತ ನನ್ಗನ್ಸುತ್ತೆ. ಅದಕ್ಕೋಸ್ಕರ ಬದಲಾವಣೆ ಆಗ್ಬೇಕು ಅಂತ ಹೇಳ್ತದ್ದು. ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕುಣಿಯಕ್ಕೆ ಆಗದಿರೋರು ನೆಲ ಡೊಂಕು ಅಂತಂದ್ರಂತೆ. ವಯಸ್ಸಾಯ್ತು ಸಿದ್ದರಾಮಯ್ಯನಿಗೆ. ಆಮೇಲೆ ಇವ್ರದೇ ಒಂದಷ್ಟು ಭ್ರಷ್ಟಾಚಾರಗಳು ಸಾಕಷ್ಟಿದೆ. ಮೋದಿ ಹತ್ರ ಯಾಕೆ ಗಡತ್ತ ಕೇಳಕ್ಕಾಗಲ್ಲ ಅಂತಂದ್ರೆ ಇವ್ರದೇ ವೀಕ್ನೆಸ್ ಇದೆ. ಇವ್ರಿಗೆ ನನಗೇನು ವೀಕ್ನೆಸ್ ಇಲ್ಲ, ನಾನು ಎಲ್ಲರನ್ನೂ ಪ್ರಶ್ನೆ ಮಾಡ್ತೀನಿ. ನನಗೆ ವೀಕ್ನೆಸ್ ಇತ್ತೆ ತಾನು ಕೇಳಕ್ಕಾಗಲ್ಲ, ಅವ್ರ ಮೇಲೆ ಕೊಡಲ್ಲ ಅಂತ ಯಾಕೆ ಹೇಳ್ಬೋದು? ಇವ್ರಿಗೆ ತರಕ್ಕೆ ಕೆಪಾಸಿಟಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಮೋಸ್ಟ್ಲಿ 2023 ಮುಂಚೆ ಕೇಳಿದ್ರೆ ನಾನು ಮೋಸ್ಟ್ಲಿ ನಿಮ್ ತರನೇ ಹೇಳ್ತಾ ಇದ್ದೆ ನಾನು. ಅವ್ರು ಕೊಡ್ತಾ ಇಲ್ಲ ಅಂತ. ಅವ್ರು ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಇವ್ರಿಗೆ ತರ ಕೆಪಾಸಿಟಿ ಇಲ್ಲ. ಅಲ್ಲ, ಏನೋ ಡಿ ಕೆ ಶಿವಕುಮಾರ್ ಇಸ್ ವೆರಿ ಕ್ಲೋಸ್ ಟು ಬಿಜೆಪಿ ಅಂತ ಹೇಳ್ತಾರೆ, ಮೋದಿ ಅಂತ ಹೇಳ್ತಾರೆ. ತರ್ಬೋದಲ್ಲ ಡಿ ಕೆ ಶಿವಕುಮಾರ್? ಯಾಕೆ ಪ್ರಶ್ನೆ ಮಾಡಲ್ಲ, ಯಾಕೆ ಕೇಳಲ್ಲ? ಮೋಸ್ಟ್ಲಿ ಇವರಲ್ಲೇ ಸಿಕ್ಕಾಪಟ್ಟೆ ಒಳಗೆ ಮೋದಿಗೆ ಎದುರಾಳನದೇ ಸಿಎಂ ಸಿದ್ದರಾಮಯ್ಯ ಅಂತ ಬಿಜೆಪಿ ನಾಯಕರು ಹೇಳ್ತಾರೆ, ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಅಲ್ವಾ? ಇತ್ತು ಸರ್, ಒಂದ್ ಸಮಯದಲ್ಲಿ ಸಿದ್ದರಾಮಯ್ಯ ಇದ್ರು. ಇವತ್ತು ಅವರೇ ಅನ್ನೋದಕ್ಕಿಂತ ಮುಗಿದೋಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಸರ್. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಸಿದ್ದರಾಮಯ್ಯ ಬಂದ್ಬಿಟ್ಟಿದ್ದಾರೆ. ನನ್ಗೆ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್, ತಪ್ಪಿರ್ಬೋದು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಸಿದ್ದರಾಮಯ್ಯ ಬಂದಿದ್ದಾರೆ. ಆಮೇಲೆ ಎಲ್ಲೋ ಒಂದ್ ಕಡೆ ಅವ್ರು ಮಾಡಿರೋ ತಪ್ಪುಗಳನ್ನ ಬಚ್ಚಿಟ್ಕೊಳಕ್ಕೆ ಸಿದ್ದರಾಮಯ್ಯ ಈ ಜಾತಿ ಗಣತಿ ತಗೊಂಬಂದು ಅದನ್ನ ಕೇಂದ್ರ ಸರ್ಕಾರ ಕಾಪಿ ಮಾಡ್ಕೊಂಡು, ಸರ್ ಜಾತಿ ಗಣತಿ ಮಾಡ್ಲಿ ಬೇಡ ಅಂತ ಹೇಳ್ತಾ ಇಲ್ಲ. ಜಾತಿ ಗಣತಿ ಜೊತೆನಲ್ಲಿ ಆರ್ಥಿಕ ಗಣತಿನೂ ಆಗ್ಬೇಕು. ಅಂದ್ರೆ ಯಾವ ಡಿಪ್ರೆಸ್ ಕ್ಲಾಸ್ ಅಲ್ಲಿ, ಯಾವ ಒಕ್ಕಲಿಗರಲ್ಲಿ, ಯಾವ ಲಿಂಗಾಯತರಲ್ಲಿ ಎಷ್ಟು ಮುಂದುವರೆದಿದ್ದಾರೆ, ಎಷ್ಟು ಬ್ಯಾಕ್ ಗ್ರೌಂಡ್ ಇದೆ, ಎಷ್ಟು ದುಡ್ಡಿದೆ ಅವ್ರ ಹತ್ರ, ಎಷ್ಟು ಆರ್ಥಿಕವಾಗಿ ಮುಂದುವರೆದಿದ್ದಾರೆ, ಪ್ರಬಲರಾಗಿದ್ದಾರೆ ಅಥವಾ ಝೀರೋ ಆಗಿದ್ದಾರೆ, ಆ ಗಣತಿನೂ ಮಾಡ್ಲಿ. ಜಾತಿ ಗಣಿತ ಅನ್ನೋ ವಿಚಾರ ನೀವು ಎತ್ತಿದ್ರೆ, ಆದ್ರೆ ಈಗ ಒಕ್ಕಲಿಗರು ಮತ್ತೆ ಲಿಂಗಾಯತರು ಅದನ್ನ ವಿರೋಧ ಮಾಡ್ತಿದ್ದಾರೆ ಅಂತ. ಸರಿ, ಒಕ್ಕಲಿಗರು ಅಂತಂದ್ರೆ ಸರ್, ಈಗ ಒಕ್ಕಲಿಗರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬನೇ ಸರ್, ಕುಮಾರಸ್ವಾಮಿ ಒಬ್ಬನೇ ಸರ್. ಒಕ್ಕಲಿಗರು ಅಂತಂದ್ರೆ ನನಗನ್ಸಿದ್ದು, ನಾನೊಬ್ಬ ಒಕ್ಕಲಿಗನಾಗಿ ನನ್ನ ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಬಟ್ ಸ್ಟಿಲ್ ಆಸ್ ಎ ಒಕ್ಕಲಿಗ ಸರ್, ಇಲ್ಲಿ ಒಂದು 5% ಶ್ರೀಮಂತ ಒಕ್ಕಲಿಗಿದ್ದಾರೆ. ಇನ್ನು ಮಿಕ್ಕದ್ರಲ್ಲಿ ಸಾಮಾನ್ಯ ಒಕ್ಕಲಿಗರು, ಬಡ ಒಕ್ಕಲಿಗರು. ಈ 95% ಏನೂ ಮಾತಾಡಲ್ಲ. ಈ 5% ಅಲ್ಲಿ ಡಿ ಕೆ ಶಿವಕುಮಾರ್ ಅಂತರು, ಅಶೋಕ್ ನಂತವರು, ಈ ಕುಮಾರಸ್ವಾಮಿ ಅಂತ ಹೇಳ್ತಾರೆ. ಇವ್ರು ಹೇಳಿದ್ದು 95% ನಮ್ಮ ಮನಸ್ಸಲ್ಲಿದೆ ಅಥವಾ ನಾವು ಒಪ್ಕೊಳ್ಬೇಕು, ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಹಂಗಾಗಿ ಒಕ್ಕಲಿಗರು ಅಂತಂದ್ರೆ ಈ ಅಧಿಕಾರ ಇರೋರು, ದುಡ್ಡಿರೋರು, ಸಾವಿರಾರು ಕೋಟಿ ಡಿಕ್ಲೇರ್ ಮಾಡಿರೋ ಒಕ್ಕಲಿಗ ಹೇಳೋ ಅಂತದನ್ನ ಇಡೀ ಒಕ್ಕಲಿಗರು ಅಂತ ಹೇಳ್ತಾರೆ. ಯಾವ ಒಕ್ಕಲಿಗರನ್ನ ಕೇಳಿದಾರೆ ಸರ್ ಇವರು? ಯಾವ ಲಿಂಗಾಯತರನ್ನ ಮನೆಗೆ ಬಂದು ವಿಚಾರಣೆ ಮಾಡಿದ್ದಾರೆ? ಯಾರನ್ನೂ ಮಾಡಿಲ್ಲ. ಬಡವರು ಕೂಲಿ ಮಾಡಬೇಕು ಸರಿ, ಅವರಿಗೆ ಜಾತಿ ಬಿಟ್ಟಾಕಿ ಸಾಯಂಕಾಲ ಕೂಳ್ ಸಿಗುತ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಸರ್. ಜಾತಿ ಗಣತಿ ಅನ್ನೋದು ಒಂದು ಗೇಮ್. ಅದನ್ನ ಜನಗಳನ್ನ ದಿಕ್ತಪ್ಸಕ್ಕೆ ಅವ್ರು ಮಾಡ್ತಾ ಇರುವಂತ ಭ್ರಷ್ಟಾಚಾರ, ಕುಯ್ತಿ ಮತ್ತೆ ರಾಜಕೀಯ ಆಟಕ್ಕೆ ಈ ಜಾತಿ ಗಣತಿಯನ್ನ ಬಳಸ್ಕೊಂತ ಇದ್ದಾರೆ. ಯಾರು ಕೇಳ್ತಾ ಇಲ್ಲ. ಜಾತಿ ಗಣಿತಿನ ರಾಜಕೀಯ ಬಳಸ್ಕೊಳ್ತಾರ ಅಂತ ಹೇಳ್ತಿದ್ದಾರೆ. ಅದು ಡೆಫಿನೆಟ್ ಆಗಿ ವೈ ನಾಟ್ ಇವತ್ತು ಇವ್ರನ್ನ ನೋಡಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾವು ಜಾತಿ ಗಣತಿ ಮಾಡ್ತೀವಿ. ಅದೇ ಮೋದಿ ಅವರು ಜಾತಿ ಗಣಿತ ತರಕ ಹೊರಡ್ತಾರೆ. ಬಿಜೆಪಿ ಅವರೇ ಆರೋಪ ಮಾಡ್ತಿದ್ದಂತ ಸಮಯದಲ್ಲಿ ಮೋದಿ ಅವರೇ ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಜಾತಿ ಗಣಿತ. ಅದನ್ನ ನೀವು ರಾಜಕೀಯ ಬಳಸ್ಕೊಂತಿದ್ದಾರೆ ಮೋದಿ ಅವರು. ಯಾಕೆ ಇಲ್ಲ ಸರ್? ಇವತ್ತು ಅಕೌಂಟಬಿಲಿಟಿ ತರಬೇಕಾಗಿರೋದು ಯಾರ ಜೇಬಲ್ಲಿ ಎಷ್ಟು ದುಡ್ಡಿದೆ, ಯಾರ ಬ್ಯಾಕ್ ಗ್ರೌಂಡ್ ಎಷ್ಟು ಹಣ ಇದೆ, ಯಾವ ಜಾತಿ, ಯಾವ ಡಿಪ್ರೆಸ್ ಕ್ಲಾಸ್, ಯಾವ ಗೌಡ್ರು, ಯಾವ ಸೇಟುಗಳು, ಯಾವ ಜೈನರ ಹತ್ರ ಎಷ್ಟು ಹಣ ಇದೆ, ಜಾತಿ ಗಣತಿ ಮಾಡ್ಲಿ. ಜೊತೆನಲ್ಲಿ ಆರ್ಥಿಕ ಗಣತಿನೂ ಮಾಡ್ಲಿ. ಆರ್ಥಿಕ ಗಣತಿ ಮಾಡಿದಾಗ ಯಾವ ಸಮುದಾಯದ ಬಳಿ ಹಣ ಇದ್ದಾರೆ, ಯಾವ ಸಮುದಾಯದ ಬಡವರಿದ್ದಾರೆ, ಯಾವ ಸಮುದಾಯ ನಿರ್ಗತಿಕ, ಅದು ಗೊತ್ತಾಗತ್ತಲ್ವಾ? ಇವ್ರು ನಮ್ಮ ಹತ್ರ ಇರೋ ಆರ್ಥಿಕತೆ ಬಗ್ಗೆ ಗಣತಿ ಮಾಡಬೇಕು. ಯಾಕಂದ್ರೆ ಅದು ಬಂತು ಅಂದ್ರೆ ಇವರು ಬಂಡವಾಳ ಭಯ ಆಗತ್ತೆ. ಇವರು ಜಾತಿ ಹೆಸರಲ್ಲಿ ಇವ್ರುಗಳು ಒಬ್ರಿಗೊಬ್ರು ಏನೋ ಗಣತಿಯನ್ನ ಮಾಡ್ಕೊಂಡು ಅಥವಾ ಮಾಡ್ತೀವಿ ಅಂತ ಹೇಳ್ಕೊಂಡು ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಸರ್. ಅದೊಂದು ರಾಜಕೀಯ ಆಟಕ್ಕೋಸ್ಕರ ಬಳಸ್ತಾ ಇದ್ದಾರೆ ಸರ್. ದಟ್ಸ್ ನನಗೆ ಗೊತ್ತಿಲ್ಲ. ಆಸ್ ಎ ಒಕ್ಕಲಿಗ ನನಗೂ ಒಂದು ಒಪಿನಿಯನ್ ಇದೆ ಅನ್ಸುತ್ತೆ, ಅದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಯಾರು ಕೂಡ ಬರ್ರಪ್ಪ ನಾವು ಒಕ್ಕಲಿಗರು ನಮ್ಮನ್ನು ಕೌಂಟ್ ಮಾಡ್ರೆ, ಲಿಂಗಾಯತ ನಮ್ಮನ್ನು ಕೌಂಟರ್ ಮಾಡಿ ಯಾರು ಹೇಳ್ತಾ ಇಲ್ಲ ಸರ್. ಎಲ್ಲರಿಗೂ ಅವ್ರ ಜೀವನ ಸಾಕಾಗ್ಬಿಟ್ಟಿದೆ. ಆ ಬೆಲೆ ಏರಿಕೆನಲ್ಲಿ ಸಾಕಾಗ್ಬಿಟ್ಟಿದೆ. ಈ ಕಡೆ ಅವರು ಗ್ಯಾಸ್ ರೆಡಿ ಮಾಡಿದ್ರೆ ಇವ್ರು ಹಾಲ್ ರೆಡಿ ಮಾಡ್ತಾರೆ. ಆಮೇಲೆ ಹಾಲು ಯಾಕಪ್ಪ ರೆಡಿ ಮಾಡಿದೆ ಅಂತಾರೆ, ಡಿ ಕೆ ಶಿವಕುಮಾರ್ ಒಂದು ಪೇಪರ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಬೇರೆ ರಾಜ್ಯದಲ್ಲಿ ಇಷ್ಟೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ನಾವು ಕಮ್ಮಿ ಇದೆ ಅಂತ. ಸರ್ ಇವರು ಹೆಂಗಾಗ್ಬಿಟ್ಟಿದೆ ಅಂತ ನಮ್ಮನ್ನು ಲೂಟಿಕೋರ ಆಗ್ಬಿಟ್ಟಿದ್ದಾರೆ. ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿಯರ್ ಆಗಿರ್ಬೋದು, ಲೂಟಿಕೋರಾಗಿದೆ ಸರ್. ಬೆಲೆ ಏರಿಸಿ ಜನಗಳನ್ನ ಒಂಥರ ಈ ಕಬ್ಬನ್ನ ಮಿಷಿನ್ಗೆ ಬಿಟ್ರೆ ಹೆಂಗ್ ಹಿಂಡ್ತಾವ್ರೋ ಸರ್ ಗೊತ್ತಿಲ್ಲ. ಇದು ಎಲ್ಲಿ ಬ್ಲಾಸ್ಟ್ ಆಗುತ್ತೋ
ದ ಡೇ ಇಸ್ ನಾಟ್ ಫಾರ್ ಜನ ಯಾವತ್ತು ಇವರನ್ನ ಇಟ್ಟಾಡ್ಸ್ಕೊಂಡು ಹೊಡಿತಾರೋ ಗೊತ್ತಿಲ್ಲ ಸರ್. ಬಟ್ ಆ ದಿನ ಅಂತೂ ದೂರ ಇಲ್ಲ. ಇವತ್ತಲ್ಲ ನಾಳೆ ಒಂದು ಗತಿ ಅಂತ ಆಗೇ ಆಗುತ್ತೆ. ಒಳ ಮೀಸಲಾತಿ ಬಗ್ಗೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ತರಕ್ ಹೊರಟಿದ್ದಾರೆ. ಮುಸ್ಲಿಂ ಅವರಿಗೆ 4% ಹೆಚ್ಚಳ ಅಂತ ಅಂದ್ಬಿಟ್ಟು ಬಿಜೆಪಿ ನಾಯಕರು ವಿರೋಧ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು? ನೋ ಕಮೆಂಟ್ಸ್. ಅದು ಸರ್ ಇವರಿಬ್ರು ಹೆಂಗೆ ಅಂತಂದ್ರೆ ಸರ್ ಸೆಷನ್ ಅಲ್ಲಿ ಮಾತಾಡ್ತಾರೆ. ನನ್ಗೆ ಯಾರೋ ಹೇಳಿದ್ರು ಸೆಷನ್ ಅಲ್ಲಿ ಡಿಬೇಟ್ ಮಾಡೋದನ್ನ ಒಬ್ರಿಗೊಬ್ರು ಸ್ಕ್ರಿಪ್ಟ್ ಬರ್ಕಂತಾರಂತೆ, ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು. ನೀನ್ ಹಿಂಗ್ ಕೇಳೋ ಅಂತಾರ. ಸರ್ ಇದು ಜನಗಳನ್ನ ದಿಕ್ ತಪ್ಸಕ ಅಂತ ಕಾರ್ಯಕ್ರಮ ಬಿಟ್ರೆ ಸರ್ ಇದರಿಂದ ಯಾರಿಗೆ ಲಾಭ ಆಗುತ್ತೋ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಎಲ್ಲ ಡೇಟಾಬೇಸ್ ನೋಡಿದೆ. ಓಕೆ, ಇವ್ರು ಮಾಡಿರೋದು ನಿಜವಾಗೂ ಇರೋದು ಒಂದಕ್ಕೊಂದು ಮ್ಯಾಚ್ ನನಗಂತೂ ಅನ್ನಿಸ್ತಾ ಇಲ್ಲ. ಆಮೇಲೆ ಇಷ್ಟಕ್ಕೂ ಈ ಸಮಯದಲ್ಲಿ ಸಿದ್ದರಾಮಯ್ಯ ತನ್ನನ್ನು ಬಚಾವ್ ಮಾಡಕ್ಕೋಸ್ಕರ ಈ ಜಾತಿ ಗಣತಿ ಮಾಡ್ತಾವ್ರ, ಮತ್ತೆ ಮೋದಿ ಅವರೇನ ಮಾಡಿದ್ರೆ ಮೋಸ್ಟ್ಲಿ ಬಿಜೆಪಿನ ಬಚಾವ್ ಮಾಡಕ್ಕೋಸ್ಕರ ಇದನ್ನೇನ ಮಾಡಿ ಸರ್ ಯಾರಿಗೂ ಬೇಕಾಗಿಲ್ಲ ಸರ್. ಯಾರಿಗೂ ಬಡ್ದಿದ್ದನ್ನ ಮಾಡಿ ಜನಗಳಿಗೆ ವಿಷವನ್ನ ತುಂಬಿ ಅವ್ರ ತಲೆಗೆ ಜಾತಿ ಧರ್ಮದ ವಿಷವನ್ನ ತುಂಬಿ ಮೋಸ್ಟ್ಲಿ ಕಾಂಗ್ರೆಸ್ ಅವರು ಆಟ ಆಡ್ಕೊಂತಾರೆ, ಬಿಜೆಪಿ ಆಟ ಆಡ್ಕೊಂತಾರೆ. ಪಹಲ್ಗಾಮ್ನಲ್ಲಿ ಭಾರತೀಯರನ್ನ ದಾಳಿ ಮಾಡುತ್ತೆ ಪಾಕಿಸ್ತಾನ, ಕೆಲವರು ಹತ್ಯೆ ಆಗ್ತಾರೆ. ಸರ್ ಹತ್ಯೆ ಯಾರು ಸರ್ ಒಪ್ಕೊಳ್ತಾರೆ? ಅದು ಆಗ್ಬಾರ್ದು. ಓಕೆ, ಆಮೇಲೆ ಇದಕ್ಕೆ ನೇರ ಹೊಣೆ ರಾಜ್ಯ ಜಮ್ಮು ಕಾಶ್ಮೀರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ನೇರ ಹೊಣೆ. ಕಾರಣ ಯಾಕೆ ಅಂತಂದ್ರೆ ಅಲ್ಲೆಲ್ಲ ನಾವು ಟೆರರಿಸ್ಟ್ಗಳನ್ನ ಕ್ಲಿಯರ್ ಮಾಡ್ಬಿಟ್ಟಿದೀವಿ, ಆಮೇಲೆ ಈ ಆರ್ಟಿಕಲ್ನ ರಿಮೂವ್ ಮಾಡ್ಬಿಟ್ವಿ, ಅಲ್ಲೆಲ್ಲ ನಮ್ದೇ ಇದೆ ಅಂತ ಹೇಳಿ ಟೂರಿಸಂ ನ ಪ್ರಮೋಷನ್ ಮಾಡಿದ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ. ಸರ್ ಜವಾಬ್ದಾರಿ ಏನು ಇವ್ರ ಮೇಲೆ? ಇವ್ರು ಹೇಳ್ತಾರೆ ಟ್ರೈನಿಂಗ್ ತಗೊಂಡು ಪಾಕಿಸ್ತಾನದಿಂದ ಬಂದ. ಆಯ್ತಪ್ಪ, ಕಾಂಗ್ರೆಸ್ ಇರ್ಬೇಕಾದ್ರೆ ಬಾರ್ಡರ್ ವೀಕ್ ಇತ್ತು ಅಂದ್ಕೊಂಡ್ಬಿಡೋಣ. ಮೋದಿ ಅವ್ರು ಬಂದ್ಮೇಲೆ ಇಂಟರ್ನ್ಯಾಷನಲ್ ಹೇಳ್ತಾರೆ ಇಂಪೋರ್ಟೆಡ್ ಡ್ರೋನ್ಸ್ ಅಂತೆ. ಆಮೇಲೆ ಅದಕ್ಕೆ ಬೇಕಾದಂತ ಒಂದು NIA ಚೀಫ್ ಅಜಿತ್ ಡೋವಲ್ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಬಾರ್ಡರ್ಗಳೆಲ್ಲ ಫುಲ್ ಅಂದ್ರೆ ಮೋದಿ ಅವರ ಹೆಸರಿಗೆನೇ ಬಾರ್ಡರ್ಗಳು ಆ ಲೆವೆಲ್ಗೆ ಅಷ್ಟಾಗ. ಸರ್ ಹೆಂಗ್ ಬಂದವ್ ನೋಡ, ಹೆಂಗ್ ಬಂದ್ರು ಆ ಟೆರರಿಸ್ಟ್ಗಳು ಒಳ್ಳೆ ಹೆಂಗ್ ಬಂದ್ರು. ಆಮೇಲೆ ನೀವು ಜಮ್ಮು ಕಾಶ್ಮೀರ್ಗೆ ಹೋಗಿದ್ರಲ್ಲ ಗೊತ್ತಿಲ್ಲ, ನಾನು 5 ತಿಂಗಳಲ್ಲಿದ್ದೆ ಸರ್. ಎವ್ರಿ 3 ಹೆಜ್ಜೆಗೆ ಒಬ್ಬ ಯೋಧ ಸಿಗ್ತಾನೆ ನಿಮ್ಗೆ. ನೀವು ಕಾಶ್ಮೀರ್ಗೆ ಹೋಗ್ಬಿಟ್ರೆ ಅಂತೂ 3 ಹೆಜ್ಜೆಗೆ ಇದ್ದಾರೆ ಸರ್. ಅಷ್ಟು ಇದ್ಕೊಂಡು ಆ ಟೆರರಿಸ್ಟ್ಗಳು ಒಳ್ಳೆ ಹೇಗ್ ಬಂದ್ರು? ಆಮೇಲೆ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಯಾಕೆ ಸೆಕ್ಯೂರಿಟಿ ವ್ಯವಸ್ಥೆ ಇರಲಿಲ್ಲ? ಆಮೇಲೆ 3ನೇದಾಗಿ ಯುದ್ಧ, ನಾವು ಏರ್ ಸ್ಪೇಸ್ ಅನ್ನ ಬ್ಲಾಕ್ ಮಾಡ್ತೀವಿ, ವಾಘಾ ಬಾರ್ಡರ್ ಬ್ಲಾಕ್ ಮಾಡ್ಬಿಡ್ತೀವಿ, ಡ್ಯಾಮ್ ನಾವು ನಿಲ್ಸ್ಬಿಡ್ತೀವಿ ಅನ್ನೋದು ಬದಲು ಓಡೋದ್ನಲ್ಲ, ಗುಂಡಾಕಿ ಓಡೋದನ್ನಲ್ಲ, ಅವ್ರನ್ನ ಯಾಕೆ ಹಿಡ್ಕೊಂಡ್ ಬಂದಿಲ್ಲ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವ್ರನ್ನ ಯಾಕೆ ಆ ಲೆಕ್ಕಾಚಾರಕ್ಕೆ ವಾಪಸ್ ತರಲಿಲ್ಲ? ಸೊ ನಮ್ಗೇನು ಅಂತಂದ್ರೆ ಎಲ್ಲೋ ಒಂದು ಕಡೆ ಈ ಯುದ್ಧನ ಹೆಸರಲ್ಲಿ ರಾಜಕೀಯ ಪಕ್ಷಗಳು ನಮ್ಮ ದೇಶದ ನಾಗರಿಕರನ್ನ ದಿಕ್ತಪ್ಸ್ತಾ ಇದ್ದಾರ, ಅಥವಾ ಮಾಧ್ಯಮವನ್ನ ಅಥವಾ ಪೇಪರ್ ಅನ್ನ ಬಳಸಿ ಅಥವಾ ಮಾಧ್ಯಮಗಳನ್ನ ಬಳಸಿ ಯುದ್ಧ ಅನ್ನೋ ಭೀತಿನ ತಲೆ ತುಂಬಿ ಯಾವ ರೀತಿ ಜಾತಿ ರಾಜಕಾರಣ ತುಂಬ ಒಂದು ವಿಷಯನೋ ಯುದ್ಧ ಅನ್ನೋದನ್ನ ಯುದ್ಧ ಮಾಡ್ಲಿ, ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು, ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು. ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒಂದು ಟೆರರಿಸಮ್ ಮರುಕಳಿಸಿದ ಹಾಗೆ ಇವ್ರ ಕೈಲೇನಾದ್ರೂ ಒಂದು ಕಾಂಕ್ರೀಟ್ ಡಿಸಿಷನ್ ತಗೊಳಕ್ಕಾಗತ್ತಾ? ಇದು ತುಂಬಾ ಇಂಪಾರ್ಟೆಂಟ್. ಈಗ ಮೋದಿ ಬಂದ್ರೆ ಇವ್ರು ಪ್ರಚಾರ ಮಾಡಿದೇನೋ ಅಂತಂದ್ರೆ ಮೋದಿ ಬಂದ್ರೆ ಪಾಕಿಸ್ತಾನ ಗಡಗಡ ನಡುಗುತ್ತೆ, ಚೈನಾ ಗಡಗಡ ನಡುಗುತ್ತೆ. ಯಾವ ಟೆರರಿಸಮ್ ಆಕ್ಟಿವಿಟಿ ನಿಂತಿಲ್ಲ 11 ವರ್ಷದಲ್ಲಿ. ಜನ ಅಂತೂ ಸಾಯ್ತಾನೆ ಇದ್ದಾರೆ, ಯೋಧರು ಸಾಯ್ತಾ ಇದ್ದಾರೆ, ಸಿವಿಲಿಯನ್ಸ್ ಸಾಯ್ತಾ ಇದ್ದಾರೆ. ಈ ಯುದ್ಧ ಅನ್ನೋದನ್ನ ಹೊಸ ವಿಚಾರ ತಗೊಂಡ್ಬಂದು ಸರ್ ಏನ್ ಮಾಡಕ್ ಹೊಟ್ಟಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ ಸರ್. ಪಹಲ್ಗಾಮ್ ಬಗ್ಗೆ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಯುದ್ಧ ಬೇಡ ಅಂತ. ಸರ್ ಯುದ್ಧ ಅನ್ನೋದು ಒಬ್ಬ ಸಿದ್ದರಾಮಯ್ಯ ಅಥವಾ ಜಗದೀಶ್ ಅಥವಾ ಯಾರೋ ಒಬ್ಬರು ಡಿಸೈಡ್ ಮಾಡೋದಂತಲ್ಲ ಸರ್. ಹೌದು, ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ಅದು ಕೇಂದ್ರ ಸರ್ಕಾರದ ಸಬ್ಜೆಕ್ಟು ಅವ್ರದ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇರ್ತದೆ. ಆಮೇಲೆ ಯುದ್ಧ ಮಾಡ್ಬೇಕಾ ಬೇಡ ಅನ್ನೋದು ಇವತ್ತಿನ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟ್ರಿ ಏನಿದೆ ಅವರು ಕೇಂದ್ರ ಸರ್ಕಾರ ಡಿಸೈಡ್ ಮಾಡ್ತದೆ. ಜೊತೆನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿದೆ. ಒಂದ್ ಕಡೆ ಅಮೆರಿಕ ಹೇಳುತ್ತೆ ಯುದ್ಧ ಮಾಡ್ಬಿಡಿ, ಒಬ್ರಿಗೊಬ್ರು ಮಾತಾಡ್ಕೊಂಡು ಹೋಗಿ ಅಂತ. ಇನ್ನೊಂದ್ ಕಡೆ UN ಹೇಳುತ್ತದೆ, ರಷ್ಯಾ ಹೇಳುತ್ತೆ ಯುದ್ಧ ಮಾಡಿ ಅಂತ. ಆಮೇಲೆ ನಮಗೆ ಯುದ್ಧ ಮಾಡೋ ಕೆಪಾಸಿಟಿ ಇದೆಯಾ ನಮ್ಗಂತೂ ಗೊತ್ತಿಲ್ಲ. ಅದು ರಕ್ಷಣಾ ಸಚಿವಾಲಯ ಹೇಳ್ಬೇಕು, ಹೋಮ್ ಮಿನಿಸ್ಟ್ರಿ, ಡಿಫೆನ್ಸ್ ಮಿನಿಸ್ಟ್ರಿ ಹೇಳ್ಬೇಕು. ಆಮೇಲೆ ನಮ್ಮ ಹತ್ರ ಅಷ್ಟು ಆ ಟೆಕ್ನಾಲಜಿ ಇದೆಯಾ? ಆಮೇಲೆ 2 ರಾಷ್ಟ್ರಗಳು ಪಾಕಿಸ್ತಾನವನ್ನ ನಾವು ಹೊಗಳೋದಲ್ಲ, ಅವರು ಕೂಡ ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಆಮೇಲೆ ಅವರು ನಮ್ಮ ಮೇಲೆ ಟೆರರಿಸಮ್ ಮಾಡ್ಕೊಂಡು ಹಾಳಾಗಿ ಹೋಗಿದೆ. ಈಗ ಅವ್ರನ್ನೇನು ಹಾಳು ಮಾಡೋದು ಬೇಡ. ಅಕಸ್ಮಾತ್ ಏನಾದ್ರು ಈ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನ ನಮ್ಮ ರಾಷ್ಟ್ರನೋ ಅಥವಾ ಅವರ ರಾಜ್ಯನೋ ಉಪಯೋಗಿಸಿದ್ರೆ ಮುಂದೆ ಆಗುವಂತ ಪರಿಣಾಮಗಳಿಗೆ ಏನ್ ಜವಾಬ್ದಾರಿ? ಸರ್, ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಒಂದು ವಿಡಿಯೋ ನೋಡಿದ್ವಿ. ರಮೇಶ್ ಜಾರಕಿಹೊಳಿ ಬಗ್ಗೆ, ಹನಿ ಟ್ರಾಪ್ ಬಗ್ಗೆ 65 ಲಕ್ಷ ರೂಪಾಯಿನ ಡೀಲ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದೆ. DK ಶಿವಕುಮಾರ್ ಬಗ್ಗೆ ಸರ್ ಡೀಲ್ ಅಂತ ನಾನು ಹೇಳಿಲ್ಲ. ನಾನು ದಯವಿಟ್ಟು ಮತ್ತೊಮ್ಮೆ ವಿಡಿಯೋ ನೋಡಿ ನೀವು. ನಾವ್ ಹೇಳಿದ್ದೇನು ಅಂತಂದ್ರೆ ಆ ಹೆಣ್ಣುಮಗಳು ಹತ್ಕೊಂಡು ಬಂದು 3 ತಿಂಗಳು ಅದೆಲ್ಲ ನಡೀತು.
ರಮೇಶ್ ಜಾರಕಿಹೊಳಿ ಮೇಲೆ ಆರೋಪ ಮಾಡಿದ್ಲು, ವಿಡಿಯೋ ತಗೊಂಬಂತ ಅದನ್ನ ಹರಿದು ಬಿಟ್ಟು, ಆವಾಗ ಯಾರೂ ಆಕೆನ ಸೆಕ್ಯೂರ್ ಮಾಡಿದಾಗ ಒಬ್ಬ ವಕೀಲರಾಗಿ ನಾವು ಸೆಕ್ಯೂರ್ ಮಾಡಿದ್ವಿ. ಆ ಕೇಸನ್ನ ನಿಲ್ಲಿಸಿ ಅದನ್ನ ಎಲ್ಲೋ ಒಂದ್ ಕಡೆ ಲಾಜಿಕಲ್ ಕನ್ಕ್ಲೂಷನ್ ತಗೊಳಕ್ಕೆ ಪ್ರಯತ್ನ ಬಿಟ್ವಿ. ಆ ಸಮಯದಲ್ಲಿ ನನ್ನ ಜೊತೆಲಿದ್ದಂತ ಅಡ್ವೊಕೇಟು ಅದಕ್ಕೊಲ್ಲ ಸೂರ್ಯ ಮುಕುಂದ್ ರಾಜು ಡಿ ಕೆ ಶಿವಕುಮಾರ್ ಅವ್ರು ಕರಿತಾ ಇದ್ದಾರೆ ಅಂತ. ಆಗ ವಿರೋಧ ಪಕ್ಷದ ನಾಯಕರೇನೋ ಆಗಿದ್ದು ಅನ್ಸುತ್ತೆ ಮೋಸ್ಟ್ಲಿ, ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಸರಿ, ಈಗ ಒಬ್ಬ ಕೆಪಿಸಿಸಿ ಅಧ್ಯಕ್ಷ ಕರೆದಾಗ ನಾವು ಹೋಗ್ಲೇಬೇಕಲ್ವಾ. ಸೊ ಹೋದಾಗ ಬ್ರೀಫ್ ಮಾಡಿ ಅಂತಂದ್ರು, ಕೇಸ್ ಬಗ್ಗೆ ಬ್ರೀಫ್ ಮಾಡಿದ್ರಿ. ನನಗೂ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ಗೂ ರಮೇಶ್ ಜಾರಕಿಹೊಳಿಗೂ ಎಣ್ಣೆ ಸಿಗಕ್ಕಾಗಿದೆ ಅಂತ ನನಗಂತೂ ಖಂಡಿತ ಗೊತ್ತಿಲ್ಲ. ಆಮೇಲೆ ಆ ಹೆಣ್ಣು ಮಗಳು ಕಣ್ಣೀರು ಜೆನ್ಯೂನ್ ಅನ್ಕೊಂಡು ನಾವು ಕೇಸ್ ತಗೊಂಡಿದ್ದೇವೆ ಹೊರತು ಆಕೆ ಹನಿ ಟ್ರ್ಯಾಪ್ ಅಂತ ಗೊತ್ತಿದ್ರೆ ನಾನು ಖಂಡಿತವಾಗಿ ಕೇಸ್ ತಗೊಂತ ಇರಲಿಲ್ಲ. ಮುಂದಿನ ಡೆವಲಪ್ಮೆಂಟ್ ಅಲ್ಲಿ ಗೊತ್ತಾಗಿದ್ದೇನು ಅಂತಂದ್ರೆ, ಅಲ್ಲಿಗೆ ಹೋದಾಗ ಡಿ ಕೆ ಶಿವಕುಮಾರ್ ಅವರು ರಮೇಶ್ ಜಾರಕಿಹೊಳಿನ ಚೆನ್ನಾಗಿ ಲಾಕ್ ಮಾಡಾಕು ಅಂತ ಒಂದಷ್ಟು ಹೇಳಿದ್ರು. ಪಾಸಿಬಲ್ ಹೆಣ್ಮಗಳ ಮೇಲೆ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಈ ಮಾತನ್ನ ಡೆಫಿನೆಟ್ ಆಗಿ ಯಾಕೆ ನನಗೇನಾಗಬೇಕಾಗಿದೆ, ನನಗೇನು ಖುದ್ದಾಗಿ ಅಂತಂದ್ರೆ 4-5 ಸತಿ ಭೇಟಿ ಮಾಡಿದ್ದಾರೆ. ಅವ್ರ ಮನೇಲಿ ಒಂದ್ಸತಿ, ಕೆಪಿಸಿಸಿ ಆಫೀಸಲ್ಲಿ ಒಂದ್ಸತಿ, ಆ HL ಚಾಪರ್ ಹತ್ರ ಒಂದ್ಸತಿ, 1-2 ಆಫೀಸಲ್ಲಿ ಭೇಟಿ ಮಾಡಿದ್ದಾರೆ. ಆಮೇಲೆ ನಮ್ಗೆ ಹೇಳಿದೇನು ಅಂತಂದ್ರೆ, ಆ ಎಕ್ಸ್ಪೆನ್ಸಸ್ ಏನಿದೆ ಅದನ್ನೆಲ್ಲ ನಾನೇ ಬೇರ್ ಮಾಡ್ತೀನಿ ಅಂತೇಳಿ ನನ್ನ ಮುಂದೆ ಐ ಥಿಂಕ್ ರವಿ ಗಾಣಿಗ ಇದ್ದ, ಆಮೇಲೆ ಅಡ್ವೊಕೇಟ್ ಅಹಮದ್ ಇದ್ರು, ಸೂರ್ಯ ಮುಕುಂದ್ ರಾಜ್ ಇದ್ದ, ಒಂದಷ್ಟು ಜನ ಇದ್ರು. ಅವ್ರ ಮುಂದೆ ಅವರೇ ಹೇಳಿದ್ರು, ಈಗ ಯಾರೋ ಒಬ್ರು ಆಗುವಂತ ಖರ್ಚು, ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಒಬ್ಬ ಕೆಪಿಸಿಸಿ ಅಧ್ಯಕ್ಷ ಖರ್ಚು ವೆಚ್ಚಗಳನ್ನ ಬೇರ್ ಮಾಡ್ತೀನಿ ಅಂತಂದ್ರೆ ನಾನೇನ್ ಬೇಡ ಅಂತ ಹೇಳಿಲ್ಲ, ನಾನೇನ್ ಬೇಡಲಿಲ್ಲ ಅವ್ರ ಹತ್ರ. ನನ್ಗೇನಪ್ಪ, ನನಗೆ ಖರ್ಚು ವೆಚ್ಚ ಕೊಟ್ರಿ ಅಂತ ಶಿವಕುಮಾರ್ ನಾನೇನು ಹೋಗಿಲ್ಲ. ಅವ್ರು ಕರೆದಿದ್ದು, ಅವ್ರು ಕೊಡ್ತೀನಿ ಅಂತ ಹೇಳಿದ್ದು, ನಾನು ಅವ್ರಂಗೆ ಏನು ಕೇಳಲಿಲ್ಲ. ಕೊಡ್ತೀನಿ ಅಂತ ಹೇಳಿದ್ರು, ಆಯ್ತು ಬಿಡಿ, ಏನು ಕೊಡ್ತಾರೆ ಬಿಡಿ ಅಂತೇಳಿ. ಇಲ್ಲಿ ದಿನ ಒಂದು 15-20 ಜನ ಅಡ್ವೊಕೇಟ್ಸ್ಗಳು, ಒಂದಷ್ಟು ಜನ ಸಪೋರ್ಟ್ಗೆ, ಒಂದಷ್ಟು ಕಾರುಗಳು, ಆ ಹೆಣ್ಣುಮಗಳನ್ನ ಮಾಡಲಿಕ್ಕೆ ವ್ಯವಸ್ಥೆಗಳು, ಇದೆಲ್ಲ ಎಕ್ಸ್ಪೆನ್ಸಸ್ ಇತ್ತು. ಸೊ ಕೊಡ್ತಾರೆ ಬಿಡು, ಹೇಳೋರೆಲ್ಲ ಕೊಡ್ತಾರೆ ಬಿಡು ಅಂತೇಳಿ ನಾವು ಕೈಲಿ ಹಾಕಿ ಖರ್ಚು ಮಾಡಿದೆ ಹೊರತು ಆಯಪ್ಪ ಏನು ₹1 ಕೊಡ್ಲಿಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇಷ್ಟು ದೊಡ್ಡ ವ್ಯಕ್ತಿಯಾಗಿ ನಾನು ಇವತ್ತು ದುಡ್ಡನ್ನು ಕೇಳ್ತಾ ಇಲ್ಲ. 1400 ಕೋಟಿ ಡಿಕ್ಲೇರ್ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಆಗಿ ಆವತ್ತಿನ ತೀಟೆಗೆ ನಮ್ಮನ್ನು ಬಳಸ್ಕೊಂಡಲ್ಲ, ಜವಾಬ್ದಾರಿ ಇರ್ಬೇಕಲ್ಲ. ಇದು ಯಾವ್ದು ಡೀಲು ಅಲ್ಲ, ಹನಿ ಟ್ರ್ಯಾಪು ಅಲ್ಲ, ನನಗೆ ಡೀಲು ಅಲ್ಲ. ಒಪ್ಕೊಂಡಂತ ಮಾತಿಗೆ ಕೊಡ್ಬೇಕಾದಂತ ಜವಾಬ್ದಾರಿ ಕೊಟ್ಟಿಲ್ಲ ಅಂತ ಹೇಳಿದೆ ಅಂದ್ರೆ, ಈ ವ್ಯಕ್ತಿ ಒಂದು ಸಣ್ಣ ಜವಾಬ್ದಾರಿನೇ ಮರಿತಾನಲ್ಲ, ಮುಂದಿನ ದಿನ CM ಆಗೋದೇನೋ, ಅಥವಾ ಇವತ್ತು ಏನೋ ಕಮಿಷನ್ ಆರೋಪ ಸಹ ಹೊತ್ತಿದ್ದಾನೆ. ಇಂಥ ವ್ಯಕ್ತಿಗಳನ್ನ CM ಮಾಡಿದ್ರೆ ಏನಾಗ್ಬಹುದು ಅನ್ನೋದಕ್ಕೋಸ್ಕರ ನಾನು ಹೇಳಿದಂತ ಮಾತು ಇವತ್ತು. ಆಮೇಲೆ ಒಂದು 3 ಲಕ್ಷ ಇಲ್ಲಿಗೆ ಕಳಿಸಿದ್ರು, ನಾನು ವಾಪಸ್ ಕಳಿಸ್ದೆ 3 ಲಕ್ಷ. ಇವಾಗಲ್ಲ, ಆ ಸಮಯದಲ್ಲಿ 3 ಲಕ್ಷ ಅಲ್ಲಿ ಕಳಿಸಿದ್ರು. ಖರ್ಚಾಗಿದ್ದು ಒಂದು 55-60 ಲಕ್ಷ ಖರ್ಚಾಗಿತ್ತು. ಅದನ್ನ ಬಿಟ್ಟು 3 ಲಕ್ಷ, ಈಗ ಅದೇ 3 ಲಕ್ಷ ಕೊಟ್ಬಿಟ್ಟು ಜಗದೀಶ್ ಕಾಸು ಕೊಟ್ಟೆ ಅಂತ ಹೇಳ್ಕೊಂಡ್ಬಿಡ್ತಾರೆ ಅಂತೇಳಿ 65 ಲಕ್ಷಕ್ಕೆ 3 ಲಕ್ಷ ರೂಪಾಯಿ ಇಲ್ಲಿ ತಂದಿದ್ರು. ಇಲ್ಲಿ ತಂದು ಕೊಡಕ್ ಬಂದು ನಾನು ವಾಪಸ್ ಕಳಿಸ್ದೆ. ಬೇಡಪ್ಪ, ನೀನು 3 ಲಕ್ಷನೂ ಬೇಡ, ನೀನ್ ಸವಾಸನೆ ಬೇಡ ಅಂತೇಳಿ ಒಂದ್ ದೊಡ್ಡ ನಮಸ್ಕಾರ ಹಾಕಿ ಕಳಿಸ್ದೆ. ನಾವು ಹೋಗ್ಬಾರ್ದಾಗಿತ್ತು. ಆ ಹೆಣ್ಣುಮಗಳ ವಿಚಾರಕ್ಕೆ ನಾನು ಹೋದೆ, ಸರಿನೋ ತಪ್ಪ ಗೊತ್ತಿಲ್ಲ, ಹೋರಾಟ ಮಾಡಿದ್ವಿ, ಎಕ್ಸ್ಪೆನ್ಸಸ್ ಬೇರ್ ಮಾಡಿದ್ವಿ, ಸುಮ್ಮನೆ ಆದ್ವಿ. ಸೆಂಟ್ರಲ್ಲಿ ಡಿ ಕೆ ಶಿವಕುಮಾರ್ ಬಂದ, ಏನೋ ಅದ್ರ ಅಡ್ವಾಂಟೇಜ್ ತಗೊಂಡ. ಆಮೇಲೆ ಅದೇ ಹೇಳ್ತಾರಲ್ಲ, ಅರ್ಧಂಬರ್ಧ ಅದೇ ಹೇಳ್ತಾರಲ್ಲ, ಬೆಟ್ಟ ಆಗಿದ್ದಕ್ಕೆ ಕಲ್ ಕೊಡಕ್ ಬಂದು ನಾನು ಬೇಡಪ್ಪ ಅಂತಂದೆ. ಯಾಕೆ ಈ ಟೈಮಲ್ಲಿ ಹೇಳ್ಬೇಕು ಅಂತಂದ್ರೆ, ಒಂದು 1400 ಕೋಟಿ ಡಿಕ್ಲೇರ್ ಮಾಡಿರೋ ಡಿ ಕೆ ಶಿವಕುಮಾರ ಒಂದು ಸಣ್ಣ ಆರ್ಥಿಕ ಜವಾಬ್ದಾರಿನ ಹೊರ್ಲಿಕ್ಕೆ ಆಗಲ್ಲ, ಮೈಲೇಜ್ ತಗಂತಾನೆ ಅಂತಂದ್ರೆ, ಈತನ ಮಾನಸಿಕ ಸ್ಥಿತಿಯನ್ನ ಕರ್ನಾಟಕ ಜನತೆಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದೀನಿ. ಆ ರೀತಿ ನಾನು ಡೀಲ್ ಮಾಡ್ಕೊಳ್ಬೇಕು ಅಂದ್ರೆ ರಮೇಶ್ ಜಾರಕಿಹೊಳಿ ಕಡೆಯಿಂದಾನೇ ನನ್ಗೆ ಆಫರ್ ಸಿಕ್ತು, ತಗೊಳ್ಬೋದಾಗಿತ್ತು. ಈ ಅಪ್ಪನ ಹತ್ರ ನಾನು 3 ಲಕ್ಷ 60 ಲಕ್ಷ ಇಸ್ಕೊಳೋ ಅವಶ್ಯಕತೆ ಇರಲಿಲ್ಲ. ಆವತ್ತೇ ನೈತಿಕತೆಯನ್ನ ಮೆರೆದಿದ್ದೀರಿ, ಇವತ್ತು ಮೆರಿತಾ ಇದ್ದೀರಿ. ಬಟ್ ಉಸಿರುವಳ್ಳಿ ರಾಜಕಾರಣಿಗಳ ಬಗ್ಗೆ ಕರ್ನಾಟಕ ಜನತೆಗೆ ಅರಿವಾಗ್ಲಿ ಅಂತ ಹೇಳಿದೆ. ಈ ಪ್ರಕರಣ ಮುಗಿದ ನಂತರ ರಮೇಶ್ ಜಾರಕಿಹೊಳಿ ಅವರು ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಫೋನ್ ಆದ್ರೆ ನಿಮ್ಮಲ್ಲಿ ಏನಾದ್ರು ಮಾತಾಡ್ಬೇಕಂತ ಇಲ್ಲ ಅಂತ ಹೇಳ್ತಲ್ಲ, ಆ ಕಡೆಯಿಂದ ಅವರೇ ಮಾಡ್ದಿರಲ್ಲ ಅಂತಂದ್ರು ಅವ್ರಿಗೆ ಬೇಕಾದವ್ರು ಎಷ್ಟೋ ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಪ್ರಕರಣದಲ್ಲಿ ಪತ್ರ ಬರೆದಿದ್ದೀರ ಅಂತ ಹೇಳಿದ್ರಿ ನೀವು. ನಾನು ಜೈಲಲ್ಲಿ ಇರ್ಬೇಕಾದ್ರೆ ಪತ್ರ ಬರ್ತಿದ್ದೇನೆ. ಲಾಯರ್ ಜಗದೀಶ್ ಅವ್ರನ್ನ ಜೈಲಿಗೆ ಹಾಕಿದ್ದು ರಾಜಕೀಯ ನಾಯಕರು, ಬಿಜೆಪಿ ಅಥವಾ ಕಾಂಗ್ರೆಸ್ JDS ನಾಯಕರ? ಎಲ್ಲ ಸೇರ್ಕೊಂಡೇ ಮಾಡಿದ್ದಾರೆ. ಯಾರಿಗೂ ಬೇಕಾಗಿಲ್ಲ. ನಾನು ನೀವೇನು ಅನ್ಕೊಂಡಿದ್ರೆ ಕುಮಾರಸ್ವಾಮಿ ನನ್ ಬೇಕು ಅಂತನಾ? ಬೇಕಾಗಿಲ್ಲ. ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿ ಬೇಕಷ್ಟೇ. ಬೊಮ್ಮಾಯಿಗೇನೋ ನಾನ್ ಬೇಕು ಅಂತನಾ? ಅವ್ರ ಮಗ ಬೇಕು, ಸೋತ. ಇನ್ ಡಿ ಕೆ ಶಿವಕುಮಾರ್ ನಾನ್ ಬೇಕಾ? ಡಿ ಕೆ ಸುರೇಶ್ ಬೇಕು ಅವ್ರಿಗೆ, ಅವ್ರ ತಮ್ಮ ಮಗ. ಇನ್ನು ಸಿದ್ದರಾಮಯ್ಯನ್ಗೆ ನಾನ್ ಬೇಕಾ? ಅವ್ರ ಮಗ ಬೇಕು. ಹಂಗಾಗಿ ಸರ್, ಇಲ್ಲಿ ಕುಟುಂಬ ರಾಜಕಾರಣಿಗಳು ಎಲ್ಲಾ ಪಕ್ಷದಲ್ಲಿ ಸೇರ್ಕೊಂಡು ಒಂದು 50-60 ಕುಟುಂಬಗಳು ಸೇರ್ಕೊಂಡ್ಬಿಟ್ಟಿದೆ. ನಮ್ಮಂತ ಧ್ವನಿ ಮಾಡೋರು ಅವ್ರಿಗೆ ಡೇಂಜರು, ಅವ್ರ ಪ್ರಕಾರ ರಾಜಕೀಯವಾಗಿ ಡೇಂಜರು. ಬಟ್ ಹಂಗನ್ಬಿಟ್ಟು ನಾವೆಲ್ಲಿ ಓಡೋಕ್ಕಾಗಲ್ಲ. ನಾನೇನಾದ್ರೂ UK ಓಡೋಕ್ಕಾಗತ್ತಾ? ರಷ್ಯಾಗೆ ಓಡೋಕ್ಕಾಗತ್ತಾ? ನಾನು ಇಲ್ಲೇ ಇರ್ತೀನಿ. ಈಗ ನಮಗೆ ತೊಂದರೆ ಕೊಟ್ಟು ನಮ್ಮನ್ನ ರಾಜಕೀಯವಾಗಿ ಮುಗ್ಸಕ್ಕೆ ಟ್ರೈ ಮಾಡೋರು
ನಾವು ವಿರೋಧ ಮಾಡೇ ಮಾಡ್ತೀವಿ. ನಮ್ಮನ್ನು ತಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಇರಬೇಕು. ಬಟ್ ಒಂದೊಂದು ನಿಜ, 15 ದಿವಸದಲ್ಲಿ ಬೇಲ್ ಆಗ್ಬೇಕಾದಂತ ಈ ಕೇಸಲ್ಲಿ 90 ದಿವಸ ಮಡಗಿದ್ದು ಇದು ರಾಜಕೀಯ ಪ್ರೇರಿತನೇ. ನನ್ನನ್ನು ಲಾಕ್ ಮಾಡಕ್ಕೆ ಟ್ರೈ ಮಾಡಿದ್ರು. ರಾಜಕೀಯ ಕುತಂತ್ರ ಇದೆ ಅದರಲ್ಲಿ. ಹಾಕಿಲ್ಲ ಸರ್. ಇನ್ಸ್ಪೆಕ್ಟ್ರೇ ಹೇಳ್ದ, ಅವ್ನು ಮಹೇಶ ಕೊಡಗಿಲ್ಲ ಇನ್ಸ್ಪೆಕ್ಟ್ರು, ನಾನು ಬರೋ ಬಡಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಓಡಾಬಿಟ್ಟವನೆ. ಅವನೇ ಹೇಳ್ದ ಡಿ ಕೆ ಶಿವಕುಮಾರ್ ಹೇಳೋರ ಅಂತ. ಅವ್ನು ಡಿ ಕೆ ಶಿವಕುಮಾರ್ ಹೇಳದ್ನೋ ಬಿಟ್ಟನೋ ನನಗಂತೂ ಗೊತ್ತಿಲ್ಲ. ಅವ್ನು ಮಹೇಶ ಹೇಳ್ದ, ಡಿ ಕೆ ಶಿವಕುಮಾರ್ ಹೇಳ್ದ, ಆಮೇಲೆ CM ಹೇಳ್ದಾನೆ, ಹೇಳಿದ ಸಿದ್ದರಾಮಯ್ಯ ಹೇಳ್ದ ಅಂತ. ಇಲ್ಲ ಪನ್ನಣ ಅಂತಂದ. ಅವ್ರ ಲೀಗಲ್ ಅಡ್ವೈಸರ್ ಹೇಳಿದ್ರು, ಅವರೆಲ್ಲ ನಿಮ್ಮನ್ನು ಒಳ್ಳೆ ಹಾಕು ಅಂತ ಹೇಳೋದು. ಆಯ್ತಪ್ಪ ಹಾಕಪ್ಪ. ಈಗ ಹಾಕಬೇಕು ಅಂತ ಅವ್ರಿಗೆ ಡಿಸೈಡ್ ಮಾಡಿದ್ರೆ ನಾವ್ ಹೆಂಗ್ ತಡೆಯಕ್ಕಾಗುತ್ತೆ ಸರ್? ಮುನಿರತ್ನರ ಬಗ್ಗೆ ಒಂದು ಆರೋಪ ಮಾಡಿದ್ರು. ಮುನಿರತ್ನ ಅವರು ಸಿಡಿ ಫ್ಯಾಕ್ಟರಿ ಓನರ್ ಅಂತ ನೀವು ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣ. ಸಿಡಿ ಫ್ಯಾಕ್ಟರಿ ಓನರ್ ಅಂತ ಹೇಳಿಲ್ಲ ನಾನು. ಸಿಡಿ ಫ್ಯಾಕ್ಟರಿ ಓನರ್ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಹೇಳಿರ್ಬೋದು. ಬಟ್ ಒಳ್ಳೆ ವ್ಯಕ್ತಿ ಅಂತೂ ಅಲ್ಲ ಅಂತ ಹೇಳಿದ್ದೆ. ಎಲ್ಲಿಂದ ಆಂಧ್ರದಿಂದ ಬಂದು ಕಾಂಟ್ರಾಕ್ಟರ್ ಆಗಿ, ಈಗ ಕಾರ್ಪೊರೇಟರ್ ಆಗಿ, MLA ಆಗಿ, ಈ ರೀತಿ ಹೆಣ್ಮಕ್ಳ ವಿಚಾರದಲ್ಲಿ ನಡ್ಕೊಂಡಿದ್ದು ಅವ್ನು ತಪ್ಪು ಅಂತೇಳಿ ವಿರೋಧ ಮಾಡಿದೀವಿ. ಅವ್ನು ಜೈಲ್ಗೆ ಹಾಕಿದಾಗ ಸಂಭ್ರಮನೂ ವ್ಯಕ್ತಪಡಿಸಿದ್ವಿ. ಅದ್ರಲ್ಲಿ ಎಣ್ಣೆ ಮಾತಿಲ್ಲ. ಸದನದಲ್ಲಿ ಕಣ್ಣೀರ್ ಇಡ್ತಾರೆ ನನ್ನ ಬಗ್ಗೆ ಹನಿ ಟ್ರಾಪ್ ಮಾಡಿಬಿಟ್ಟು ಆಗಿರ್ಬೋದು ಸರ್. ಈಗ ಆಗಿರ್ಬೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಸಿಡಿ ಪ್ರಕರಣದ ರಮೇಶ್ ಜಾರಕಿಹೊಳಿ ಕೇಸಲ್ಲೂ ಅಷ್ಟೇ ಸ್ಟಾರ್ಟಿಂಗು ಅಮಾಯಕಗಳು ಹೆಣ್ಮಗಳು ಅನ್ಕೊಂಡಿದ್ದು. ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದೇನೋ ಅಂತಂದ್ರೆ ಅದು ಕೂಡ ಹನಿ ಟ್ರ್ಯಾಪ್ ಅಂತ. ಸರ್, ಕರ್ನಾಟಕದಲ್ಲಿ ಈ ರೀತಿ ಹನಿ ಟ್ರ್ಯಾಪ್ಗಳ ಫ್ಯಾಕ್ಟ್ರಿಗಳು ಬೇಜಾನಿದೆ. ಅದ್ರ ಓನರ್ಗಳು ಬೇಜಾನಿದ್ದಾರೆ. ಜನಗಳಿಗೂ ಗೊತ್ತು, ರಾಜಕಾರಣಿಗಳಿಗೂ ಗೊತ್ತು. ಇರ್ಬೋದು. ಬಟ್ ಆತ ಏನು ಕಡಿಮೆ ಕೆಲಸ ಅಂತ ಏನು ಮಾಡಿಲ್ಲ. ನಿಮ್ಮ ಹತ್ರ ಏನೋ ದಾಖಲೆಗಳೇನು ಇದಾವ ಸರ್? ಸರ್, ಈಗ ಏನೋ ಇಂಟರ್ನಲ್ ಕೂತ್ಕೊಂಡು ಒಬ್ಬರ ಬಗ್ಗೆ ದಾಖಲೆ ಇದೆ ಅಂತ ಹೇಳೋದು ನನ್ನ ಒಂದು ಇಮೇಜ್ಗೆ ಸರಿ ಅನ್ಸಲ್ಲ. ಆ ತರ ಇದ್ದಾಗ ಇಲ್ಲ. ನನ್ಗೆ ವಿದ್ಯಾ ಹಿರೇಮಠ್ ಅಂತ ಆಕೆಯಿಂದ ಆತನಿಂದ ಅನ್ಯಾಯ ಆದಂತ ಹೆಣ್ಮಗಳು ಇದೇ ಡಿ ಕೆ ಶಿವಕುಮಾರ್ ಸ್ನೇಹಿತರಾದಂತ ಐ ಥಿಂಕ್ ಸೂರ್ಯ ಮುಕುಂದ್ ರಾಜು ರೆಫರ್ ಮಾಡೋರು. ಗೊತ್ತಿಲ್ಲ. ಆಮೇಲೆ ಆ ವಿದ್ಯಾ ಹಿರೇಮಠ್ ಬಂದಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದನೇ. ಸೊ ನನಗೆ ಗೊತ್ತಿಲ್ಲ ಇವರೆಲ್ಲ ಒಳಗಡೆ ಏನಿದೆ ಅಂತ. ಸೊ ನಮಗೆ ಯಾರಾದ್ರೂ ಹೆಣ್ಮಕ್ಳು ಬಂದಾಗ ನ್ಯಾಯಕ್ಕೆ ಒಬ್ಬ ಆಸ್ ಅನ್ ಅಡ್ವೊಕೇಟು ನಾನು ನ್ಯಾಯ ಕೊಡ್ಸಕ್ಕೆ ಎಷ್ಟೇ ಮಾಡ್ತೀನಿ ಹೊರತು ಈ ಹನಿ ಟ್ರ್ಯಾಪಿಗಳು, ಒಳ ಒಪ್ಪಂದಗಳು ನಮ್ಗೆ ಗೊತ್ತಿರಲ್ಲ ಸರ್. ಆಮೇಲೆ ಇವರು ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ಜವಾಬ್ದಾರಿನೂ ಅಲ್ಲ. ಇರ್ಬೋದು. ಶಿವಕುಮಾರ್ ಹೇಳ್ತಾರೆ ಮುನಿರತ್ನ ಮೇಲೆ ಆರೋಪ ಮಾಡುತ್ತೆ, ನಿನ್ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಪೆನ್ ಡ್ರೈವ್ ತೆಗೆದು ತೋರಿಸ್ತಾರೆ, CD ಶಿವ ನಿಮ್ದೆಲ್ಲ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಸರ್, ಇಲ್ಲಿ ರಾಜಕಾರಣಿ ಹೆಂಗಾಗ್ಬಿಟ್ಟಿದ್ದಾರೆ ಅಂತಾರೆ. ಒಬ್ರಿಗೊಬ್ರು ಬ್ಲಾಕ್ ಮೇಲ್ಗಳು ಮಾಡ್ಕೊಂಡು, ಒಬ್ರಿಗೊಬ್ರು ಎದುರಿಸ್ಕೊಂಡು ಬೆದರ್ಸ್ಕೊಂಡು ಆಡಳಿತ ಮಾಡಿ ಅವ್ರು ಬೇಕಾದನ್ನ ರಾಜ್ಯದ ಆಡಳಿತದಲ್ಲಿ ಪಡ್ಕೊಳೋ ಮಟ್ಟಿಗೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಸರ್, ಈಗ ನಾನು ಮೊನ್ನೆ ಅಕ್ಷಯ ತೃತೀಯ ಹಿಂದ್ಗಡೆ ಜೈಲಲ್ಲಿ ಒಂದು ಪೇಪರಲ್ಲಿ ಆರ್ಟಿಕಲ್ ಓದಿದೆ. ಇವನು ಶರವಣ ಮತ್ತೆ ಶರವಣ ಮತ್ತೆ ಕುಮಾರಸ್ವಾಮಿ ಇಲ್ಲಿ ಇಷ್ಟೆಲ್ಲ ಅನಾಹುತಗಳು ನಡೀತಾ ಇದೆ. ಮಲ್ಲೇಶ್ವರಮಲ್ಲಿ ಏನೋ ಗೋಲ್ಡ್ ಅಂಗಡಿನ ಓಪನ್ ಮಾಡ್ತಾರೆ. ನಾನು ಫಸ್ಟ್ ದಿವಸ ನೋಡಿದ್ದು. ಎರಡನೇ ದಿವಸ ನೋಡಿದೆ, ಎರಡನೇ ದಿವಸ ಮೂರನೇ ದಿವಸ ನೋಡಿದೆ ರಾಮಲಿಂಗಾರೆಡ್ಡಿ, ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಯಾವುದೋ ಇದನ್ನ ಚಿನ್ನದಂಗಡಿಯನ್ನು ಓಪನ್ ಮಾಡ್ತಾರೆ. ಹಂಗೆ ಬಂದ್ರೆ ಮೂರನೇ ಸತಿ ಅಶ್ವತ್ಥನಾರಾಯಣ ಬಿಜೆಪಿ, ರಾಮಲಿಂಗಾರೆಡ್ಡಿ ಕಾಂಗ್ರೆಸ್, ಕುಮಾರಸ್ವಾಮಿ JDS. ಸರ್, ಮೂರೂ ಪಕ್ಷದವರು ಜನ ಎಷ್ಟು ಕಷ್ಟದಲ್ಲಿದ್ದಾರೆ. ಚಿನ್ನದ ಅಂಗಡಿಗಳನ್ನ ಓಪನ್ ಮಾಡ್ತಾರೆ. ನಮ್ಮ ಪ್ರಶ್ನೆ, ಚಿನ್ನದಂಗಡಿ ಓನರ್ವಾ ಅಥವಾ ಬೇನಾಮಿಗಳು ಏನಾದ್ರು ಮಡ್ಕೊಂಡಿದಾರ ಅದು ಕೂಡ ಅನುಮಾನ ನಮ್ಗೆ. ಈ ರೀತಿ ಜವಾಬ್ದಾರಿ ಇಲ್ಲದಂತ ಜನನಾಯಕರುಗಳನ್ನ ನಾವೆಲ್ಲ ಆಯ್ಕೆ ಮಾಡ್ಬಿಟ್ಟಿದ್ದೀವಿ ಸರ್. ಒಬ್ಬರೊಬ್ಬರು ವೀಕ್ನೆಸ್ಗಳು ಮಾಡ್ಕೊಂಡು ಇವ್ರು ಆಟ ಆಡ್ತಾ ಇರೋದಂತೂ ನಿಜ. ಮಾಜಿ CM, ಬಿಜೆಪಿ ಮಾಜಿ CM ಬಗ್ಗೆ ಅವರು ಕೂಡ ನೀವು ಆರೋಪ ಮಾಡಿದ್ದೀರಿ. ಮಾಜಿ CM ಅಂತ ಆರೋಪ ಮಾಡಿದೆ ಸರ್. ಬಟ್ ಬೊಮ್ಮಾಯಿಗೆ ಸ್ಟೇ ತಗೊಂಬಂತ ನನಗೂ ಹೇಳಿಲ್ಲ. ನನಗೆ ಬೊಮ್ಮಾಯಿಗೆ ಸ್ಟೇ ತಗೊಂಬಂದು ಬಂಗಾರ ಬಿಡಿಸ್ಕೊಂತ ನಾನು ಅಂತ ಹೇಳಿಲ್ಲ. ನಾವು ಇದು ಮಾಜಿ CM ಅಂತ ಹೇಳ್ತೀವಿ. ನಟಿಯರು ಇದ್ದಾರೆ ಅಂತಾರೆ, ಬಾಲಿವುಡ್, ಟಾಲಿವುಡ್, ಕಾಲಿವುಡ್. ಇಲ್ಲ ಸರ್, ಬಂದ ಆ ಒಂದು XCM ಪೊಸಿಷನ್ ದುರ್ಬಳಕೆ ಮಾಡ್ಕೊಂಡಂತ XCM, ಆ ಕಡೆದಂತ ಅಕ್ಕಬುಟ್ಟು ಮಿನಿಸ್ಟ್ರುಗಳು, ಬಂದಂತ ನಟಿಯರು, ಪಡ್ಕೊಂಡಂತ ಸಂಭಾವನೆಗಳು, ದುಡ್ಡುಗಳು, ಗೋಲ್ಡ್ ಗಿಫ್ಟ್ಸ್ಗಳು, ರಾಜ್ ರಾಜಕಾರಣಿಗಳು ಗೊತ್ತಿದೆ ಸರ್. ಅವ್ರಿಗೆಲ್ಲ ಗೊತ್ತಿದೆ. ಈಗ ನಾನು ಫಸ್ಟ್ XCM ಅಂತ ಹೇಳಿದಾಗ ಎಷ್ಟೋ ಜನ ಜಗದೀಶ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆಮೇಲೆ ನನಗೆ ಕೇಳಿದೆ, ಇರೋಪ್ಪ ಅಕಸ್ಮಾತ್ ಎಫೆಕ್ಟೆಡ್ ಬಾಡಿ ಏನಾದ್ರು ಸ್ಟೇಗಿ ತಗೊಂಬಂದ್ರೆ ಗೊತ್ತಾಗುತ್ತೆ. ನಾನು ಹೆಸರು ಹೇಳಕ್ಕಾಗಲ್ಲ, ಹೆಸರು ಹೇಳಿ ತಪ್ಪಾಗ್ತದೆ. ಅಷ್ಟೊತ್ತಿಗೆ ಬೊಮ್ಮಾಯಿ ಹೋಗಿ ಎಷ್ಟೇ ತಗೊಂಡು ಆ ಯಾಕೊಂಡು XCM. ಈಗ ನಾನಂತೂ ಹೆಸರು ಹೇಳಿಲ್ಲ. ಆತನೇ ಹೋಗಿ ಸ್ಟೇ ತಗೊಂಬಂದು ಜನಗಳಿಗೆ ಎಲ್ಲೋ ಒಂದ್ ಕಡೆ ಅನುಮಾನವನ್ನ ಸೃಷ್ಟಿ ಮಾಡಿದ್ದಾರೆ. ಮೋಸ್ಟ್ಲಿ ಸರ್ ಇವ್ರಿಗೆಲ್ಲ ಮೈಂಡ್ ರೀಡಿಂಗ್ ಏನೋ ಈ ಸುಳ್ಳನ್ನ ಏನೋ ಐ ಥಿಂಕ್ ಐಡೆಂಟಿಫೈ ಮಾಡೋ ಅಂತ ಈ ಪ್ರೋಸೆಸ್ ಏನಿದೆ, ಈ ವೈಜ್ಞಾನಿಕ ಪ್ರೋಸೆಸ್ಸು
ಅದರಲ್ಲಿ ಇವ್ರುಗಳನ್ನೆಲ್ಲ ಹಾಕಿದ್ರೆ ನಿಜ ಹೊರಗಡೆ ಬರ್ಬೋದು ಸರ್. ಚಿಕ್ಕಬಳ್ಳಾಪುರ ಸುಧಾಕರ್ ಮೇಲೇನೂ ಆರೋಪ ಮಾಡಿದ್ರಿ ನೀವು. ಸುಧಾಕರ ಏನ್ ಮಾಡಲ್ಲ ಸರ್. ಸುಧಾಕರ ಏನ್ ಮಾಡಿಲ್ಲ ಹೇಳಿ. ಸುಧಾಕರ ಇಂಥದ್ದು ಮಾಡಿಲ್ಲ ಅಂತಿಲ್ಲ ಸರ್, ಎಲ್ಲ ಮಾಡಿದಾನೆ. ಏನಂತಂದ್ರೆ ಅದಕ್ಕೆ ಒಂದು ಒಳ್ಳೆಯ ಸರ್ಕಾರ ಬರಬೇಕು ಸರ್. ಇವ್ರನ್ನೆಲ್ಲ ಬೆಂಡೆತ್ತಬೇಕು, ಒಂದು ಸರ್ಕಾರ ಬರಬೇಕು ಸರ್. ನಾನು ಇಲ್ಲಿ ಅಡ್ವೊಕೇಟ್ ಆಗಿ ಕೂತ್ಕೊಂಡು ನಾನು ಆರೋಪ ಮಾಡಿ ನನ್ನೇ ತಗೊಂಡು ಒಳಗಡೆ ಹಾಕೋದು, ಆಮೇಲೆ ಈಚೆ ಬಿಡಿಸ್ಕೊಂಬರಕ್ಕೆ ಇಷ್ಟು ದಿನ ಆಯ್ತು, ನನಗೆ ಭಯ ಏನಿಲ್ಲ. ಬಟ್ ನಮ್ಮ ಹತ್ರ ಇರೋ ಕನಿಷ್ಠ ಅಧಿಕಾರದಲ್ಲಿ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಆರೋಪ ಮಾಡೋದೇ ದೊಡ್ಡ ವಿಚಾರ ಸರ್. 6 ಕೋಟಿ ಕನ್ನಡಿಗರು ಕನಿಷ್ಠ ಹೋಗಿ ಆರೋಪ ಮಾಡಕ್ಕಾರೆ ಯಾರು ಮುಂದೆ ಬರಲಿ ಸರ್, ನಾನು ಒಪ್ಕೊಳ್ತೀನಿ ಸರ್. ಆರೋಪ ಅನ್ನೋದು ತುಂಬಾ ಕಡಿಮೆ ಕೆಲಸ ಅಲ್ಲ, ತುಂಬಾ ದೊಡ್ಡ ಜವಾಬ್ದಾರಿ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಅಧಿಕಾರ ಸಿಕ್ಕರೆ ಇವ್ರುಗಳನ್ನ ಎಲ್ಲಿ ಸೇರಿಸ್ಬೇಕು, ಎಲ್ಲಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಮಾಡ್ಬೋದು. ಬಟ್ ಆ ಅಧಿಕಾರ ಸಿಗಬೇಕು. ಅದರ ಒಂದು ತವಕದಲ್ಲಿ ನಾವೆಲ್ಲ ಇದ್ದೀವಿ ಸರ್. ಜನರು ಆರೋಪ ಮಾಡ್ತಿದ್ದಾರೆ, ಲಾಯರ್ ಅವರು ಸುಳ್ಳು ಹೇಳ್ತಿದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ, ಸಾಕ್ಷಿನೇ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನ ಕೇಳಿದ್ರೆ ಚೆನ್ನಾಗಿರೋದು ಸರ್ ಈ ಪ್ರಶ್ನೆನ. ಏನೋ ಸಾಕ್ಷಿನೇ ಇಲ್ಲದೆ ಏನೋ 40% ಆರೋಪ ಮಾಡಿ ಈಗ 50% ಆರೋಪನ ಡೆಪ್ಯೂಟಿ ಸಿ ಮೇಲೆ ಮಾಡಿದಾಗ ಕಪ್ಚುಕಿ ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನ ಕೇಳಿದ್ರೆ ಚೆನ್ನಾಗಿರ್ತದೆ. ಆಮೇಲೆ ನಾನು ಯಾರನ್ನೂ ಪ್ರೂವ್ ಮಾಡೋಂಥ ಅವಶ್ಯಕತೆ ಇಲ್ಲ ಸರ್. ನಾನೇ ಒಂದು ಹಾಡಿದೆ, ನೀನೇ ಇಲ್ಲಿ ನಾನೇ. ಸೊ ಹಂಗಾಗಿ ಜನಗಳ ಮನಸ್ಸಿಗೆ ಬಿಟ್ಬಿಡೋಣ, ನಾನೇನು ಅದನ್ನ ಆರೋಪ ಮಾಡಕ್ಕೋಲ್ಲ. ನೀವು ಮಾಡುವ ಸಾಮಾಜಿಕ ಹೋರಾಟಗಳು ಜನರಿಗೆ ಇಷ್ಟ ಆಗಲ್ವಾ ಸರ್? ಇಷ್ಟ ಆಗಿರೋದಕ್ಕೆ ಸರ್ ಕನಿಷ್ಠ ಜೈಲಿಂದ ಬಂದ್ಮೇಲೆ ಕನಿಷ್ಠ ಇದೊಂದು ಒಂದು 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 40-50ನೇ ಇಂಟರ್ವ್ಯೂ ಇದೆ ಅನ್ಸುತ್ತೆ. ದಿನಕ್ಕೆ 1,000 ಕಾಲ್ಸ್ ಬರ್ತದೆ, ಒಂದು 4-5 ಸಾವಿರ ವಾಟ್ಸಪ್ ಬರ್ತದೆ. ಮನೆ ಹತ್ರಕ್ಕೆ ಬಂದು ಬೇಡ ಅಂದ್ರು ಮನೇಲಿ ಬಚ್ಚಿಕೊಂಡ್ರು ಕೂಡ ಈಚೆ ಕರ್ಕೊಂಡ್ಬಂದು ಹಾರಗಳಾಕಿ ಅವರೇ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಆಮೇಲೆ ರಾಜಕೀಯವಾಗಿ 2019ರಲ್ಲಿ ಬೆಂಗಳೂರು ನಾರ್ತ್ಗೆ ನಿಂತಿದೆ 8,000 ವೋಟ್ ಕೊಟ್ಟಿದ್ದಾರೆ ಜನ. ಯಾವತ್ತು 8,500 ವೋಟ್ ಸಿಕ್ತು ಅವತ್ತು ಸದಾನಗೌಡ ಗೆದ್ದು 2019ರಲ್ಲಿ MP ಆಗಿ. ಎರಡನೇ ಪ್ಲೇಸಲ್ಲಿ ಕೃಷ್ಣ ಬೈರೇಗೌಡ ಕೊಡ್ತಾ, 3ನೇ ಪ್ಲೇಸ್ ನಮ್ದು. ಸೊ 8,500 ವೋಟ್ ಬಂದಿದೆ ಸರ್. ನನಗೆ ಗೊತ್ತಾಯ್ತು, ನನ್ನ ಮನಸ್ಸಿಗೆ ಅನಿಸ್ತು ನಾನೊಬ್ಬ ರಾಜಕಾರಣಿ ಅಂತ. ಸೊ ಹಂಗಾಗಿ ಜನರು ಕೊಟ್ಟಿರೋ ಮ್ಯಾಂಡೇಟ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಜನರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಬೆಳೆಸ್ತಾರ ಸರ್. ಆ ಬಿಗ್ ಬಾಸ್ ಅಲ್ಲಿ ನೋಡಿ ಅಥವಾ ನಮ್ಮ ಹೋರಾಟಗಳು ನೋಡಿ ಜನ ಇಷ್ಟಪಡ್ತಾರೆ. ಆ CD ಪ್ರಕರಣದಲ್ಲಂತೂ ಜನ ಒಂದು ಐ ಥಿಂಕ್ ವೆಬ್ ಸೀರೀಸ್ ತರ ನೋಡಿದ್ರು ನಾವು ಮಾಡಿದಂತ ಹೋರಾಟ. ರಮೇಶ್ ಜಾರಕಿಹೊಳಿ ಮೇಲೆ ಟಿವಿ ವೆಬ್ ಸೀರೀಸ್ ತರ, ಧಾರಾವಾಹಿಗಳ ತರ ಅದನ್ನ ನೋಡ್ಕೊಂಡ್ಬಂದ್ರು. ಜನರಿಗೆ ಇಷ್ಟ ಇದೆ, ಅದಕ್ಕೋಸ್ಕರ ಇವತ್ತು ನಾನು ನಿಮ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಸರ್. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ನಂತರ ಒಳ್ಳೆ ಹೆಸರಿತ್ತು ನಿಮ್ಗೆ, ಫ್ಯಾನ್ಸ್ ಬೇಸ್ನು ಇತ್ತು. ಸ್ವಲ್ಪ ಸಮಯ ಕೆಲ ದಿನಗಳ ನಂತರ ನಿಮ್ಗೊಂದು ಘಟನೆ ನಡೆಯುತ್ತೆ ಸರ್. ಈಗ ನನ್ನ ಬೆಳವಣಿಗೆ ನೋಡಿ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿ, ನನ್ನೇ ಅರೆಸ್ಟ್ ಮಾಡಿಸಿ, ಜೈಲಿಗೆ ಕಳಿಸಿ, ನನ್ನ ಡ್ಯಾಮೇಜ್ ಮಾಡಬೇಕು ಅಂತ ಅವ್ರು ಅನ್ಕೊಂಡ್ರೆ ಅವ್ರು ದಡ್ಡತನ ಸರ್. ನಾವು 0 ಇಂದ 20 ವರ್ಷದಲ್ಲಿ 0 ಇಂದ ಈ ಮಟ್ಟಿಗೆ ಬೆಳ್ಕೊಂಬಂದಿದ್ದೀವಿ. ಯಾರನ್ನ ಮುಗಿಸ್ಬೇಕು ಅಂತ ಅನ್ನೋದಾದ್ರೆ ಈಗ DK ಶಿವಕುಮಾರ ಜೈಲ್ಗೆ ಹೋಗಿ ಬಂದ್ಮೇಲೆ ಗೆದ್ದು ಡೆಪ್ಯೂಟಿ CM ಆದ. ಸೊ ನಾನು ನೀವ್ ಹೇಳೋ ಪ್ರಕಾರ ಅದು ನಿಜ ಆಗಿದ್ರೆ DK ಶಿವಕುಮಾರ್ ಗೆಲ್ಬಾರ್ದಾಗಿತ್ತು. ಜೈಲ್ಗೆ ಹೋದ್ಮೇಲೆ ನನಗಿಂತ ದೊಡ್ಡ ರಾಜಕಾರಣಿ, ಜನ ಓಟ್ ಹಾಕ್ಬಾರ್ದಾಗಿತ್ತು. ಜನ ಓಟು ಹಾಕೋರು, ಡೆಪ್ಯೂಟಿ CM ಆದ, ಈಗ ಲೈನಲ್ಲಿ CM ಗಿಂತವನು. ಸೊ ಹಂಗಾಗಿ ಜೈಲು ಅಥವಾ ಇದು ಏನೋ ನನಗೆ ತಿಳಿದಂಗೆ ಏನೋ ಇಮೇಜ್ ಡ್ಯಾಮೇಜ್ ಮಾಡೋ ಅಂತ ಲೆವೆಲ್ ಏನಿಲ್ಲ ಸರ್. ಆಮೇಲೆ ಆ ರೀತಿ ಪ್ರಕರಣನೂ ಅಲ್ಲ. ನಾನೇನಾದ್ರು ಕೊಲೆ ಆರೋಪ ಮಾಡಿ ದರ್ಶನ್ ತರ ಏನಾದ್ರು ಜೈಲ್ಗೆ ಹೋಗಿದ್ದೀನಾ? ನಾನೇನು ಹೋಗಿಲ್ವಲ್ಲ. ಆಮೇಲೆ ಜೈಲ್ಗೆ ಹೋಗ್ಬಿಟ್ಟು ಅಲ್ಲಿ ರೋಡಿಗಳ ಜೊತೆ ಕೂತ್ಕೊಂಡು ದಮ್ ಹೊಡೆದು ಇನ್ನೊಂದು ಮಾಡಿ ಇನ್ನೊಂದಷ್ಟು ಕೇಸ್ಗಳು ಹಾಕ್ಸ್ಕೊಂಡಿದ್ದೀನಾ? ಇಲ್ಲ. ಸೊ ಹಂಗಾಗಿ ನಾನು ಯಾವುದೋ ಆ ರೀತಿ ಕೃತ್ಯ ಮಾಡಿಲ್ಲ. ಆಮೇಲೆ ನನಗೆ ಆ ಥರ ಭಯನೂ ಇಲ್ಲ. ಆಮೇಲೆ ನನ್ನನ್ನು ಇಷ್ಟಪಡುವಂತ ಬಲವಂತವಾಗಿ ಸಿದ್ದರಾಮಯ್ಯನ ತರ ಭಾಷಣ ಮಾಡ್ಬಿಟ್ಟು ಬಲವಂತ ಮಾಡೋದು ಇಲ್ಲ. ಇಷ್ಟಪಡ್ಬೋದು, ವಿರೋಧ ಮಾಡ್ಬೋದು. ಕಾಂಗ್ರೆಸ್ ಏಜೆಂಟ್ ಲಾಯರ್ ಜಗದೀಶ್ ಅವರನ್ನು BJP ಏಜೆಂಟ್ ಅವರಂತ. ಸರ್ ನಾನು ಯಾರು ಏಜೆಂಟು ಅಲ್ಲ ಸರ್. ಎಷ್ಟೋ ಜನ ಕೇಳ್ತಾರೆ ಯಾವ ಪಕ್ಷ ಅಂತ. ನಾನು ಹೇಳೋದೊಂದು ಪಿತೃಪಕ್ಷ ಅಂತ. ಏನಕ್ಕೆ ಅಂತಂದ್ರೆ ನಮ್ದೇ ಆದಂತ ಕನ್ಸರ್ನ್ ಇಟ್ಕೊಂಡು ಬಂದಿದ್ದೀವಿ ಹೊರತು ಎಸ್ ಅಫ್ಕೋರ್ಸ್ ಹಿಂದೆ ರಾಹುಲ್ ಗಾಂಧಿ ಕಂಡ್ರೆ ತುಂಬಾ ಇಷ್ಟ ಇತ್ತು. ಸಿದ್ದರಾಮಯ್ಯ ಏನೋ ಮಾಡ್ತಾನೆ, ಏನೋ ಕಿಸ್ ಗುಡ್ಡೆ ಹಾಕಿಲ್ಲ ಸರ್. ಇವ್ರುಗಳೆಲ್ಲ ಸ್ವಾರ್ಥಿಗಳಾಗಿ ಇವ್ರ ಜಾಗವನ್ನ ಕಾಪಾಡ್ಕಣಿಕೆ ಮಾಡೋ ಒಂದು ರಾಜಕಾರಣಿಗಳು ಬಿಟ್ರೆ ಜನಗಳ ಪರವಾಗಿ ಯಾವನೂ ಮಾಡಲ್ಲ. ಅದ್ರ ಕನ್ಸನ್ನು ಬಿಟ್ಬಿಟ್ಟಿದೀವಿ ಸರ್. ನಾವೇನೋ ಮಾಡಕ್ಕಾಗಿದ್ರೆ ಮಾಡೋಣ ಅಂತೇಳಿ ಅದಕ್ಕೆ ಇವತ್ತು ರಾಜಕೀಯಕ್ಕೆ ಹಿಡಿದು ಮಾಡ್ತಾ ಇದ್ದೀವಿ. ಮುಂದೆ ಬರುವ BBMP ಎಲೆಕ್ಷನ್ಗೆ ಏನಾದ್ರು ಕಂಟೆಸ್ಟ್ ಮಾಡ್ತೀರಾ ಸರ್? ನಾನು ಯಾಕೆ ಸರ್, ನಾನು ಕಾರ್ಪೊರೇಟರ್ ಕ್ಯಾಂಡಿಡೇಟ್ ಸರ್. ನಾನು ನಿಮ್ಗೆ ಏನಾದ್ರು ಆಸಕ್ತಿ ಇದೆಯಾ ಅಂತ? ಒಂದಷ್ಟು ಕ್ಯಾಂಡಿಡೇಟ್ಗಳನ್ನ ಹಾಕಿ ಗೆಲ್ಲಿಸ್ಬೇಕು ಅಂತ ಇದೆ. ಡೆಫಿನೆಟ್ಲಿ ಆ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ. ನಿಮ್ಮ ಜೀವನದಲ್ಲಿ ಕೆಲವು ಕಹಿ ಘಟನೆಗಳು ಆಗ್ತಿದೆ, ಇದನ್ನ ಹೇಗೆ ಫೇಸ್ ಮಾಡ್ತಿದ್ರ ಸರ್? ಕಹಿ ಘಟನೆ ಯಾರ ಜೀವನದಲ್ಲಿಲ್ಲ? ಸಿದ್ದರಾಮಯ್ಯ CM ಆಗಿರ್ಬೇಕಾದ್ರೆ ಮಗ ಸುತ್ತೋಗ್ತಾನೆ, ಕಹಿ ಘಟನೆ ಅಲ್ವಾ? ತಂದೆ ಮನೆಯಲ್ಲಿ ಎಕ್ಸ್ ಫಾರ್ಮರ್ PM, ನಾನು ಎಡ್ಸದಿ CM, ಮಗನ್ ಗೆಲ್ಸ್ಕೊಳಕ್ಕಾಗಲ್ಲ.
ನಿಖಿಲ್ ಕುಮಾರಸ್ವಾಮಿನ, ಕೈ ಘಟನೆ ಅಲ್ವಾ? ಬೊಮ್ಮಾಯಿ ಅಪ್ಪ CM, ಬೊಮ್ಮಾಯಿ CM, ಮಗನ್ ಗೆಲ್ಸ್ಕೊಳಕಲ್ಲ, ಕೈ ಘಟನೆ ಅಲ್ವಾ? ಈ ವಯಸ್ಸಲ್ಲಿ ಯಡಿಯೂರಪ್ಪ ಪೋಸ್ಕೋ ಕೇಸು ಆರೋಪಿ, ಕೈ ಘಟನೆ. ಸೊ ಹಂಗಾಗಿ ಸರ್ ಬಂದಂತ ಕೈ ಘಟನೆಗಳನ್ನ, ಪರಿಸ್ಥಿತಿಗಳನ್ನ ನಿಭಾಯಿಸುವಂತ ಮೆಚುರಿಟಿನ ನನ್ಗೆ ಪರಿಸ್ಥಿತಿ ಕಲಿಸ್ಕೊಟ್ಟಿದೆ. ಬೇಡ ಅಂದ್ರೆ ಈಗ ಜೈಲಿಗೆ ಹಾಕ್ಬಿಟ್ರು, ಅಲ್ಲಿ ಓಡ್ ಬರಕ್ಕಂತೂ ಆಗಲ್ಲ, ಫೇಸ್ ಮಾಡ್ಲೇಬೇಕಲ್ವಾ? ಆ ಫೇಸ್ ಮಾಡೋವಂಥ ಮನೋಭಾವನೆಯನ್ನ ನನ್ನ ಹೋರಾಟಗಳಲ್ಲಿ ಕಲ್ತ್ಕೊಂಡಿದ್ದೀನಿ, ತಕ್ಕಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ ಸರ್, ಇನ್ನೂ ಹೆಚ್ಚಾಗಿ ಕಲಿತಾ ಇದ್ದೀನಿ ಸರ್. ನಿಮ್ಮ ಪ್ರಕಾರ ಈಗಿನ ರಾಜಕಾರಣ ಹೇಗಿರ್ಬೇಕು ಸರ್? ರಾಜಕೀಯ ಅಂತಂದ್ರೆ ನಾವು ಕಟ್ಟುವಂಥ ತೆರಿಗೆ ವಾಪಸ್ ಬರಬೇಕು ಸರ್. ಆಮೇಲೆ ನಾವು ಓಟ್ ಹಾಕುವಂಥ ರಾಜಕಾರಣಿಗಳು ಮಾಫಿಯಾಗಳಾಗಬಾರ್ದು. ನಾವು ಓಟ್ ಹಾಕೋಂಥ ರಾಜಕಾರಣಿಗಳು ಉಸಿರು ಬಳ್ಳಿಗಳಾಗಿರ್ಬಾರ್ದು. ನಾವು ಓಟ್ ಹಾಕೋಂಥ ರಾಜಕಾರಣಿಗಳು ಡಕಾಯಿತರಾಗಿರ್ಬಾರ್ದು. ಆಮೇಲೆ ಹೇಳ್ತಾರಲ್ಲ, ಈ ಬಸವಣ್ಣನವರ ಒಂದಿದೆ, ಕಲಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಏನೇನಿದೆ ಇದನ್ನೆಲ್ಲ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಏನ್ ಮಾಡಬೇಡ ಅಂತ ದೊಡ್ಡವ್ರು ಹೇಳಿದಾರೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಇವತ್ತು ಆ ಮಾಡಿದಿರೋ ಮಟ್ಟಕ್ಕೆ ಬರುವಂತ ರಾಜಕಾರಣಿ ಆಗ್ಬೇಕು ಸರ್. ಸೊ ನಮಗೆ ನಾವು ಕಟ್ಟಿರೋ ತೆರಿಗೆ ಬೆಳಗ್ಗೆ ಇದ್ರೆ ಟೆನ್ಷನ್ ಇರಬಾರ್ದು ಸರ್. ಮುಖದಲ್ಲಿ ಕನಿಷ್ಠ ನಗು ಇರಬೇಕು, 3 ಹೊತ್ತು ಊಟ ಇರಬೇಕು. ರೈತರು ಸಾಯಬಾರ್ದು. ನ್ಯಾಷನಲ್ ಹೈವೇನಲ್ಲೋ ಸ್ಟೇಟ್ ಹೈವೇನಲ್ಲೋ ರೋಡಲ್ಲಿ ಎತ್ಕೊಳ್ಳೋದು ಯಾವನು ಟೋಲ್ಗೇಟ್ ಹಾಕಿರಬಾರ್ದು. ಆಮೇಲೆ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಹೊತ್ತು ಬಿಟ್ಟಕ್ಕೆ ಬೆಳಗ್ಗೆ ಹೊತ್ತು ಹೊಡೆದ್ರೇನೆ ಅವ್ರ ಮೇಲೆ ರೇಪುಗಳಾಗ್ತವೆ. ಕರ್ನಾಟಕದಲ್ಲಿ ಹೋದ ವರ್ಷ 3500 ಪೋಸ್ಕೋ ಕೇಸ್ ಆಗಿದೆ. ಮಕ್ಕಳು ಸುರಕ್ಷಿತ ಅಲ್ಲ, ಹೆಣ್ಣು ಮಕ್ಕಳು ಸುರಕ್ಷಿತ ಅಲ್ಲ. ಮಧ್ಯರಾತ್ರಿ ಮೊಲೆಸ್ಟೇಷನ್ ಆಗುತ್ತೆ, ಸರ್ಕಾರಿ ಕಾರ್ಯಗಳಲ್ಲಿ ಸ್ಮಗ್ಲಿಂಗ್ ಆಗುತ್ತೆ. ಒಬ್ಬ DGPನ ತನ್ನ ಸ್ವಂತ DGP ಹೆಂಡ್ತಿನೇ ವಿಕೃತವಾಗಿ ಕೊಲ್ತಾರೆ. ಇದಕ್ಕಿಂತ ನಿಕೃಷ್ಟವಾದಂತ ವ್ಯವಸ್ಥೆನ ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಕರ್ತವ್ಯ ಏನಾಗಿರ್ಬೇಕು ಸರ್? ಸರ್ ಸಾಮಾನ್ಯ ಪ್ರಜೆ ನಾನು ಓದಿ IAS ಆಗ್ತೀನಿ, IPS ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಲಾಯರ್ ಆಗ್ತೀನಿ ಅದಕ್ಕಿಂತ ಒಂದಷ್ಟು ರಾಜಕಾರಣ ಕೂಡ ನಂದೊಂದು ಸಬ್ಜೆಕ್ಟು ಅಂತೇಳಿ ಅದನ್ನ ತಲೆಗೆ ಹಾಕೊಂಡು ಬೇರೆ ಯಾರೋ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಅಂತ ಓಟ್ ಹಾಕೋದ್ಕಿಂತ, ಮೋದಿ ಅಂತೇಳಿ ಓಟ್ ಹಾಕೋದ್ಕಿಂತ ನಮಗೋಸ್ಕರ ಅಂದ್ರೆ ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಈ ಓಟನ್ನು ಹಾಕ್ತಾ ಇದ್ದೀನಿ ಅಂತ ಒಬ್ಬ ಸಾಮಾನ್ಯ ನಾಗರಿಕ ಯಾವತ್ತು ಡಿಸೈಡ್ ಮಾಡ್ತಾನೆ ನೋಡಿ ಸರ್, ಆವತ್ತು ಈ ಒಂದು ಶುಭ್ರ ರಾಜಕೀಯ ಬರುತ್ತೆ. ನಾವು ಅನ್ಕೊಂಡಿರೋಂಥ ಬದಲಾವಣೆ ರಾಜಕೀಯದಲ್ಲಿ ಆಗುತ್ತೆ. ರಾಜಕೀಯ ನಾಯಕರು ಇವತ್ತಿನ ಮಾಫಿಯಾ ರಾಜಕಾರಣಿಗಳು ಓಡೋಗ್ತಾರೆ, ಹೊಸ ಧ್ವನಿಗಳು ಬರ್ತದೆ, ಒಳ್ಳೆ ಆಡಳಿತ ಆಗುತ್ತೆ. ಸರ್ ನೀವು ಹೇಳಿದ್ರಿ 2028ಕ್ಕೆ ಒಂದು ಹೊಸ ಪಕ್ಷನ ತರುವ DK ಶಿವಕುಮಾರ್ ಅವರು ಹೇಳ್ತಾರೆ 2028ಕ್ಕೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸರ್ DK ಶಿವಕುಮಾರ್ ಅವರು 2028ಕ್ಕೆ ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳಿದ್ರು ಅಂತ ನಾನು ಕೇಳ್ಪಟ್ಟೆ ಅಂತ ಹೇಳಿದ್ರೆ ಸರ್, ಯಾರ ಭವಿಷ್ಯವನ್ನು ಯಾರು ಬರೆಯೋಕ್ಕಾಗಲ್ಲ ಸರ್. ಆಮೇಲೆ ಎರಡನೇದಾಗಿ ಸ್ವಂತ ತಮ್ಮನನ್ನ ಗೆಲ್ಸ್ಕೊಳಕ್ಕೆ ಕೆಪಾಸಿಟಿ ಇಲ್ಲದಂತ ವ್ಯಕ್ತಿ KPCC ಅಧ್ಯಕ್ಷ ಆಗಿ ಮುಂದುವರಿತಾ ಇದ್ದಾನೆ ಅಂತಂದ್ರೆ ನಿಜವಾಗ್ಲೂ ಇದು ಕಾಂಗ್ರೆಸ್ಸಿನ ದೌರ್ಭಾಗ್ಯ ಅಂತ ಹೇಳ್ಬೋದು. ಆಮೇಲೆ ಒಬ್ಬ ಭ್ರಷ್ಟಾಚಾರ ಆರೋಪ ಹೊತ್ತಿರುವಂತ ವ್ಯಕ್ತಿಗೆ ಇವತ್ತೇನೋ ಅಟ್ಲೀಸ್ಟ್ ಸರ್ಕಾರಕ್ಕೆ ಜನ ಬುದ್ಧಿ ಇಲ್ದಿರ ಕಾಂಗ್ರೆಸ್ BJPನ ವಿರೋಧ ಮಾಡ್ಕೊಂಡು ಕಾಂಗ್ರೆಸ್ ವೋಟ್ ಹಾಕ್ಬಿಟ್ರು. ಖಂಡಿತವಾಗಿ 2028ಕ್ಕೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಇದು ನನ್ನ ಭವಿಷ್ಯ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೊಮ್ಮಾಯಿ ಮಗ ಚುನಾವಣೆಗೆ ನಿಂತ್ಕೊಂಡ್ರು, ಕುಮಾರಸ್ವಾಮಿ ಜನ ನಿಂತ್ಕೊಂಡ್ರು. ನನ್ನ ರಿಕ್ವೆಸ್ಟ್ ಮಾಡಿದ್ದೇನು ಅಂತಂದ್ರೆ ಇಬ್ಬರನ್ನು ಸೋಲ್ಸಿ ಅಂತಂದೆ. ಯಾಕಂದ್ರೆ 2 ವಂಶ ಪರಂಪರದ ಒಂದು ಆಡಳಿತ, ಇಬ್ಬರನ್ನು ಸೋಲ್ಸಿ ಅಂತಂದೆ. ಬೇರೆಯವ್ರನ್ನ ಗೆಲ್ಸಿ ಅಂತ ಹೇಳಿಲ್ಲ, ಜನ ಮಾಡೋದು ಸರ್. ಪಬ್ಲಿಕ್ ಇಸ್ ವೆರಿ ಪವರ್ಫುಲ್ ಸರ್. ಅವ್ರ ಮನ್ಸು ಮಾಡಿದ್ರೆ ಸರ್ DK ಶಿವಕುಮಾರ್ ಅಂತ 100 ಜನನ ಕ್ರಿಯೇಟ್ ಮಾಡ್ತಾರೆ ಸರ್. ನಾನೇ ನಾಯಕ ಅನ್ನೋದಂತಲ್ಲ, ಜನರಲ್ಲಿ ಶಕ್ತಿ ತುಂಬಾ ಇದೆ ಸರ್. ಆ ರೀತಿ ವಂಶ ಪರಂಪರವಾಗಿ ಪ್ರಭಾವಗಳಾಗಿ ಬರ್ತಿದ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾ ಇದ್ರು ಸರ್, ಆ ಕಡೆ ಬೊಮ್ಮಾಯಿ ಮಗ ಗೆಲ್ತಾ ಇದ್ದ. ಸೊ 2 ಗೆದ್ದಿಲ್ಲ ಅಂತಂದ್ರೆ ಜನರು ಒಂದು ಡಿಫ್ರೆಂಟ್ ಆಲೋಚನೆ ಮಾಡಿದ್ದಾರೆ. ಹಂಗಾಗಿ ದುರಾಂಕಾರಿಗಳಿಗೆ, ದುರ್ಬುದ್ಧಿಗಳಿಗೆ, 1000 ಕೋಟಿ ಡಿಕ್ಲೇರ್ ಮಾಡಿರೋರಿಗೆ, ಸುಳ್ಳು ಹೇಳಿ ರಾಜಕೀಯ ಮಾಡ್ತಿರೋರಿಗೆ 2028ಕ್ಕೆ ಬುದ್ಧಿ ಕಲಿಸ್ತಾರೆ. ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಫರ್ಗೆಟ್ ಅಬೌಟ್ DK ಶಿವಕುಮಾರ್ ಸರ್ಕಾರ ಮಾಡೋದು ದೂರದ ಮಾತು ಸರ್. ನೆಕ್ಸ್ಟ್ ಅವ್ರು MLA ಆಗಿ ಕೂಡ ಗೆಲ್ಲೋದು ಡೌಟ್ ಆಗಿದೆ ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಅವ್ರು MLA ಆಗಿ ಗೆಲ್ಲಲ್ಲ ಸರ್. ನನ್ನ ಪರ್ಸನಲ್ ಅಲ್ಲ ಇದು. ನಮ್ಮ ಹತ್ರ ಇರುವಂತ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಏನ್ ಹೇಳುತ್ತಂದ್ರೆ 2028ಕ್ಕೆ DK ಶಿವಕುಮಾರ್ ಗೆಲ್ಲಲ್ಲ. ಸೊ ಗೆಲ್ಲದೇ ಇಲ್ಲ. ಈಗ ಅರವಿಂದ್ ಕೇಜ್ರಿವಾಲ್ ಏನಾಯ್ತು, 3 ಸತಿ ಮುಖ್ಯಮಂತ್ರಿ ಆದವನು ಸ್ವಂತ ಗೆಲ್ಲಕ್ಕೆ ಆಗ್ಲಿಲ್ಲ. ಆ ಪರಿಸ್ಥಿತಿಗೆ DK ಶಿವಕುಮಾರ್ ಬರ್ಬೋದು ಅನ್ನೋದು ಒಂದು ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇದೆ ಸರ್. ಓಕೆ, ಹಂಗಾಗಿ ನಾನು ಅವರ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ 2 ತುಣುಕು ಮಾತು ಹೇಳಿದ್ದೀನಿ. ಇದು ನನ್ನ ಒಂದು ಪರ್ಸನಲ್ ವ್ಯೂ ಸರ್. ಬೇರೆ ರೀತಿ ಏನು ಅನ್ಯತಾ ಭಾವಿಸ್ಬೇಡಿ. ನನಗೇನು ಭಯ ಏನಿಲ್ಲ DK ಶಿವಕುಮಾರ್ ಕಂಡ್ರೆ. ಹಾಗಾಗಿ ನನಗೆ ಹೇಳೋದ್ರಲ್ಲಿ ಏನು ಸಂಕೋಚನ ಕೂಡ ಇಲ್ಲ. 2028ಕ್ಕೆ ಯಾರೋ ನಮ್ಮಂತವ್ರು 2023ರಲ್ಲಿ ಹೋರಾಟ ಮಾಡಿದ್ರು,
ಜನರು ಬಿಜೆಪಿ ವಿರುದ್ಧ ಅಲೆ ಇತ್ತು, ಆ ಗಾಳಿ ತೂರ್ಕೊಂಬಂದಂತದ್ದು ಕಾಂಗ್ರೆಸ್. ನಿಮ್ಮ ನಿಷ್ಠೆ ಏನಿಲ್ಲ ಅದರಲ್ಲಿ, ಜನರಿಗೆ ವಿಧಿ ಇಲ್ಲ, ನಿಮ್ಗೆ ಓಟ್ ಹಾಕೋದಷ್ಟೇ. ನಿಮ್ಮನ್ನು ನೋಡ್ಬಿಟ್ರು, ನಿಮ್ಮ ಕಾಂಗ್ರೆಸ್ ಯೋಗ್ಯತೆನೂ ನೋಡ್ಬಿಡ್ತಾರೆ ಸರ್. ಒಂದು ಹೊಸ ಬದಲಾವಣೆಗೆ ಆಗ್ತಾರೆ. ಡಿ ಕೆ ಶಿವಕುಮಾರ್ ಸಾಧ್ಯವಾದ್ರೆ ಆ KPCC ಅಧ್ಯಕ್ಷನ ಪೋಸ್ಟು ಮುಂದೆ 2028ಕ್ಕೆ ನಿಂತ್ಕೊಂಡ್ರೆ, 2023ಕ್ಕೆ ಡೌಟ್ ಇತ್ತು ನನ್ ತಿಳಿದ ಮಟ್ಟಿಗೆ, ಅವ್ರ ತಮ್ಮನ್ನು ಕೂಡ ಹಾಕ್ಸಿದ್ರು, ಆ ಡೌಟ್ ಅಲ್ಲಿ ಆಗಿದ್ದು 2028ಕ್ಕೆ ಅವ್ರು ಗೆಲ್ತಾರೆ ಅಂತ ಡೌಟ್ ಕೂಡ ಸಹ ಇದೆ ಸರ್. ಗೆಲ್ಲಲ್ಲ ಸರ್ ಅವರು. ಅದೇ KPCC ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೀತಿದೆ. ಸತೀಶ್ ಜಾರಕಿಹೊಳಿ ಅಥವಾ ಇಲ್ಲಾಂದ್ರೆ KN ರಾಜಣ್ಣ ಅವರು ಅಂತ ಫೈಟ್ ನಡೀತಿದೆ. ಡಿ ಕೆ ಶಿವಕುಮಾರ್ ಹೇಳ್ತಾನೆ ಯಾವುದು ಇಲ್ಲ, ಬದಲಾವಣೆ ಇಲ್ಲ, ನಾನೇ KPCC ಅಧ್ಯಕ್ಷ ಸ್ಥಾನ ಅಂತ ಹೇಳ್ತಿದ್ದಾರೆ ಸರ್. ಇದನ್ನೇ ನಾನು ಅವಾಗಲೇ ಹೇಳಿದ್ದು, ಕಾಂಗ್ರೆಸ್ ಅನ್ನ ಮೋದಿ ಮುಗಿಸ್ಬೇಕಾಗಿಲ್ಲ ಸರ್, ಕಾಂಗ್ರೆಸ್ ಅವರೇ ಮುಗಿಸ್ಕೊಂತಾರೆ. ಚಾಕು ಎತ್ಕೊಂಡು ಮೋದಿ ಅವರೇನೋ ಇವ್ರನ್ನ ಸಾಯಿಸ್ಬೇಕಾಗಿಲ್ಲ, ಇವರೇ ಚಾಕು ಎತ್ಕೊಂಡು ಟಕ ಟಕ ಅಂತ, ಯಾಕಂದ್ರೆ ಇವ್ರಿಗೆ ಅಧಿಕಾರ ಬಿಡಕ್ಕೆ ರೆಡಿ ಇಲ್ಲ ಸರ್. ಆಮೇಲೆ ಡಿ ಕೆ ಶಿವಕುಮಾರ್ಗೆ ಆಸೆ ಏನು ಅಂತಂದ್ರೆ CM ಆಗ್ಬೇಕು ಅಂತ, ಡಿ ಕೆ ಸುರೇಶ್ ಕರ್ಕೊಂಡ್ಬಂದು KPCC ಅಧ್ಯಕ್ಷ ಮಾಡ್ಬೇಕು ಅಂತ. ಸರ್ ಏನ್ ಮಾಡ್ತಾ ಇದ್ದಾನೆ? ಕೆಲವರು ಆರೋಪ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ CM ಸ್ಥಾನ ನಿಲ್ಲಿಸ್ತಾರೆ ಅಂತ. ಅದು ನಿಜ ಏನು ಸರ್? ಪೈಪೋಟಿ ಮಾಡೇ ಮಾಡ್ತಾನೆ ಸರ್. ಈಗ ಆ ವ್ಯಕ್ತಿಗೆ ರಾಜ್ಯದ ಹಿತಾಸಕ್ತಿ ಇಲ್ಲ ಸರ್. ಡಿ ಕೆ ಶಿವಕುಮಾರ್ಗೆ 1400 ಕೋಟಿ ಡಿಕ್ಲೇರ್ ಮಾಡಿದ್ರೆ ನೆಕ್ಸ್ಟ್ ಏನಾದ್ರು ಗೆದ್ರೆ ಅಥವಾ ನೆಕ್ಸ್ಟ್ ನಿಂತ್ಕೊಂಡ್ರೆ ಒಂದ್ 2000 ಕೋಟಿನೋ 3000 ಕೋಟಿನೋ ಡಿಕ್ಲೇರ್ ಮಾಡ್ಬೇಕು ಅನ್ನೋ ಟಾರ್ಗೆಟ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ನಮ್ಗೆ ಡಿ ಕೆ ಶಿವಕುಮಾರ್ ಅಂತ ಗೊತ್ತಿದೆ. ಜನಾಸಕ್ತಿ ಇಲ್ಲ, ಮತ್ತೆ ಕರ್ನಾಟಕದ ಬಗ್ಗೆ ಅಭಿರುಚಿ ಇಲ್ಲ, ಕರ್ನಾಟಕದ ಬಗ್ಗೆ ಅಭಿರುಚಿ ಇಲ್ಲ, ಮತ್ತೆ ಕನ್ನಡಿಗರ ಜೋಬಲ್ ಕಾಸಿರ್ಬೇಕು ಅನ್ನೋ ವ್ಯವಧಾನ ಇಲ್ಲ ಸರ್. ಇರೋದೆಲ್ಲ ನಮ್ಗೆ ಬೇಕು. ಆಮೇಲೆ KPCC ಪೋಸ್ಟು ಬೇಕು, CM ಪೋಸ್ಟು ಬೇಕು, 1000 ಕೋಟಿ ಆಸ್ತಿ ಡಿಕ್ಲೇರು ನಾನೇ ಮಾಡಬೇಕು, ನಾನೇ ಕಿಂಗು. ವರ್ಕೌಟ್ ಆಗಲ್ಲ ಸರ್. ಇಂಥ ಎಷ್ಟೋ ಕಿಂಗ್ಗಳು ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿದ್ದಾರೆ ಸರ್. ಕಣ್ಮುಂದೆ ಇರುವಂತ ಕುಮಾರಸ್ವಾಮಿನೇ ಅದಕ್ಕೆ ದೊಡ್ಡ ಉದಾಹರಣೆ. ಅವ್ರ ಫ್ಯಾಮಿಲಿ ನೋಡಿ, ಪ್ರಜ್ವಲ್ ರೇವಣ್ಣ MP ಆಗಿದ್ದೋನು ಇವತ್ತು ದೇವೇಗೌಡರು ಕಟ್ಟಿರೋ ಜೈಲಲ್ಲಿ ಒಬ್ಬ ಕೈದಿ ಆಗಿದ್ದಾನೆ ಅಂತಂದ್ರೆ, ರೇಪ್ ಕೇಸಲ್ಲಿ ಅಂತಂದ್ರೆ, ಸೊ ಇದಕ್ಕಿಂತ ವಿಪರ್ಯಾಸ ಏನ್ ಸರ್ ಬೇಕಾಗಿದೆ? ರಾಜಕೀಯ ವಿಪರ್ಯಾಸ ಇದು. ಹಾಗಾಗಿ ಅಂತ ಹುಲಿ ಅಂತ ಹೇಳಿದಂತ ಕುಮಾರಸ್ವಾಮಿನೇ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ನನ್ ಕ್ಷಮೆ ಇರ್ಲಿ, ನನ್ಗೇನು ಪರ್ಸನಲ್ ಇಲ್ಲ ಕುಮಾರಸ್ವಾಮಿ ಬಗ್ಗೆ. ಕುಮಾರಸ್ವಾಮಿ ಅವರ ಆಡಳಿತವನ್ನು ಮೆಚ್ಕೊಂಡಂತ ವ್ಯಕ್ತಿ ನಾನು. ಬಟ್ ಇವತ್ತು ಅವರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಅವ್ರ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಆ ಪಕ್ಷ ಆ ಒಂದು ಕುಟುಂಬಕ್ಕೆ ಸೀಮಿತವಾಗಿದೆ. ಆಮೇಲೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಅದು ವೆದರ್ ಇಟ್ ಈಸ್ ಪೊಲಿಟಿಕಲ್ ವ್ಯೂ ಆಗಿರ್ಬೋದು, ಕ್ಷೀಣಿಸ್ತಾ ಇದೆ. ಅದಕ್ಕಿಂತ ಒಂದು ಕೆಟ್ಟ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ ಸರ್. ನೋಡಿದ್ವಿ ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ JDS ಎಲ್ಲ 19 ಸ್ಥಾನ ಗೆತ್ತು. ಈ ಕುಟುಂಬ ರಾಜಕಾರಣ ಕಾರಣವಾಗುತ್ತಾ JDSಗೆ? ಸರ್ ಅತಿ ಹೆಚ್ಚಾಗಿದೆ. ಈಗ ಅವ್ರ ಮನೇಲಿ ನೋಡಿ ಬೇಕಾದ್ರೆ, ಅವನು ರೇವಣ್ಣನ ಮಗ, ಅವನು MLC ಅಂತೆ, ಅವನು ಇವನು MP. ಇವರು ಪದೇ ನಿಲ್ಲಿಸ್ತಾವ್ರೆ. ನಿಖಿಲ್ ಕುಮಾರಸ್ವಾಮಿ MLA ನಿಂತ್ಕೊಂಡ್ರು, ಅದ್ರ ರಾಜೀನಾಮೆ ಕೊಡಿ MP ನಿಂತ್ಕೊಂಡ್ರು. ಸರ್ ಬೇರೆ ಯಾರಿಗಾನ ಕೊಡ್ಬೋದಾಗಿತ್ತಲ್ಲ. ಆಮೇಲೆ ಚನ್ನಪಟ್ಟಣದಲ್ಲಿ ಮಗನೇ ಆಗಿ ನಿಲ್ಸ್ಬೇಕು. ನಾನು ಪದೇ ಹೇಳ್ತೀನಿ ಸರ್, ಕುಟುಂಬ ರಾಜಕಾರಣ ಅಲ್ಲ ಸರ್, ಅದು ಒಂಥರ ಈ ಕ್ಷೀಣಿಸ್ಬಿಟ್ಟಿದೆ ಸರ್. JDS ಅನ್ನೋದು ಕ್ಷೀಣಿಸ್ಬಿಟ್ಟಿದೆ ಸರ್. ಜನರಿಗೆ ಇವತ್ತು ಅಷ್ಟೇ ಸರ್, JDS ಅನ್ನೋದನ್ನ ಕರ್ನಾಟಕದ ಜನರ ಕೈ ಕೊಟ್ರೆ ಬೆಳೀತದೆ ಸರ್. ಅದು ಎಲ್ಲಿವರೆಗೂ ಕುಮಾರಸ್ವಾಮಿ ಫ್ಯಾಮಿಲಿ ಇಟ್ಕೊಂತಾರೋ ಸರ್, ಬರ್ತಾ ಚಿಕ್ಕದಾಗ್ತಾ ಇದೆ. ನೆಕ್ಸ್ಟ್ 19 ಗೆಲ್ಲೋದು ತುಂಬಾ ಕಷ್ಟ ಇದೆ. ಇಟ್ ಮೇ ರಿಡ್ಯೂಸ್ ಟು ಸಿಂಗಲ್ ಡಿಜಿಟ್. ಆಮೇಲೆ ಇವು ಯಾರ್ಯಾರು ಅಹಂಕಾರ ಬೀಳ್ತಾ ಇದಾರೆ ನೋಡಿ, ಇವರೆಲ್ಲ ಸೋಲ್ತಾರೆ. ಯಾರ್ಯಾರು ಕುಟುಂಬ ರಾಜಕಾರಣ ಮಾಡ್ತೀವಿ ಇವರೆಲ್ಲ ಸೋಲ್ಸ್ತಾರೆ, ಜನ ಸೋಲಿಸ್ತಾರೆ ಸರ್. ಒಬ್ಬ ಬೊಮ್ಮಾಯಿ ಮಗನ ಸೋಲ್ಸೋರೆ, ನಿಖಿಲ್ ಕುಮಾರಸ್ವಾಮಿನ ಸೋಲ್ಸೋರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಏನು ಹೊರ್ತೇನಲ್ಲ. ಓಕೆ. ಆಮೇಲೆ ಅಹಂಕಾರ ಬಿದ್ರೆ ಯಾರು ಅಹಂಕಾರ, ಇನ್ಕ್ಲೂಡಿಂಗ್ ನಾನು ಅಹಂಕಾರ ಬೀಳ್ಬಾರ್ದು. ರಾಜಕೀಯದಲ್ಲಿ ಅಹಂಕಾರ ಬೀಳ್ಬಾರ್ದು ಸರ್. ಅಹಂಕಾರ ಬಿದ್ದವರೆಲ್ಲ ಎಷ್ಟೋ ಜನ ಮಾಯ ಆಗ್ಬಿಟ್ಟಿದ್ದಾರೆ. ಆ ಲಿಸ್ಟ್ಗೆ ಡಿ ಕೆ ಶಿವಕುಮಾರ್ ಬರ್ದಿರ್ಲಿ ಅಂತ ನನ್ನ ಪ್ರಾರ್ಥನೆ ಸರ್. ದೇವೇಗೌಡರು ಒಂದು ಮಾತು ಹೇಳಿದ್ರು, ಬಿಜೆಪಿ ಜೊತೆ JDS ಯಾವತ್ತೂ ಮೈತ್ರಿ ಆಗಲ್ಲ ಅಂತ ಹೇಳಿದ್ರು. 2024ರಲ್ಲಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಮೈತ್ರಿ ಆಗಿ ಇದು ಮಾಡ್ತಾರೆ ಸರ್. ಮಕ್ಕಳಿಗೆ ಅಧಿಕಾರ ಬಿಡಬೇಕು ಅಂತ ದೇವೇಗೌಡರು ಏನು ಬೇಕಾದ್ರೆ ಮಾಡ್ತಾರೆ. ಓಕೆ. ಈ ಇಳಿ ವಯಸ್ಸಿನಲ್ಲಿ ರಾಜ್ಯಸಭಾ ಮೆಂಬರು ಸರ್, ಇಬ್ಬರಿಗೆ ಹಿಡ್ಕೊಂಬರ್ತಾರೆ ಸರ್. ಯಾರಿಗಾರ ರಾಜ್ಯಸಭಾ ನಿಮ್ಮಂತವ್ರು ಮಾಡ್ಬೋದಲ್ಲ ಸರ್. ಅಂಬರೀಷನ ಒಂದು ಮಾತು ಹೇಳ್ತಾ ಇದ್ರು, ಒಂದು ಸಾಯಕ್ಕೆ ಒಂದು 4-5 ವರ್ಷ ಹಿಂದೆ, ಸರ್ ನೀವು MP ಆಗಿದ್ದು ನಿಮ್ಮ ಮಗನ ಯಾವಾಗ ಆಗ್ತಾನಂತ. ಅಂಬರೀಷನ ಒಂದೇ ಒಂದು ಮಾತು ಹೇಳ್ತಾರೆ, ನಾನಾಗಿದ್ದಾಯ್ತು, ನನ್ನ ಮಗನು ಬೇಡ, ಪಕ್ಕದ ಮನೆಯವನೋ ಪಕ್ಕದೂರವನೋ ಯಾವನೊಬ್ಬನ ನಿಲ್ಲಿಸಿ ಗೆಲ್ಲಿಸ್ಬೇಕು, ಬೇರೆಯವರ ಮಕ್ಕಳನ್ನ ರಾಜಕೀಯಕ್ಕೆ ತರಬೇಕು ಅಂತ ಹೇಳಿದಂತ ವ್ಯಕ್ತಿಗಳಲ್ಲಿ ಅಂಬರೀಷ್ ಒಬ್ರು ಸರ್. ಸರ್ ಆ ಒಂದು ಸ್ವಾರ್ಥ ರಾಜಕಾರಣವನ್ನ ದೇವೇಗೌಡರು ಬಿಟ್ಟಿದ್ರೆ ಸರ್, ಪ್ರಜ್ವಲ್ ಜೈಲ್ಗೆ ಹೋಗ್ತಿರ್ಲಿಲ್ಲ ಸರ್. ಆ ಸ್ವಾರ್ಥ ರಾಜಕಾರಣ ದೇವೇಗೌಡರು ಬಿಡಬೇಕಾಯ್ತು. ಆ ಪುತ್ರ ಏನೋ ಹೇಳ್ತಾರೆ, ಅದು ಆ ಒಂದು ಪುತ್ರನ ಮೇಲೆ ಆಸೆಯಿಂದ ಧೃತರಾಷ್ಟ್ರನ ಆಸೆ ಸರ್. ಅದು ಅಲ್ಲಿ ಕೌರವರನ್ನು ಕೂಡ ನಾಶ ಮಾಡ್ತು. ಈ ವಂಶ ಸರ್ 92 ವಯಸ್ಸಲ್ಲಿ ರಾಜ್ಯಸಭಾ ಮೆಂಬರ್ ಆಗಂತ ಅವಶ್ಯಕತೆ ಏನ್ ಸರ್ ಇದೆ? ಅಂದ್ರೆ ಅವ್ರಿಗೇನಂತಂದ್ರೆ ಮನೇಲಿ ಇರೋಗೆಲ್ಲ ಅಧಿಕಾರ ಬೇಕು. ಆಮೇಲೆ ಇದು ಬರೀ JDSಗೆ ಅಂತಿದೆ. ಈ ಒಂದು ಕುಟುಂಬ ರಾಜಕಾರಣ ಕಾಂಗ್ರೆಸ್ BJP ಎಲ್ಲ ಕಡೆ ತುಂಬೋಗಿದೆ ಸರ್. ಅದರ ಒಂದು ಔಟ್ಕಮ್ಮೇ
ಒಂದು 60-70 ಜನ ಕುಟುಂಬ ರಾಜಕಾರಣಿಗಳು ಇವತ್ತು ಕರ್ನಾಟಕವನ್ನು ನಡೆಸ್ತಾ ಇದ್ದಾರೆ. ಇದನ್ನೆಲ್ಲ ಕಿತ್ತಾಕ್ಬೇಕು ಸರ್. ಬಿಗ್ ಬಾಸ್ ಹೋಗಕ್ ಮುಂಚೆ ದರ್ಶನ್ ಅವ್ರನ್ನ ನಾನು ಹೊರ ತರ್ತೀನಿ ಫ್ಯಾನ್ಸ್ಗೆ ಅಂತ ಪ್ರಯತ್ನ ಪಟ್ರೆ, ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ದರ್ಶನ್ ಬಗ್ಗೆ ನೀವು ಫ್ಯಾನ್ಸ್ ಬಗ್ಗೆ ಟೀಕೆಗಳು ಮಾಡ್ತೀರಾ, ಯಾಕೆ ಸರ್? ತಪ್ಪು ಮಾಡಿದಾಗ ಯಾಕೆ ಸರ್ ಕೇಳಬಾರ್ದು ಸರ್? ಜೈಲಿಗೆ ಹೋಗ್ಬಿಟ್ಟು ರೌಡಿಗಳ ಜೊತೆ ಕೂತ್ಕೊಂಡು ಚೇರ್ ಹಾಕೊಂಡು ಆ ಪ್ರಿಸನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ವೈಲೇಟ್ ಮಾಡಿ ದಮ್ಮು ಹೊಡ್ಕೊಂಡು ಅದು ಪಿಕ್ಚರ್ ಈಚೆಗೆ ಬಂದು ಅದರಲ್ಲ ಒಂದು FIR ಆಗಿ ಬಳ್ಳಾರಿಗೆ ಚೇಂಜ್ ಮಾಡ್ಕೊಂಡು ಸರ್ ತಪ್ಪು ಮಾಡಿ ಯಾಕೆ ಸರ್ ಕೇಳಬಾರ್ದು? ಆಮೇಲೆ ಬರೀ ದರ್ಶನ್ ಆಗಿ ನಾವು ಕೇಳಕ್ ಹೋಗ್ತಾರಲ್ಲ ಸರ್, ದರ್ಶನ್ ನಾನು ಫಾಲೋ ಮಾಡೋ ಒಂದಷ್ಟು ಫ್ಯಾನ್ಸ್ ಇದ್ದಾರೆ, ಅವರು ತಪ್ಪು ದಾರಿಗೆ ಹೋಗ್ಬೋದಲ್ವಾ? ಈಗ ಒಬ್ಬ ನೀನು ಆಕ್ಟರ್ ಆಗಿ ಒಬ್ಬ ಹೀರೋ ಆಗಿ ಸರಿಯಾದ ದಾರಿಲಿ ನೀವು ಹೋಗ್ಬೇಕಾಗತ್ತೆ. ಆಮೇಲೆ ಹೇಳ್ಬೇಕಾದ್ ನಮ್ಮ ಕೆಲಸ ಸರ್. ಈಗಂತೂ ನಾನು ಹೇಳ್ದೆ, ಯಾರೋ ನಿಮ್ಮ ಮಾಧ್ಯಮದವ್ರು ಕೇಳಿದಾಗ ಮಾತಾಡ್ತೀನಿ ಹೊರತು ಅದರ್ವೈಸ್ ನನಗೆ ನಾವು ಅವನ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಏನೋ ಒಂದು ಹೀರೋಯಿಸಮ್ ಇತ್ತು, ಬೆಳ್ಕೊಂಬಂದ್ರು, ಹಾಲಾಕ ವ್ಯಕ್ತಿಯಿಂದ ಹೀರೋ ಆಗಿದ್ದು ನಿಜವಾಗ್ಲೂ ಒಂದು ರೋಚಕ ಸಾಧನೆ. ಬಟ್ ಅದನ್ನ ಉಳಿಸ್ಕೊಳೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನೋಡಿ, ನನ್ನನ್ನೇ ಜನ ಪ್ರಶ್ನೆ ಮಾಡ್ತಾರೆ, ಅಲ್ಲಿ ಗಲಾಟೆ ಮಾಡ್ಕೊಂಬಾರ್ದಾಯ್ತು ಜಗದೀಶ್ ಅವರೇ, ಅಷ್ಟೊಂದು ಬುದ್ಧಿವಂತರು ನೀವು ಅಂತ. ನನ್ನನ್ನೇ ತಪ್ಪು ಮಾಡೋದು ನಮ್ಮನ್ನೇ ಜನ ಬಿಡಲ್ಲ. ಅಂಥದ್ರಲ್ಲಿ ದರ್ಶನ್ ಮಾಡ್ತಾ ಇದ್ದಾನೆ ಅಂದ್ರೆ ಪ್ರಶ್ನೆ ಮಾಡೋರು ವಿರೋಧಿಗಳಲ್ಲ, ಪ್ರಶ್ನೆ ಮಾಡೋರು ಅವ್ರನ್ನ ಒಳಿತನ್ನ ಬಯಸುವಂಥವ್ರು. ಹಾಗಾಗಿ ಆ ರೀತಿ ತಗೊಳ್ಬೇಕು. ಒಂದಷ್ಟು ಪುಡಾರಿಗಳು ಅವ್ರ ಫಾಲೋವರ್ಸ್ ಒಂದಷ್ಟು ಜನ ರಿಯಾಕ್ಟ್ ಮಾಡಿದ್ರು, ನಾವು ಕೇರ್ ಮಾಡಕ್ ಹೋಗಲ್ಲ ಸರ್. ನನಗೆ ಮಾಧ್ಯಮಗಳು ತಮ್ಮದೇ ಆದಂಥ ಒಂದು ಪ್ಲಾಟ್ಫಾರ್ಮನ್ನು ಕೊಟ್ಟು ನನ್ನ ಧ್ವನಿಯನ್ನು ಸಮಾಜಕ್ಕೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಧ್ಯಮಗಳು ಮಾಡ್ತಾ ಇದೆ. ಅಫ್ಕೋರ್ಸ್ ಪ್ರತಿದಿನ ಕೂಡ ನನಗೊಂದು ಅವಕಾಶ ಕೊಟ್ಟು ಸಾಮಾನ್ಯ ಜನರಿಗೆ ನನ್ನ ಧ್ವನಿಯನ್ನು ರೀಚ್ ಆಗುವಂಥ ಕೆಲಸ ಮಾಡ್ತಾ ಇದೆ. ಇಲ್ಲಿವರೆಗೂ ಕರ್ನಾಟಕದಲ್ಲಿ ಏನಾಯ್ತೋ ಗೊತ್ತಿಲ್ಲ, 2028ಕ್ಕೆ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಬೇಕು ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಅಂಡ್ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ಮೇಲೆ ನಾನು ನಮ್ಮದೇ ಆದಂಥ ಟೀಮ್ ಕೆಲಸ ಮಾಡಿದೆ. ದಯಮಾಡಿ 2028ಕ್ಕೆ ಒಂದು ರಾಜಕೀಯ ಬದಲಾವಣೆ ಮಾಡಬೇಕಾಗಿದೆ. ಈ ದುಷ್ಟ ರಾಜಕಾರಣಿಗಳು, ಮಾಫಿಯಾ ರಾಜಕಾರಣಿಗಳನ್ನ ಮನೆ ಕಳಿಸ್ಬೇಕಾಗಿದೆ. ಆಮೇಲೆ ವಂಶ ಪಾರಂಪರವಾಗಿ ತಮ್ಮದೇ ರಾಜಕೀಯ ಅಸ್ತಿತ್ವ ಅಂತ ಹೇಳ್ಕೊಂಡು ಒಂದಷ್ಟು 60-70 ಕುಟುಂಬಗಳು ಏನು ರಾಜಕೀಯ ಬೇರೂರಿದೆ, ಈ ಬೇರುಗಳನ್ನ ಕಿತ್ತು ಬಿಸಾಕ್ಬೇಕಾಗಿದೆ. ರಾಜಕೀಯಕ್ಕೆ ಹೊಸ ಒಂದು ಅಲೆಯನ್ನ, ಹೊಸ ಯುವತಿಯರ ಒಂದು ಅಲೆಯನ್ನ ವಿಧಾನಸೌಧಕ್ಕೆ, ಪಾರ್ಲಿಮೆಂಟ್ಗೆ ತರಬೇಕಾಗಿದೆ. ನಾವ್ಯಾರು ಗುಲಾಮರಲ್ಲ ರಾಜಕೀಯದಲ್ಲಿ, ನಾವು ಕೂಡ ಒಂದು ಆಡಳಿತ ಮಾಡ್ಬೋದನ್ನ ಮನೋಭಾವನೆಯನ್ನ ಜನರಲ್ಲಿ ಬಿತ್ತಬೇಕಾಗಿದೆ. ಒಂದಷ್ಟು ನಾಯಕರು ಸೃಷ್ಟಿ ಆಗ್ಬೇಕಾಗಿದೆ, ಇನ್ನೊಂದಷ್ಟು ನಾಯಕರನ್ನು ಸೃಷ್ಟಿ ಮಾಡುವಂತ ಓಟ್ಗಳಾಗಬೇಕಾಗಿದೆ. ದಯಮಾಡಿ ಹೊಸ ನಾಯಕತ್ವದಲ್ಲಿ ನಿಮ್ಮಲ್ಲಿ ನಂಬಿಕೆ ಇರಲಿ. ನಮ್ಮಂತವ್ರು ಏನಾದ್ರು ಹೋರಾಟ ಮಾಡಿದಾಗ ದಯಮಾಡಿ ವಿರೋಧ ಮಾಡಿ, ತಪ್ಪೇನಿಲ್ಲ. ನಾವು ತಪ್ಪು ಮಾಡಿದಾಗ ನೀವು ವಿರೋಧ ಮಾಡಲೇಬೇಕು, ನಾನೇ ಹೇಳ್ತೀನಿ. ಬಟ್ ಒಳ್ಳೆ ಕೆಲಸ ಮಾಡಿದಾಗ ಅಥವಾ 2028ಕ್ಕೆ ಒಂದು ಬದಲಾವಣೆ ರಾಜಕೀಯ ಮಾಡಬೇಕು ಅಂದಾಗ ದಯಮಾಡಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳುತ್ತಾ, ನಮ್ಮ ಕಡೆಯಿಂದ ಏನಾದರೂ ಗೊತ್ತಿಲ್ದಿರೇನೋ ಎಷ್ಟೋ ಜನ ಹೇಳಿದ್ರು ಸರ್ ಗಲಾಟೆ ಮಾಡಬಾರ್ದಾಗಿತ್ತ. ಖಂಡಿತವಾಗಿ ಗಲಾಟೆ ಮಾಡುವಂಥ ವ್ಯಕ್ತಿ ನಾನಲ್ಲ. ಅಕಸ್ಮಾತ್ ನಮ್ಮ ಪ್ರಾಣಕ್ಕೆ ಕುತ್ತು ಬಂದಾಗ ವಿರೋಧ ವ್ಯಕ್ತಪಡಿಸುವಂಥ ವ್ಯಕ್ತಿ ನಾನು. ಹಾಗಾಗಿ ಆ ನಿಟ್ಟಿನೆಲ್ಲ ಕೆಲಸ ಮಾಡಿದ್ದೇವೆ ಹೊರತು ಬೇರೆ ಏನೂ ಇಲ್ಲ. ಆಮೇಲೆ ಜೈಲ್ಗೆ ಹೋಗಿ ಬಂದ್ಮೇಲೆ ನಮ್ಮನ್ನು ಯಾರು ಲಾಕು ಮಾಡೋಕ್ಕಾಗಲ್ಲ. ಆ ಥರ ಒಂದಷ್ಟು ಮಾಧ್ಯಮಗಳು ಕೇಳ್ತು. ನಾನು ಯಾರಿಗೂ ಲಾಕ್ ಆಗೋಂಥ ವ್ಯಕ್ತಿ ಅಲ್ಲ, ನನಗೆ ಯಾರ ಭಯನೂ ಇಲ್ಲ. ಅವತ್ತು ಅಷ್ಟೇ ಒಬ್ಬ DGPನ ಬಟ್ಟೆ ಬಿಚ್ಚಿನಿ ಅಂತಂದೆ, ಒಬ್ಬ ಕಮಿಷನರ್ ಬಟ್ಟೆ ಬಿಚ್ಚಿನಿ ಅಂತಂದೆ. ಇವತ್ತು ಅಷ್ಟೇನೆ ತಪ್ಪು ಮಾಡಿದ್ರೆ ಅದೇ ಪ್ರಶ್ನೆಯನ್ನ, ಅದೇ ಒಂದು ತಾಕತ್ತನ್ನ ಮಾಧ್ಯಮಗಳ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳುತ್ತಾ, ನೀವು ಯಾರು ಕಂಗೆಡಬೇಕಾಗಿಲ್ಲ. ಜಸ್ಟ್ 2028ಕ್ಕೆ ಸಾಧ್ಯವಾರೆ ಒತ್ತಬೇಕಾರಂತ ಬಟನ್ ಅನ್ನ ಒಳ್ಳೆ ವ್ಯಕ್ತಿಗೆ ಒತ್ತಿ, ಯೋಗ್ಯನಿಗೆ ಒತ್ತಿ ಅಂತ ಹೇಳುತ್ತಾ, ನನಗೆ ಇಷ್ಟೊತ್ತು ಕೂತ್ಕೊಂಡು ನನಗೆ ಏನೋ ಇಷ್ಟು ಕ್ಯಾಮ್ರಾ ತಗೊಂಡ್ಬಂದು ಆಮೇಲೆ ನಾನೊಬ್ಬ ಲೀಡರ್ ಅಥವಾ ನಾನೊಬ್ಬ ವಾಯ್ಸ್ ಆಫ್ ಕರ್ನಾಟಕ ಅಂತೇಳಿ ಅವಕಾಶ ಕೊಟ್ಟಂತ ಚಾನಲ್ವರೆಗೂ, ಇಲ್ಲಿನ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.